ನಮಸ್ಕಾರ ಸ್ನೇಹಿತರೆ, ವೆಲ್ಕಮ್ ಬ್ಯಾಕ್ ಟು ಒನ್ ಮೋರ್ ವಿಡಿಯೋ ಆಫ್ AMIS ಕನ್ನಡ. ಸೊ ನಾವು ಎಕನಾಮಿನ ಮಾಡ್ತಾ ಇದ್ವಿ. ಕಂಡೀಷನ್ ಗೊತ್ತಿರಲಿ, 50 ಲೈಕ್ಸ್ ಬಂದರೆ ನೆಕ್ಸ್ಟ್ ವಿಡಿಯೋ ಹಾಕ್ತಾನಿಲ್ಲ, ನಾನು ಹಾಕಲ್ಲ. ಆ ಸೈಡ್ಗೆ ಇಡೋಣ. ಸೊ ಲೆಟ್ಸ್ ಕಂಟಿನ್ಯೂ. ಅದಕ್ಕಿಂತ ಮೊದಲು ಇಫ್ ಇನ್ ಕೇಸ್ ನೀವು ಯಾವ್ದಾದ್ರು ಕೋಚಿಂಗ್ ಕ್ಲಾಸಸ್ ತೊಗೊಳ್ತಾ ಇದ್ದರೆ, ಲೈಕ್ UPSCಗೆ ಎಲ್ಲರೂ ತೊಗೊಳ್ತಾ ಇದ್ದರೆ, ಪ್ಲೀಸ್ ಒಂದ್ಸಲ ನನಗೆ ಟೆಲಿಗ್ರಾಮಲ್ಲಿ ಮೆಸೇಜ್ ಹಾಕಿ @pawan_AIAS ಕನ್ನಡ. ಓಕೆ, ಥ್ಯಾಂಕ್ ಯು. ಇಫ್ ಇನ್ ಕೇಸ್ ನೀವೆಲ್ಲರೂ ಕೋಚಿಂಗ್ ತೊಗೊಳ್ತಾ ಇದ್ದರೆ, ರನ್ನಿಂಗಲ್ಲಿದ್ದರೆ, ಸೊ ಜಸ್ಟ್ ಟೆಕ್ಸ್ಟ್ ಮೀ ಒನ್ಸ್. ಓಕೆ, ದಟ್ ವಿಲ್ ಬಿ ಹೆಲ್ಪ್ಫುಲ್ ಫಾರ್ ಮೀ ಟು ಫ್ರೇಮ್ ದ ಸಿಲೆಬಸ್ ಇವನ್ ಬೆಟರ್. ಓಕೆ, ಜಸ್ಟ್ ಟೆಕ್ಸ್ಟ್ ಮೀ ಒನ್ಸ್ ಇನ್ ಟೆಲಿಗ್ರಾಮ್, ಆಯಿತಾ? ಸೊ ನಾವು ಸ್ಟೋರಿಯಲ್ಲಿ ಕಂಟಿನ್ಯೂ ಮಾಡಬೇಕಾದ್ರೆ ಆಲ್ ದ ಬೇಸಿಕ್ಸ್ ಆರ್ ಕ್ಲಿಯರ್ ಫಾರ್ ಯು. ಸೊ ನಾವು ವಿ ಕ್ಯಾನ್ ಎಂಟರ್ ಇಂಟು ಎಕನಾಮಿಕ್ಸ್ನ ಎಂಟರ್ ಮಾಡೋಕ್ಕಿಂತ ಮುಂಚೆ ಲೆಟ್ಸ್ ಸ್ಟಾರ್ಟ್ ವಿತ್ ದ ವೆರಿ ಸಿಂಪಲ್ ಟಾಪಿಕ್, ನ್ಯಾಷನಲ್ ಇನ್ಕಮ್ ಅಕೌಂಟಿಂಗ್. ಚಾಪ್ಟರ್ 1, ನ್ಯಾಷನಲ್ income accounting. We'll start with the most easiest topic, national income accounting. Important for your prelims as well as mains. ಈ ಟಾಪಿಕಲ್ಲಿ ಬರುವಂಥ ಟಾಪಿಕ್ಸ್ ಹೆಸರು, we will discuss what is product, what is domestic, okay, what is national, what is GDP, what is GNP, what is NDP, what is NNP, what is factor cost, what is market price, ಪ್ರತಿಯೊಂದನ್ನು. ಓಕೆ, what is basic price, ಪ್ರತಿಯೊಂದನ್ನ ಕೂಡ ಡಿಸ್ಕಸ್ ಮಾಡೋಣ. ಆ್ಯಂಡ್ ದಿಸ್ ಚಾಪ್ಟರ್ ಈಸ್ ಇಂಪಾರ್ಟೆಂಟ್, ವೆರಿ ವೆರಿ ಇಂಪಾರ್ಟೆಂಟ್ ಫಾರ್ ಯುವರ್ ಪ್ರಿಲಿಮ್ಸ್ ಪರ್ಸ್ಪೆಕ್ಟಿವಲ್ಲಿ ತುಂಬ ಮುಖ್ಯ. ಇದಕ್ಕೋಸ್ಕರ ನೀವು NCERT ಮ್ಯಾಕ್ರೋ ಎಕನಾಮಿಕ್ಸ್ ಕ್ಲಾಸ್ 12 ಬುಕ್ನ ರೆಫರ್ ಮಾಡ್ಬೋದು ಈ ಚಾಪ್ಟರ್ಗೋಸ್ಕರ, ಆಯಿತಾ? ಸೊ ನಾವು ಲೆಟ್ಸ್ ಟ್ರೈ ಟು ಅಂಡರ್ಸ್ಟ್ಯಾಂಡ್. ಎಷ್ಟಾಗುತ್ತೆ ಅಷ್ಟು ಇವತ್ತು ಕವರ್ ಮಾಡೋಣ. ಐ ಡೋಂಟ್ ವಾಂಟ್ ಟು ರಶ್. ಐ ವಿಲ್ ಟೇಕ್ 2 ಕ್ಲಾಸಸ್ ಫಾರ್ ದಿಸ್. ಓಕೆ, ಸೊ ಲೆಟ್ಸ್ ಸ್ಟಾರ್ಟ್ ಫ್ರಮ್ ಹಿಯರ್. ಓಂ ನಮಃ ಶಿವಾಯ ಅಂತ ಒಂದ್ಸಲ ಅಂದ್ಕೊಳ್ಳಿ. ನಿಮ್ಗೆ ಇಷ್ಟ ಆಗ್ತಾ ದೇವ್ರಿಗೆ ಒಂದ್ಸಲ ಕೈ ಮುಕ್ಕೊಳ್ಳಿ, ಬಿಕಾಸ್ ಈ ಚಾಪ್ಟರ್ ತುಂಬ ಮುಖ್ಯ. ಐ ಕ್ಯಾನ್ ಚಾಲೆಂಜ್ ಯು ದಟ್ ಪ್ರಿಲಿಮ್ಸಲ್ಲಿ ಇದ್ರ ಮೇಲೆ ಕ್ವಶನ್ ಬಂದೇ ಬರುತ್ತೆ, ಆಯಿತಾ? ಫಸ್ಟ್ ಆಫ್ ಆಲ್, ಗ್ರಾಸ್ ಡೊಮೆಸ್ಟಿಕ್ ಪ್ರಾಡಕ್ಟ್. ವಾಟ್ ಈಸ್ ದ ಮೀನಿಂಗ್ ಆಫ್ ಪ್ರಾಡಕ್ಟ್ ಅಂದರೆ ಏನು? ಪ್ರಾಡಕ್ಟ್ ಅಂದರೆ ವಾಟ್ ಎವರ್ ಯು ಪ್ರೊಡ್ಯೂಸ್. ನೆನ್ಪಿಟ್ಕೊಳ್ಳಿ, ಪ್ರಾಡಕ್ಟ್ ಅಂದರೆ ನೀವೇನನ್ನ ಉತ್ಪನ್ನ ಮಾಡ್ತಿರಲ್ವ, ವಾಟ್ ಎವರ್ ಯು ಪ್ರೊಡ್ಯೂಸ್ ಇಸ್ ಕಾಲ್ಡ್ ಆಸ್ ಅ ಪ್ರಾಡಕ್ಟ್. ನೀವೇನನ್ನ ಉತ್ಪನ್ನ ಮಾಡ್ತಿರೋ ದಟ್ ಈಸ್ ಕಾಲ್ಡ್ ಆಸ್ ಅ ಪ್ರಾಡಕ್ಟ್. ಆ್ಯಂಡ್ ಪ್ರಾಡಕ್ಟಲ್ಲಿ 2 ಥರ ಪ್ರಾಡಕ್ಟ್ಸ್ ಇರುತ್ತೆ. ಒನ್ ಈಸ್ ಕಾಲ್ಡ್ ಆಸ್ ಗೂಡ್ಸ್. ಮೊದಲನೇದನ್ನು ನಾವು ಗೂಡ್ಸ್ ಅಂತ ಕರಿತೇವೆ, ಎರಡನೇದನ್ನು ನಾವು ಸರ್ವೀಸಸ್ ಅಂತ ಕರಿತೇವೆ. ಗೂಡ್ಸ್ ಆ್ಯಂಡ್ ಸರ್ವೀಸಸ್. ಗೂಡ್ಸ್ ಆ್ಯಂಡ್ ಸರ್ವೀಸಸ್. ಗೂಡ್ಸ್ ಅಂದರೆ ನೀವು ಮುಟ್ಟಿ ಫೀಲ್ ಮಾಡುವಂಥ ವಸ್ತುಗಳು, ವಿಚ್ ಆರ್ ಫಿಸಿಕಲಿ ಪ್ರೆಸೆಂಟ್, ಫಿಸಿಕಲಿ ಯುವರ್ಸ್. ನೀವು ಯಾವುದಾದ್ರೂ ಒಂದು ವಸ್ತುನ ತಗೊಂಡು ಆ ವಸ್ತುನ ನಿಮ್ಮ ಮನೆಗೆ ತೊಗೊಬಂದರೆ ದಟ್ ಈಸ್ ಯುವರ್ಸ್, ಫಿಸಿಕಲಿ ಯುವರ್ಸ್. ಫಾರ್ ಎಕ್ಸಾಂಪಲ್, ಅಂಗಡಿಗೆ ಹೋಗಿ TV ತೊಗೊಬಂದ್ರಿ, ಫಾರ್ ಎಕ್ಸಾಂಪಲ್ ಅಂಗಡಿಗೆ ಹೋಗಿ ಟೊಮೆಟೊ ತೊಗೊಬಂದ್ರಿ, ಫಾರ್ ಎಕ್ಸಾಂಪಲ್ ಅಂಗಡಿಗೆ ಹೋಗಿ ಬಟ್ಟೆ ತೊಗೊಬಂದ್ರಿ. ಸೊ ಯಾವ್ಯಾವ ವಸ್ತುಗಳನ್ನ ನೀವು ಮುಟ್ಟಿ ಫೀಲ್ ಮಾಡ್ಬೋದು, ನಿಮ್ಮ ಕೈಯಾರೆ ಮುಟ್ಟಿ ಫೀಲ್ ಮಾಡ್ತಿರೋ, ದೋಸ್ ಥಿಂಗ್ಸ್ ಆರ್ ಕಾಲ್ಡ್ ಆಸ್ ಗೂಡ್ಸ್. ವಾಟ್ ಎವರ್ ಯು ಪ್ರೊಡ್ಯೂಸ್. ಕೈಯಲ್ಲಿರೋ ಫೋನ್, ಈಗ ನಿಮ್ಮ ಕೈಯಲ್ಲಿ ಫೋನ್ ಇದೆ ಅಂತ ಅಂದ್ಕೊಳ್ತೇನೆ. ಕೆಲವರು ಲ್ಯಾಪ್ಟಾಪಲ್ಲಿ ನನ್ನ ಕ್ಲಾಸಸ್ ಕೇಳ್ತಿದ್ದೀರಾ, ಕೆಲವರು PC-ಯಲ್ಲಿ ಕೇಳ್ತಿರ್ಬೋದು, ಕೆಲವ್ರ ಹತ್ರ ಮನೇಲಿ ಸ್ಪೀಕರ್ಸ್ ಇರ್ಬೋದು, ಕೆಲವ್ರ ಮನೇಲಿ ಚೇರ್ಸ್ ಇದೆ, ಟೇಬಲ್ಸ್ ಇದೆ, ಬಾಟಲ್ ಇದೆ, ವಾಟ್ ಎವರ್ ಇಸ್ ದರ್ ವಿಚ್ ಯು ಕ್ಯಾನ್ ಫಿಸಿಕಲಿ ಟಚ್ ಆ್ಯಂಡ್ ಫೀಲ್ ಈಸ್ ಕಾಲ್ಡ್ ಎಸ್ ಗೂಡ್ಸ್. ಅದೇ ಸರ್ವೀಸಸ್ ಅಂದರೆ ಯು ಕೆನಾಟ್ ಟಚ್ ಆ್ಯಂಡ್ ಫೀಲ್, ಯು ಜಸ್ಟ್ ಎಕ್ಸ್ಪೀರಿಯನ್ಸ್. ಎಕ್ಸ್ಪೀರಿಯನ್ಸ್ ಮಾಡ್ತೀರಾ, ಬಟ್ ಇದು ನಿಮ್ದಲ್ಲ. ಬೆಸ್ಟ್ ಎಕ್ಸಾಂಪಲ್, ನಿಮ್ಮ ಮನೆಯಲ್ಲಿ ಕಾರ್ ಇದ್ದರೆ ಅದು ನಿಮ್ಮ ಪರ್ಸ್ನಲ್ ಕಾರ್, ಎಲ್ಲಿ ಬೇಕೋ ಅಲ್ಲಿ ಬಳಸ್ಕೊಂಡು ಹೋಗಿ. ಅದೇ ನೀವು ಓಲಾ ಬುಕ್ ಮಾಡಿದ್ರೆ, ಓಲಾನ ಫಾರ್ ಎಕ್ಸಾಂಪಲ್ ನಿಮ್ಮ ಮನೆಯಿಂದ, ಫ್ರಮ್ ಯುವರ್ ಹೋಮ್, ನಿಮ್ಮ ಮನೆಯಿಂದ ಆಫೀಸ್ವರೆಗೂ ಬುಕ್ ಮಾಡಿದ್ರೆ ಓಲಾದಲ್ಲಿ, ಓಲಾ ಡ್ರೈವರ್ ಬರ್ತಾರೆ, ನೀವು ಕಾರ್ ಹತ್ತೀರಾ, ಓಲಾ ಡ್ರೈವರು ನಿಮ್ಮನ್ನು ಕಾರ್ ಹತ್ತಿಸ್ಕೊಂಡು ಆಫೀಸಲ್ಲಿ ಬಿಡ್ತಾರೆ. ಒಂದು ಸಲ ಆಫೀಸಲ್ಲಿ ಬಿಟ್ಟು ಕೂಡಲೇ ಆ ಕಾರ್ ಮುಗ್ದೋಯ್ತು, ನಿಮಗೆ ಆ ಕಾರ್ಗಿರುವಂಥ ಸಂಬಂಧ ಮುಗ್ದೋಯ್ತು. ಸೊ ಇಲ್ಲಿ ನೀವು ಅವೈಲ್ ಮಾಡಿದ್ದೇನು, ಕ್ಯಾಬ್ ಸರ್ವೀಸ್ ಮಾತ್ರ. ಆ ಕ್ಯಾಬು ನಿಮ್ದಲ್ಲ, ಆ ಕಂಪ್ನಿನೂ ನಿಮ್ದಲ್ಲ, ಬರೀ ಸೇವೆ ಮಾತ್ರ ಪಡ್ಕೊಂಡಿದ್ದೀರಾ. ಅದೇ ಥರ ನಿಮ್ಮ ಫೋನಲ್ಲಿ ಈಗ ಸಿಮ್ ಕಾರ್ಡ್ ಇದೆ, ಏರ್ಟೆಲ್ ಆಗಿರಲಿ, ಜಿಯೋ ಆಗಿರಲಿ, ಆಯಿತಾ? ಈ ಫೋನಲ್ಲಿ ನೆಟ್ವರ್ಕ್ ಎಲ್ಲಿವರೆಗೂ ಬರುತ್ತೆ, ಎಲ್ಲಿವರೆಗೂ ನೀವು ಈ ಫೋನಲ್ಲಿ ರೀಚಾರ್ಜ್ ಮಾಡ್ತಿರೋ ಅಲ್ಲಿವರೆಗೂ ನಿಮಗೆ ನೆಟ್ವರ್ಕ್ ಸರ್ವಿಸಸ್ನ ಅವ್ರು ಪ್ರೊವೈಡ್ ಮಾಡ್ತಾರೆ. 3 ತಿಂಗಳು ನೆಟ್ವರ್ಕ್ನ ರೀಚಾರ್ಜ್ ಮಾಡದೆ ನೋಡಿ, ನಿಮ್ಮ ಸಿಮ್ ಆಟೋಮೆಟಿಕ್ ಡಿಸೇಬಲ್ ಆಗುತ್ತೆ. ನಿಮ್ಮ ನಂಬರ್, ಸೇಮ್ ನಂಬರ್ 776087 ಈ ನಂಬರ್, ನಿಮ್ಮ ಹತ್ರ ಏನು ನಂಬರ್ ಇದೆ ಅಲ್ವಾ, ಇದೇ ನಂಬರ್ ನಿಮ್ಮಿಂದ ಡಿಸೇಬಲ್ ಆಗಿ ಇನ್ನೊಂದು ವ್ಯಕ್ತಿಗೆ ಟ್ರಾನ್ಸ್ಫರ್ ಆಗುತ್ತೆ. ಯಾಕೆ? ಏರ್ಟೆಲ್ ಕಂಪ್ನಿ, ಜಿಯೋ ಕಂಪ್ನಿ ನಿಮ್ದಲ್ಲ, ನೀವು ಅವ್ರದ್ದು ಬರೀ ಸರ್ವಿಸಸ್ನ ಅವೈಲ್ ಮಾಡ್ತಿದ್ದೀರಾ. ಎಲ್ಲಿವರೆಗೂ ನೀವು ದುಡ್ಡು ಕೊಡ್ತಿರೋ ಅಲ್ಲಿವರೆಗೂ ಮಾತ್ರ ಸರ್ವಿಸಸ್ ಸಿಗುತ್ತೆ. ಫಾರ್ ಎಕ್ಸಾಂಪಲ್, ಮೆಡಿಕಲ್ ಸರ್ವಿಸಸ್, ಎಜುಕೇಷನ್ ಸರ್ವಿಸಸ್. ಸ್ಕೂಲ್ಗೆ ಹೋಗಿರ್ತೀರ, ಚಿಕ್ಕ ವಯಸ್ಸಿಂದ ಸ್ಕೂಲ್ಗೆ ಹೋಗಿರ್ತೀರ, ಕ್ಲಾಸ್ ಎಲ್ಲ ಮುಗಿಸಿರ್ತೀರ, 8th 9th 10th ಆಯಿತು, 10ನೇ ಕ್ಲಾಸ್ ಆದಮೇಲೆ TC ತೊಗೊಂಡು ನೀವು ಸ್ಕೂಲ್ ಬಿಟ್ಟು ಯಾಕೆ ಹೋಗ್ತೀರಾ? ಬಿಕಾಸ್ ಅಲ್ಲಿವರೆಗೂ ನೀವಲ್ಲಿ ಎಜುಕೇಷ್ನಲ್ ಸರ್ವಿಸಸ್ನ ಅವೈಲ್ ಮಾಡ್ತಾ ಇದ್ರಿ.
ಓಕೆ, ಸ್ಕೂಲ್ಸಲ್ಲಿ ನೀವು ಎಜುಕೇಷ್ನಲ್ ಸರ್ವಿಸಸ್ನ ಅವೈಲ್ ಮಾಡ್ತಿದ್ರಿ, ಅದ್ರ ಬದಲಾಗಿ ನೀವು ಫೀಸ್ ಕಟ್ತಾ ಇದ್ರಿ. ಫೀಸ್ ಕಾಲ ಮುಗೀತು, ನಿಮ್ಮ ಕೋರ್ಸ್ ಕಂಪ್ಲೀಟ್ ಆಯಿತು, ಸ್ಕೂಲ್ಗೂ ನಿಮಗೂ ಸಂಬಂಧ ಕಟ್ಟಾಗೋಯ್ತು ಅಷ್ಟೇ. ಅರ್ಥ ಆಗ್ತಿದೆಯಾ? ಸೊ ದಿಸ್ ಇಸ್ ದ ಡಿಫ್ರೆನ್ಸ್ ಬಿಟ್ವೀನ್ ಗೂಡ್ಸ್ ಆ್ಯಂಡ್ ಸರ್ವಿಸಸ್. ನಿಮ್ಗೆ ಇದು ಅರ್ಥ ಆಗಿದೆ ಅಂತ ಅಂದ್ಕೊಳ್ತೇನೆ. ಗೂಡ್ಸ್ ಅಂದರೆ ಏನು, ಸರ್ವಿಸಸ್ ಅಂದರೆ ಏನು. ಇನ್ ಸಿಂಪಲ್, ಗೂಡ್ಸ್ ಅಂದರೆ ಎನಿಥಿಂಗ್ ದಟ್ ಯು ಕ್ಯಾನ್ ಟಚ್ ಆ್ಯಂಡ್ ಫೀಲ್. ಸರ್ವಿಸಸ್ ಅಂದರೆ ಯು ಕ್ಯಾನ್ ಜಸ್ಟ್ ಎಕ್ಸ್ಪೀರಿಯನ್ಸ್ ಬಟ್ ಯು ಕ್ಯಾನಾಟ್ ಓನ್ ದೆಮ್. ಆಯಿತಾ? ಸೊ ಪ್ರತಿ ದೇಶದಲ್ಲೂ ಕೂಡ 2 ಥರ ವಸ್ತುಗಳ ಉತ್ಪನ್ನ ಆಗುತ್ತೆ. ಒನ್ ಈಸ್ ಗೂಡ್ಸ್, ಒನ್ ಈಸ್ ಸರ್ವಿಸಸ್. ಇಂಡಿಯಾದಲ್ಲಿ ನಮ್ಮ ಹತ್ರ ಗೂಡ್ಸ್ ಕೂಡ ಇದೆ, ಸರ್ವಿಸಸ್ ಕೂಡ ಇದೆ. ವಿ ಹ್ಯಾವ್ ಗೂಡ್ಸ್ ಆಲ್ಸೋ, ವಿ ಹ್ಯಾವ್ ಸರ್ವಿಸಸ್ ಆಲ್ಸೋ. ಫಾರ್ ಎಕ್ಸಾಂಪಲ್, ಈಗ ಯೂಟ್ಯೂಬಲ್ಲಿ ನನ್ನ ಚಾನಲಲ್ಲಿ ನೀವು ವೀಡಿಯೋ ನೋಡ್ತಾ ಇದ್ದೀರಾ ಅಲ್ವಾ? ಯೂಟ್ಯೂಬ್ ಚಾನಲಲ್ಲಿ ಇವಾಗ ನೀವೇನು ಮಾಡ್ತಿದ್ದೀರಾ, AMIS ಕನ್ನಡ ಚಾನಲ್ನ ವೀಡಿಯೋ ನೋಡ್ತಿದ್ದೀರಾ. ಈ ವಿಡಿಯೋ ನಿಮ್ದಾ? ಅಲ್ಲ. ಈ ಚಾನಲ್ ನಿಮ್ದಾ? ಅಲ್ಲ. ಯೂಟ್ಯೂಬ್ ಆ್ಯಪ್ ನಿಮ್ದಾ? ಅಲ್ಲ. ಸೊ ಏನಾಗ್ತಿದೆ ಇಲ್ಲಿ, ನನ್ ಆಫ್ ದೆಮ್ ಆರ್ ಯುವರ್ಸ್. ಯೂಟ್ಯೂಬ್ ಆ್ಯಪ್ ಕೂಡ ನಿಮ್ದಲ್ಲ, AMIS ಕನ್ನಡ ಚಾನಲ್ ಕೂಡ ನಿಮ್ದಲ್ಲ, ಈ ವಿಡಿಯೋ ಕೂಡ ನಿಮ್ದಲ್ಲ, ಬಟ್ ಸ್ಟಿಲ್ ಯು ಆರ್ ಎಕ್ಸ್ಪೀರಿಯನ್ಸಿಂಗ್ ಇಟ್. ಯಾಕೆ? ಬಿಕಾಸ್ ಐ ಆಮ್ ಗಿವಿಂಗ್ ಯು ಎಜುಕೇಷ್ನಲ್ ಸರ್ವಿಸ್. ನಾನು ನಿಮಗೆ ಸರ್ವಿಸ್ ಕೊಡ್ತಾ ಇದ್ದೇನೆ. ಆ್ಯಂಡ್ ಸರ್ವಿಸಸ್ನ ಫ್ರೀಯಾಗಿ ಕೂಡ ಕೊಡ್ಬೋದು, ಪೇಯ್ಡ್ ಆಗಿ ಕೂಡ ಕೊಡ್ಬೋದು. ನಾನು ನಿಮಗೆ ಫ್ರೀ ಸರ್ವಿಸ್ ಕೊಡ್ತಾ ಇದ್ದೇನೆ. ಐ ಆಮ್ ನಾಟ್ ಚಾರ್ಜಿಂಗ್ ಎನಿ ಫೀಸ್. ಇದನ್ನೇ ಕೂಡ ನಾನು ಓನ್ಲಿ ಮೆಂಬರ್ ಸಬ್ಸ್ಕ್ರಿಪ್ಷನ್ಗೆ ಹಾಕಿದ್ರೆ ಅವಾಗ ನೀವು ದುಡ್ಡು ಕೊಟ್ಟು ಅವೈಲ್ ಮಾಡಬೇಕಾಗತ್ತೆ. ಫಾರ್ ಎಕ್ಸಾಂಪಲ್, ಈಗ ಚಾನಲಲ್ಲಿ ಸಬ್ಸ್ಕ್ರೈಬ್ ಪಕ್ಕದಲ್ಲಿ ಜಾಯ್ನ್ ಅಂತ ಒಂದು ಬಟನ್ ಇದೆ, ನೀವು ಬೇಕಿದ್ರೆ ನೋಡಿ. ಅಲ್ಲಿ ಚಾನಲ್ ಪಕ್ಕದಲ್ಲೇ ಸಬ್ಸ್ಕ್ರೈಬ್ ಪಕ್ಕದಲ್ಲಿ ಜಾಯ್ನ್ ಅಂತ ಒಂದು ಆಪ್ಷನ್ ಬರುತ್ತೆ. ವಾಟ್ ಈಸ್ ದಟ್? ದಟ್ ಈಸ್ ಪೇಯ್ಡ್ ಸರ್ವಿಸ್. ಇನ್ ಕೇಸ್ ನೀವು ಇಲ್ಲಿ ಪೇ ಮಾಡಿದ್ರೆ ನಿಮಗೆ ಎಕ್ಸ್ಟ್ರಾ ಫೀಚರ್ಸ್ ಸಿಗುತ್ತೆ. ಅರ್ಥ ಆಗ್ತಿದೆ ಅಲ್ವಾ? ಜಸ್ಟ್ ಗಿವಿಂಗ್ ಯುವರ್ ಕಾನ್ಸೆಪ್ಟ್. ಸೊ ವಾಟ್ ಐ ಆಮ್ ಟ್ರೈಂಗ್ ಟು ಸೇ ಇಸ್, ಗೂಡ್ಸ್ ಅಂದರೆ ಎನಿಥಿಂಗ್ ದಟ್ ಯು ಕ್ಯಾನ್ ಟಚ್ ಆ್ಯಂಡ್ ಫೀಲ್. ಸರ್ವಿಸಸ್ ಅಂದರೆ ಯು ಕ್ಯಾನ್ ಓನ್ಲಿ ಎಕ್ಸ್ಪೀರಿಯನ್ಸ್ ಬಟ್ ಇಟ್ ಈಸ್ ನಾಟ್ ಯುವರ್ಸ್. ಟೆಂಪರರಿಲಿ ಅದು ನಿಮ್ಮದು. ಎಲ್ಲಿವರೆಗೂ ನೀವು ಫೀಸ್ ಕಟ್ತಿರೋ ಅಲ್ಲಿವರೆಗೂ ಸಿಗ್ತಾ ಇರುತ್ತೆ. ಒಂದು ಸಲ ಫೀಸ್ ಕಟ್ಟೋದು ನಿಲ್ಲಿಸ್ಬಿಟ್ರೆ ಮುಗಿದು ಹೋಯ್ತು. ಓಕೆ, ನಾವು ಲೆಟ್ಸ್ ಅಂಡರ್ಸ್ಟ್ಯಾಂಡ್ ಒನ್ ಮೋರ್ ಥಿಂಗ್. ಇವಾಗ ನಿಮ್ಗೆ ಇನ್ನೊಂದು ಗೊತ್ತಾಗಬೇಕು, ಸೆಕ್ಟರ್ ಆಲ್ರೆಡಿ ಹೇಳಿದ್ದೆ ನಾನು, ಪಬ್ಲಿಕ್ ಸೆಕ್ಟರ್, ಪ್ರೈವೇಟ್ ಸೆಕ್ಟರ್, ಹೌಸ್ ಹೋಲ್ಡ್ ಸೆಕ್ಟರ್ ಅಂತ. ಇವಾಗ ಇನ್ನೊಂದು ಕೇಳಿಸ್ಕೊಳ್ಳಿ, ಇದು ನಮ್ಮ ದೇಶ. ಓಕೆ, ದಿಸ್ ಈಸ್ ಅವರ್ ಕಂಟ್ರಿ. ಕೇಳಿಸ್ಕೊಳ್ಳಿ, ಸ್ವಲ್ಪ ಇಂಪಾರ್ಟೆಂಟ್. ಇದು ನಮ್ಮ ಕಂಟ್ರಿ, ಆಯಿತಾ? ಇಫ್ ಐ ಟೇಕ್ ದಿಸ್ ಆಸ್ ಇಂಡಿಯಾ, ಭಾರತದ ಒಳಗೆ ಯಾವುದೇ ಒಂದು ಉತ್ಪನ್ನತೆ ಆದರೂ, ಭಾರತದ ಒಳಗೆ ವಾಟ್ ಎವರ್ ಯು ಪ್ರೊಡ್ಯೂಸ್, ಇಫ್ ಇಟ್ ಈಸ್ ಪ್ರೊಡ್ಯೂಸ್ಡ್ ಇನ್ಸೈಡ್ ದ ಬೌಂಡರಿ ಆಫ್ ಇಂಡಿಯಾ, ಇಫ್ ಎನಿಥಿಂಗ್ ಈಸ್ ಪ್ರೊಡ್ಯೂಸ್ಡ್ ಇನ್ಸೈಡ್ ದ ಬೌಂಡರಿ ಆಫ್ ಇಂಡಿಯಾ, ಅದನ್ನು ನಾವು ಡೊಮೆಸ್ಟಿಕ್ ಅಂತ ಕರಿತೇವೆ. ಇಫ್ ಎನಿಥಿಂಗ್ ಈಸ್ ಪ್ರೊಡ್ಯೂಸ್ಡ್ ಇನ್ಸೈಡ್ ದ ಟೆರಿಟರಿ ಆಫ್ ಇಂಡಿಯಾ, ದಟ್ ಈಸ್ ಕಾಲ್ಡ್ ಎಸ್ ಡೊಮೆಸ್ಟಿಕ್. ಆಯಿತಾ? ಇದನ್ನು ಇಂಡಿಯನ್ ಸಿಟಿಸನ್ ಕೂಡ ಉತ್ಪನ್ನ ಮಾಡ್ಬೋದು. ಫಾರ್ ಎಕ್ಸಾಂಪಲ್, ಟಾಟಾ ಅವರು ಇಂಡಿಯನ್ ಸಿಟಿಸನ್ ಕೂಡ ಉತ್ಪನ್ನ ಮಾಡ್ಬೋದು, ಅಥವಾ ಫಾರಿನರ್ ಕೂಡ ಉತ್ಪನ್ನ ಮಾಡ್ಬೋದು, ವಿದೇಶಿಯವರು ಕೂಡ ಉತ್ಪನ್ನ ಮಾಡ್ಬೋದು. ಇಟ್ ಕ್ಯಾನ್ ಬಿ ಪ್ರೊಡ್ಯೂಸ್ಡ್ ಬೈ ಅನ್ ಇಂಡಿಯನ್ ಆರ್ ಬೈ ಅ ಫಾರಿನರ್. ಇಫ್ ಇಟ್ ಈಸ್ ಪ್ರೊಡ್ಯೂಸ್ಡ್ ಇನ್ಸೈಡ್ ಇಂಡಿಯಾ, ಅವರು ಭಾರತದೊಳಗೆ ಒಂದು ಕಂಪ್ನಿ ಕಟ್ಟಿದ್ದಾರೆ, ಈ ಕಂಪ್ನಿ ಒಳಗೆ ಕಾರ್ಗಳ ಉತ್ಪನ್ನ ಆಗ್ತಿದ್ರೆ, ಭಾರತದ ಬೌಂಡ್ರಿ ಒಳಗೆ ಉತ್ಪನ್ನ ಆದರೆ ವಿ ಕಾಲ್ ಇಟ್ ಆಸ್ ಡೊಮೆಸ್ಟಿಕ್ ಪ್ರೊಡಕ್ಷನ್. ಇದನ್ನು ನಾವು ಡೊಮೆಸ್ಟಿಕ್ ಪ್ರೊಡಕ್ಷನ್ ಅಂತ ಕರಿತೇವೆ. ಡೊಮೆಸ್ಟಿಕ್ ಪ್ರೊಡಕ್ಷನ್ ಅಂದ್ರೇನು? ಭಾರತದ ಒಳಗೆ ಉತ್ಪನ್ನ ಆಗ್ತಿದೆ. ಯಾರು ಉತ್ಪನ್ನ ಮಾಡ್ತಿರೋದು ಮುಖ್ಯ ಅಲ್ಲ, ಯಾರು ಉತ್ಪನ್ನ ಮಾಡ್ತಿದ್ದಾರೆ ಅದು ಮುಖ್ಯನೇ ಅಲ್ಲ, ಜಸ್ಟ್ ಭಾರತದ ಒಳಗೆ ಉತ್ಪನ್ನ ಆಗ್ತಿದೆ ಅಂತ. ಆಯಿತಾ? ಅದೇ ಥರ ಇಲ್ಲಿ ಪಾಕಿಸ್ತಾನ ಇದೆ ಅಂತ ಇಟ್ಕೊಳ್ಳಿ. ಇಮ್ಯಾಜಿನ್ ದಟ್ ದಿಸ್ ಇಸ್ ಪಾಕಿಸ್ತಾನ್. ಸೊ ಪಾಕಿಸ್ತಾನ ಒಳಗಡೆ ಏನೇನು ಉತ್ಪನ್ನ ಆಗುತ್ತೆ, ಪಾಕಿಸ್ತಾನ್ಗೆ ನೆನ್ಪಿಟ್ಕೊಳ್ಳಿ, ಇದು ಪಾಕಿಸ್ತಾನ ಅಂತ ಇಟ್ಕೊಳ್ಳಿ. ಪಾಕಿಸ್ತಾನ್ ಬೌಂಡ್ರಿ ಒಳಗೆ ಏನೇನು ಉತ್ಪನ್ನ ಆಗುತ್ತೋ ದಟ್ ಈಸ್ ಡೊಮೆಸ್ಟಿಕ್ ಪ್ರಾಡಕ್ಟ್ ಆಫ್ ಪಾಕಿಸ್ತಾನ್. ಯಾಕಂದರೆ ಇದು ಪಾಕಿಸ್ತಾನ ಅವ್ರಿಗಾಯಿತು, ಡೊಮೆಸ್ಟಿಕ್ ಪ್ರಾಡಕ್ಟ್ ಆಫ್ ಪಾಕಿಸ್ತಾನ್. ಅರ್ಥ ಆಯ್ತಾ? ಇವಾಗ ಭಾರತದಲ್ಲಿರುವಂಥ ವಸ್ತು ಪಾಕಿಸ್ತಾನ ಒಳಗಡೆ ಹೋದರೆ, ಕೇಳಿಸ್ಕೊಳ್ಳಿ, ಭಾರತದಲ್ಲಿರುವಂಥ ವಸ್ತುನ ನಾವು ಪಾಕಿಸ್ತಾನಲ್ಲಿ ಮಾರಾಟ ಮಾಡಿದ್ರೆ, ಭಾರತದಲ್ಲಿ ಉತ್ಪನ್ನ ಆಗಿದೆ ಬಟ್ ಪಾಕಿಸ್ತಾನಲ್ಲಿ ಮಾರಾಟ ಮಾಡಿದ್ರೆ, ಭಾರತದ ಪರ್ಸ್ಪೆಕ್ಟಿವಲ್ಲಿ ನಾವು ಒಂದು ವಸ್ತುನ ಹೊರಗಡೆ ಕಳಿಸ್ತಾ ಇದ್ದೇವೆ ಅಲ್ವಾ? ನಾವು ಉತ್ಪನ್ನ ಮಾಡಿ ಒಂದು ವಸ್ತುನ ಹೊರಗಡೆ ಕಳಿಸ್ತಾ ಇದ್ದೇವೆ, ಇದನ್ನು ನಾವು ಎಕ್ಸ್ಪೋರ್ಟ್ಸ್ ಅಂತ ಕರಿತೇವೆ. ದಿಸ್ ಇಸ್ ಕಾಲ್ಡ್ ಎಸ್ ಎಕ್ಸ್ಪೋರ್ಟ್ಸ್. ಎಕ್ಸ್ಪೋರ್ಟ್ಸ್ ಅಂದ್ರೆ ಏನು? ನಮ್ಮ ದೇಶದಲ್ಲಿ ಉತ್ಪನ್ನ ಆದಂಥ ವಸ್ತುನ ಬೇರೆ ದೇಶದಲ್ಲಿ ಮಾರಾಟ ಮಾಡುವಂಥದ್ದು. ದಿಸ್ ಇಸ್ ಕಾಲ್ಡ್ ಎಸ್ ಎಕ್ಸ್ಪೋರ್ಟ್ಸ್. ಅದೇ ಪಾಕಿಸ್ತಾನ್ ಪರ್ಸ್ಪೆಕ್ಟಿವಲ್ಲಿ ನೋಡಿ, ಯಾವುದೋ ಒಂದು ಬೇರೆ ದೇಶದ ವಸ್ತು ಇವ್ರ ದೇಶದ ಒಳಗೆ ಬರ್ತಾ ಇದೆ, ಬೇರೆ ಯಾವುದೋ ದೇಶದಲ್ಲಿ ಉತ್ಪನ್ನ ಆದಂಥ ವಸ್ತು ಇವರ ದೇಶದ ಒಳಗೆ ಬರ್ತಿದೆ ಅಲ್ವಾ? ಸೊ ಪಾಕಿಸ್ತಾನ್ ಪರ್ಸ್ಪೆಕ್ಟಿವಲ್ಲಿ ಇದನ್ನು ಇಂಪೋರ್ಟ್ ಅಂತ ಕರೀತಾರೆ. ಪಾಕಿಸ್ತಾನ್ಗೆ ಇದು ಇಂಪೋರ್ಟ್. ಯಾಕೆ? ಭಾರತದಲ್ಲಿದ್ದಂಥ ವಸ್ತು ಅವ್ರ ದೇಶದ ಒಳಗೆ ಬರ್ತಿದೆ. ಭಾರತಕ್ಕೆ ಇದು ಎಕ್ಸ್ಪೋರ್ಟ್. ಯಾಕೆ? ನಮ್ಮ ದೇಶದಲ್ಲಿದ್ದಂಥ ವಸ್ತು ಬೇರೆ ದೇಶಕ್ಕೆ ಹೋಗ್ತಾ ಇದೆ. ಸೊ ಅರ್ಥ ಮಾಡ್ಕೊಳ್ಳಿ, ದ ವೆರಿ ಸಿಂಪಲ್ ಕಾನ್ಸೆಪ್ಟ್ ಬಿಟ್ವೀನ್ ಎಕ್ಸ್ಪೋರ್ಟ್ ಆ್ಯಂಡ್ ಇಂಪೋರ್ಟ್. ಇದು ತುಂಬ ಜನ ಗೊತ್ತಿಲ್ಲ. ಎಕ್ಸ್ಪೋರ್ಟ್ ಅಂದರೆ ನಮ್ಮ ದೇಶದಲ್ಲಿ ಉತ್ಪನ್ನ ಆದಂಥ ವಸ್ತು ಬೇರೆ ದೇಶಕ್ಕೆ ಹೋಗುವಂಥದ್ದು. ಯು ಪ್ರೊಡ್ಯೂಸ್ ಇಟ್ ಇನ್ಸೈಡ್ ಯುವರ್ ಕಂಟ್ರಿ, ಸೆಲ್ ಇಟ್ ಔಟ್ಸೈಡ್ ದ ಕಂಟ್ರಿ. ಅದೇ ಇಂಪೋರ್ಟ್ ಅಂದರೆ ಬೇರೆ ಯಾವುದು ದೇಶದಲ್ಲಿ ಉತ್ಪನ್ನ ಆಗಿರುವಂಥ ವಸ್ತು ನಮ್ಮ ದೇಶದ ಒಳಗಡೆ ಬರುವಂಥದ್ದು. ದಿಸ್ ಈಸ್ ಇಂಪೋರ್ಟ್. ಒಳಗೆ ಬಾ ಇಂಪೋರ್ಟ್, ಹೊರಗೆ ಹೋಗು ಈಗ ಎಕ್ಸ್ಪೋರ್ಟ್. ಆಯಿತಾ?
ಇಷ್ಟು ಅರ್ಥ ಆಗಿದೆ ಅಂತ ಅಂದ್ಕೊಳ್ತೇನೆ. ಡೊಮೆಸ್ಟಿಕ್ ಅಂದರೆ ಭಾರತದ ಒಳಗೆ ಉತ್ಪನ್ನ ಆಗ್ತಿದೆ ಅಂತ. ಎಕ್ಸ್ಪೋರ್ಟ್ ಅಂದರೆ ನಮ್ಮ ದೇಶದಲ್ಲಿ ಇದ್ದಂಥ ವಸ್ತು ನಾವು ಬೇರೆ ದೇಶದಲ್ಲಿ ಮಾರಾಟ ಮಾಡ್ತಿದ್ದೇವೆ. ಇಂಪೋರ್ಟ್ ಅಂದರೆ ಬೇರೆ ದೇಶದಲ್ಲಿ ಉತ್ಪನ್ನ ಆದಂಥ ವಸ್ತು ನಾವೀಗ ನಮ್ಮ ದೇಶದ ಒಳಗೆ ಕರ್ಸ್ಕೊಳ್ತಾ ಇದ್ದಾವೆ. ಐ ಥಿಂಕ್ ದಿಸ್ ಮಚ್ ಇಸ್ ಕ್ಲಿಯರ್. ಇವಾಗ ಇನ್ನೊಂದು ಅರ್ಥ ಮಾಡ್ಕೊಳ್ಳಿ. ಯು ನೀಡ್ ಟು ಅಂಡರ್ಸ್ಟ್ಯಾಂಡ್ ಒನ್ ಮೋರ್ ಥಿಂಗ್ ಇಸ್ ಓಪನ್ ಎಕಾನಮಿ ಆ್ಯಂಡ್ ಕ್ಲೋಸ್ಡ್ ಎಕಾನಮಿ. ಓಪನ್ ಎಕಾನಮಿ ಅಂದರೆ ಏನು, ಕ್ಲೋಸ್ಡ್ ಎಕಾನಮಿ ಅಂದರೆ ಏನು? ಕರೆಕ್ಟಾಗಿ ಕೇಳಿಸ್ಕೊಳ್ರಪ್ಪ. ಓಕೆ, ಇಂಪಾರ್ಟೆಂಟ್ ವರ್ಡ್ಸ್ ಇದೆಲ್ಲ. ಆಮೇಲೆ ನಾಳೆ ನ್ಯಾಷನಲ್ ಇನ್ಕಮ್ ಅಕೌಂಟಿಂಗ್ 1 ಸೆಕೆಂಡಲ್ಲಿ ಅರ್ಥ ಆಗುತ್ತೆ ನಿಮಗೆ. ಓಪನ್ ಎಕಾನಮಿ ಮತ್ತು ಕ್ಲೋಸ್ಡ್ ಎಕಾನಮಿ. ಕ್ಲೋಸ್ಡ್ ಎಕಾನಮಿ ಅಂದರೆ ಈ ಥರ. ಇದು ಇಂಡಿಯಾ ಅಂತ ಇಟ್ಕೊಳ್ಳಿ. ಕ್ಲೋಸ್ಡ್ ಎಕಾನಮಿ ಇದು ಇಂಡಿಯಾ ಟ್ರೇಡ್ ಮಾಡ್ತಾ ಇಲ್ಲ. ವಿ ಡೋಂಟ್ ಟ್ರೇಡ್ ಎಟ್ ಆಲ್. ಇಫ್ ಇಂಡಿಯಾ ಇಸ್ ನಾಟ್ ಟ್ರೇಡಿಂಗ್ ವಿತ್ ಎನಿ ಒನ್, ವಿ ಕಾಲ್ ಇಟ್ ಆಸ್ ಕ್ಲೋಸ್ಡ್ ಎಕಾನಮಿ. ಇವಾಗ ಟ್ರೇಡ್ ಅಂದರೆ ಏನು? ಟ್ರೇಡ್ ಅಂದರೆ ನಾವು ಬೇರೆ ದೇಶದ ಜೊತೆ ಇಂಪೋರ್ಟ್ ಮತ್ತು ಎಕ್ಸ್ಪೋರ್ಟ್ ಮಾಡಲ್ಲ. ವಿ ಡೋಂಟ್ ಡೂ ಇಂಪೋರ್ಟ್ಸ್ ಆ್ಯಂಡ್ ಎಕ್ಸ್ಪೋರ್ಟ್ಸ್. ನಾವು ಬೇರೆ ದೇಶದ ಜೊತೆ ವ್ಯಾಪಾರ ಮಾಡ್ತಿದ್ರೆ, ನಾವು ಬೇರೆ ದೇಶದ ಜೊತೆ ವ್ಯಾಪಾರ ಮಾಡದಿದ್ದರೆ, ನಾವು ಬೇರೆ ದೇಶದ ಜೊತೆ ವ್ಯಾಪಾರ ಮಾಡ್ತಿಲ್ಲ. ವಿ ಆರ್ ನಾಟ್ ಡೂಯಿಂಗ್ ಇಂಪೋರ್ಟ್ಸ್ ಆ್ಯಂಡ್ ಎಕ್ಸ್ಪೋರ್ಟ್ಸ್. ನಮಗೇನು ಬೇಕೋ ನಾವೇ ಉತ್ಪನ್ನ ಮಾಡ್ಕೊಳ್ತೇವೆ. ನಮಗೇನೇನು ಬೇಕಲ್ವಾ ನಾವು ಭಾರತದ ಒಳಗೆ ಉತ್ಪನ್ನ ಮಾಡ್ಕೊಳ್ತೇವೆ. ಭಾರತದ ಒಳಗೆ ಇರುವಂಥ ವಸ್ತು ಭಾರತದ ಒಳಗೆ ಮಾರಾಟ ಆಗುತ್ತೆ. ಬೇರೆ ದೇಶದಲ್ಲಿರುವಂಥ ವಸ್ತುನ ನಾವು ನಮ್ಮ ದೇಶದ ಒಳಗೆ ಬರೋಕ್ಕೆ ಬಿಡಲ್ಲ. So what is happening? We are not encouraging import and export. ನಾವು ಬೇರೆ ದೇಶದ ಜೊತೆ ವ್ಯಾಪಾರ ಮಾಡ್ತಿಲ್ಲ ಅಂದರೆ ನಮ್ಮ ದೇಶದಲ್ಲಿರುವಂಥ ವಸ್ತುನ ಬೇರೆ ದೇಶದಲ್ಲಿ ಮಾರಾಟ ಕೂಡ ಮಾಡ್ತಿಲ್ಲ. ಬೇರೆ ದೇಶದಲ್ಲಿರುವಂಥ ವಸ್ತುನ ನಮ್ಮ ದೇಶದ ಒಳಗೆ ತರಿಸ್ಕೊಳ್ತೂನೇ ಇಲ್ಲ ಅಂದರೆ, ಇಫ್ ಯು ಆರ್ ನಾಟ್ ಪರ್ಫಾರ್ಮಿಂಗ್ ಇಂಪೋರ್ಟ್ಸ್ ಆ್ಯಂಡ್ ಎಕ್ಸ್ಪೋರ್ಟ್ಸ್, ಅಂಥ ಎಕಾನಮಿನ ನಾವು ಕ್ಲೋಸ್ಡ್ ಎಕಾನಮಿ ಅಂತ ಕರಿತೇವೆ. ಕ್ಲೋಸ್ಡ್ ಅಂದರೆ ಅವರ್ ಬಾರ್ಡರ್ಸ್ ಆರ್ ಕ್ಲೋಸ್ಡ್ ಫಾರ್ ಎಕ್ಸ್ಟರ್ನಲ್ ಟ್ರೇಡ್. Our borders are closed for external trade. ಇದರ ಅರ್ಥ ಏನು? ನಮ್ಮ ದೇಶದಲ್ಲಿ ಇರುವಂಥ ವಸ್ತು ಬೇರೆ ದೇಶಕ್ಕೂ ಹೋಗ್ತಿಲ್ಲ, ಬೇರೆ ದೇಶದಲ್ಲಿರುವಂಥ ವಸ್ತು ನಮ್ಮ ದೇಶಕ್ಕೂ ಬರ್ತಿಲ್ಲ. ದಿಸ್ ಇಸ್ ಕಾಲ್ಡ್ ಎಸ್ ಕ್ಲೋಸ್ಡ್ ಎಕಾನಮಿ. ಲಾಸ್ಟ್ ಪೇಜಲ್ಲಿ ಬರ್ಕೊಳ್ರಪ್ಪ ಬೇಕು. ವಾಟ್ ಈಸ್ ದ ಮೀನಿಂಗ್ ಆಫ್ ಟ್ರೇಡ್? ಟ್ರೇಡ್ ಅಂದರೆ ಪರ್ಫಾರ್ಮಿಂಗ್ ಇಂಪೋರ್ಟ್ ಆ್ಯಂಡ್ ಎಕ್ಸ್ಪೋರ್ಟ್ ವಿತ್ ಡಿಫ್ರೆಂಟ್ ನೇಷನ್ಸ್. ಟ್ರೇಡ್ ಅಂದರೆ performing imports and exports between two nations. Closed economy ಅಂದರೆ ಬರ್ಕೊಳ್ಳಿ. ಕ್ಲೋಸ್ಡ್ ಎಕಾನಮಿ ಅಂದರೆ ದ ಪ್ರಾಡಕ್ಟ್ಸ್. ಕ್ಲೋಸ್ಡ್ ಎಕಾನಮಿ ಅಂದರೆ ಪ್ರಾಡಕ್ಟ್ಸ್ ಬೇಡ. ವಿ ಡೋಂಟ್ ಎನ್ಕರೇಜ್ ಇಂಪೋರ್ಟ್ಸ್ ಆ್ಯಂಡ್ ಎಕ್ಸ್ಪೋರ್ಟ್ಸ್. ಕ್ಲೋಸ್ಡ್ ಎಕಾನಮಿ ಅಂದರೆ we don't encourage imports and exports. ಅದೇ ಥರ ಓಪನ್ ಎಕಾನಮಿ ಅಂದರೆ ಕೇಳಿಸ್ಕೊಳ್ಳಿ. ಓಪನ್ ಎಕಾನಮಿ ಅಂದರೆ ಇದು ಇಂಡಿಯಾ. ಜಸ್ಟ್ ಎಕ್ಸಾಂಪಲ್ಗೆ ಇದು ಇಂಡಿಯಾ. ಸೊ ನಾವು ನಮ್ಮ ದೇಶದ ವಸ್ತುಗಳನ್ನ, ನಮ್ಮ ದೇಶದಲ್ಲಿ ಮೇಡ್ ಇನ್ ಇಂಡಿಯಾ ವಸ್ತುಗಳನ್ನ ಬೇರೆ ದೇಶದಲ್ಲಿ ಕೂಡ ಮಾರಾಟ ಮಾಡ್ತಿದ್ದೇವೆ. ನಮ್ಮ ದೇಶದ ವಸ್ತುಗಳನ್ನ ನಾವು ಚೈನಾದಲ್ಲಿ ಕೂಡ ಮಾರಾಟ ಮಾಡ್ತೇವೆ ಅಂತ ಇಟ್ಕೊಳ್ಳಿ, ಅಮೆರಿಕದಲ್ಲಿ ಕೂಡ ಮಾರಾಟ ಮಾಡ್ತಿದ್ದೇವೆ. ಮೇಡ್ ಇನ್ ಇಂಡಿಯಾ ವಸ್ತುಗಳನ್ನ ಪಾಕಿಸ್ತಾನಲ್ಲಿ ಕೂಡ ಮಾರಾಟ ಮಾಡ್ತಿದ್ದೇವೆ. ಅದೇ ಥರ ಪಾಕಿಸ್ತಾನದಲ್ಲಿ ಉತ್ಪನ್ನ ಆಗುವಂಥ ವಸ್ತುಗಳನ್ನ ನಮ್ಮ ದೇಶದ ಒಳಗೆ ಕೂಡ ಮೇಡ್ ಇನ್ ಪಾಕಿಸ್ತಾನ ಕೂಡ ನಮ್ಮ ದೇಶದಲ್ಲಿ ಮಾರಾಟ ಮಾಡಕ್ಕೆ ಬಿಡ್ತೇವೆ. ಮೇಡ್ ಇನ್ ಚೈನಾನ ಕೂಡ ನಮ್ಮ ದೇಶದ ಒಳಗೆ ಮಾರಾಟ ಮಾಡಕ್ಕೆ ಬಿಡ್ತೇವೆ. ಮೇಡ್ ಇನ್ USA ಕೂಡ ನಮ್ಮ ದೇಶದ ಒಳಗೆ ಮಾರಾಟ ಮಾಡಕ್ಕೆ ಬಿಡ್ತೇವೆ. ಅಂದರೆ ಇಫ್ ದ ಬಾರ್ಡರ್ಸ್ ಆಫ್ ದ ನೇಷನ್ ಆರ್ ಓಪನ್ ಫಾರ್ ಟ್ರೇಡ್, ನಾವು ಟ್ರೇಡ್ನ ಎನ್ಕರೇಜ್ ಮಾಡಿದ್ರೆ, ಟ್ರೇಡ್ ಅಂದರೆ ಏನು? ಎರಡು ದೇಶದ ಮಧ್ಯದಲ್ಲಿ ಆಗುವಂಥ ವ್ಯಾಪಾರ. ಓಕೆ, ಟ್ರೇಡ್ ಅಂದರೆ ಎರಡು ದೇಶಗಳ ಮಧ್ಯದಲ್ಲಿ ಆಗುವಂಥ ವ್ಯಾಪಾರ. ಈ ಥರ ವ್ಯಾಪಾರ ಆದರೆ ಅದನ್ನು ನಾವು ಓಪನ್ ಎಕಾನಮಿ ಅಂತ ಕರಿತೇವೆ. ವಾಟ್ ಈಸ್ ದ ಮೀನಿಂಗ್ ಆಫ್ ಓಪನ್ ಎಕಾನಮಿ? Open economy in simple means we encourage trade between the two countries. We encourage the trade between the two or more nations. Closed economy andre we do not encourage the trade between two or more nations. Simple. Closed economy andre no, we do not encourage the trade between two nations. Open economy andre we do not encourage the trade between. Open economy andre we encourage the trade between two nations. ಒಂದು ನಿಮಿಷ ಅಮ್ಮ ಕರೀತಿದ್ದಾರೆ, ಒಂದು ನಿಮಿಷ. ಓಕೆ,
ಓಪನ್ ಎಕಾನಮಿ ಅಂದರೆ ಸಾರಿ ನಮ್ಮ ಅಮ್ಮ ಕರೀತಾ ಇದ್ದಾರೆ, ಕಾಫಿ ಕುಡಿ, ತಿಂಡಿ ಮಾಡು, ರಾತ್ರಿ ಆಯ್ತಲ್ಲ ಊಟ ಮಾಡು, ಕಾಮನ್ ಲೆಟ್ಸ್ ಕಮ್ ಬ್ಯಾಕ್. ಓಪನ್ ಎಕಾನಮಿ ಅಂದರೆ ವಿ ಎನ್ಕರೇಜ್ ದ ಟ್ರೇಡ್ ಬಿಟ್ವೀನ್ ಟೂ ನೇಷನ್ಸ್, ಎರಡು ದೇಶಗಳ ಮಧ್ಯೆ ವ್ಯಾಪಾರ ಮಾಡ್ತೇವೆ ಅಂತ. ಕ್ಲೋಸ್ಡ್ ಎಕಾನಮಿ ಅಂದರೆ ವಿ ಡು ನಾಟ್ ಎನ್ಕರೇಜ್ ದ ಟ್ರೇಡ್ ಬಿಟ್ವೀನ್ ಟೂ ಕಂಟ್ರೀಸ್ ಅಂತ, ಆಯಿತಾ? ಇದು ಅರ್ಥ ಇದೆ ಅಂತ ಅಂದ್ಕೊಳ್ತಾನೆ. ಲೆಟ್ಸ್ ಕಂಟಿನ್ಯೂ ವಿತ್ ಒನ್ ಮೋರ್ ವರ್ಡ್. ವಾಟ್ ಈಸ್ ದ ಡಿಫ್ರೆನ್ಸ್ ಬಿಟ್ವೀನ್ ಗ್ರಾಸ್, ಬರ್ಕೊಳ್ರಪ್ಪ ಕ್ರಿಯೇಟಾಗಿ. ವಾಟ್ ಈಸ್ ದ ಡಿಫ್ರೆನ್ಸ್ ಬಿಟ್ವೀನ್ ಕ್ರಾಸ್ ಆ್ಯಂಡ್ ನೆಟ್? ವಾಟ್ ಈಸ್ ದ ಮೀನಿಂಗ್ ಬಿಟ್ವೀನ್ ಗ್ರಾಸ್ ಆ್ಯಂಡ್ ನೆಟ್? ಗ್ರಾಸ್ ಅಂದರೆ ಸಮ್ ಟೋಟಲ್ ಅಂತ, ಗ್ರಾಸ್ ಅಂದರೆ ಸಮ್ ಟೋಟಲ್ ಅಂತ, ಸಿಂಪಲ್ ವರ್ಡ್ಸ್. ಗ್ರಾಸ್ ಅಂದರೆ ಸಮ್ ಟೋಟಲ್, ನೆಟ್ ಅಂದರೆ ಆಫ್ಟರ್ ಡಿಡಕ್ಷನ್ ಅಂತ. ಏನು ಮಾತಾಡೋಣ, ಡೋಂಟ್ ವರಿ. ಗ್ರಾಸ್ ಅಂದರೆ ಸಮ್ ಟೋಟಲ್ ಅಂತ, ನೆಟ್ ಅಂದರೆ ಆಫ್ಟರ್ ಡಿಡಕ್ಷನ್ ಅಂತ. ಗ್ರಾಸ್ ಅಂದರೆ ಸಮ್ ಟೋಟಲ್ ಅಂತ, ನೆಟ್ ಅಂದರೆ ಆಫ್ಟರ್ ಡಿಡಕ್ಷನ್ ಅಂತ. ಇನ್ ಸಿಂಪಲ್, ಗ್ರಾಸ್ ಅಂದರೆ ಟೋಟಲ್ ಬಿಲ್. ಗ್ರಾಸ್ ಅಂದರೆ ಟೋಟಲ್ ಬಿಲ್ ವಿತೌಟ್ ಡಿಸ್ಕೌಂಟ್. ಟೋಟಲ್ ಬಿಲ್ ವಿತೌಟ್ ಡಿಸ್ಕೌಂಟ್. ಏನು ಡಿಸ್ಕೌಂಟ್ ಕೊಡದೆ ಬಿಲ್ ಕೊಡ್ತಾರಲ್ವ ಅದನ್ನು ಗ್ರಾಸ್ ಅಂತ ಇಟ್ಕೊಳ್ಳಿ. ಇದು ಬಿಲ್ ಆಫ್ಟರ್ ಡಿಸ್ಕೌಂಟ್. ಬಿಲ್ ಆಫ್ಟರ್ ಡಿಸ್ಕೌಂಟ್ ಇಸ್ ಕಾಲ್ಡ್ ಆಸ್ ನೆಟ್. ನಂಗೆ ಗೊತ್ತು ನಿಮ್ಗೆ ಇದು ಅರ್ಥ ಆಗಲ್ಲ ಅಂತ, ಬಟ್ ಸ್ಟಿಲ್ ಅರ್ಥ ಮಾಡ್ಕೊಳ್ಳಿ. ಟೋಟಲ್ ಬಿಲ್ ವಿದೌಟ್ ಡಿಸ್ಕೌಂಟ್ ಅಂದರೆ ಗ್ರಾಸ್, ಟೋಟಲ್ ಬಿಲ್ ಆಫ್ಟರ್ ಡಿಸ್ಕೌಂಟ್ ಅಂದರೆ ನೆಟ್. ಫಾರ್ ಎಕ್ಸಾಂಪಲ್, ನೀವೊಂದು ಸುಮ್ಮನೆ ಹೇಳ್ತಿರೋದು, ಜಸ್ಟ್ ಅರ್ಥ ಮಾಡ್ಕೊಳ್ಳಿ, ಏನು ಟೆನ್ಷನ್ ತೊಗೋಬೇಡಿ, ಕಾನ್ಸೆಪ್ಟ್ ಅರ್ಥ ಮಾಡ್ಕೊಳ್ಳಿ. ನೀವು ಬಟ್ಟೆ ತೊಗೊಂಡ್ರಿ, ಕ್ಲೋತ್ಸ್ 1,000 ಆಯಿತು, ಬಟ್ಟೆ 1,000 ಆಯಿತು. ಅದಾದಮೇಲೆ ನೀವು ಶಾಪಿಂಗ್, ಅದೇ ಶಾಪಿಂಗ್ ಕಾಂಪ್ಲೆಕ್ಸಲ್ಲಿ ಇದ್ದೀರಾ. ಇದಾದಮೇಲೆ ನೀವು ಸ್ವಲ್ಪ ಕ್ಲೋತ್ಸ್ ಆದಮೇಲೆ ಏನು ತೊಗೊಂಡ್ರಿ, ಶೂಸ್ ತೊಗೊಂಡ್ರಿ ಅಂತ ಇಟ್ಕೊಳ್ಳಿ. ಶೂಸ್ ಕೂಡ 1,000 ಆಯ್ತು ಅಂತ ಇಟ್ಕೊಳ್ಳಿ. ಅದಾದಮೇಲೆ ನೀವು ಶೂಸ್ ತೊಗೊಂಡ್ರಿ, ಕ್ಲೋತ್ಸ್ ತೊಗೊಂಡ್ರಿ, ಲಾಸ್ಟಿಗೆ ಅದರ್ಸ್ ಬೇರೆ ಬೇರೆ ವಸ್ತುಗಳನ್ನ ತೊಗೊಂಡ್ರಿ, ಅದೆಲ್ಲ ಸೇರಿ 10,000 ಆಯ್ತು ಅಂತ ಇಟ್ಕೊಳ್ಳಿ. ಸೊ ನಿಮ್ಮ ಗ್ರಾಸ್ ಬಿಲ್ ಏನಿದೆ ಅಲ್ವಾ, ದ ಟೋಟಲ್ ಬಿಲ್, ಗ್ರಾಸ್ ಬಿಲ್ 12,000 ಆಯಿತು. ದಿಸ್ ಈಸ್ ಯುವರ್ ಗ್ರಾಸ್ ಬಿಲ್. ಗ್ರಾಸ್ ಅಂದರೆ ನೀವು ತೊಗೊಂಡಿರೋ ವಸ್ತುಗಳನ್ನ ನಾನು ಆ್ಯಡ್ ಮಾಡ್ತಾ ಇದ್ದೇನೆ. ದಿಸ್ ಬಿಕೇಮ್ ಯುವರ್ ಗ್ರಾಸ್, ದ ಟೋಟಲ್ ಬಿಲ್. ಇದಾದಮೇಲೆ ನೀವು ಬಿಲ್ ಮಾಡೋಕ್ಕೆ ಹೋಗ್ತೀರಾ, ಅವ್ರೇನು ಹೇಳ್ತಾರೆ, ಸರ್ ನಮ್ಮ ಅಂಗಡಿಯಲ್ಲಿ ಇವತ್ತು 10% ಡಿಸ್ಕೌಂಟ್ ಇದೆ ಸರ್, ನಮ್ಮ ಅಂಗಡಿಯಲ್ಲಿ ಇವತ್ತೇನಿದೆ 10% ಡಿಸ್ಕೌಂಟ್ ಇದೆ. ಸೊ ನೀವು 10% ಡಿಸ್ಕೌಂಟ್ ಆದಮೇಲೆ ಮಿಕ್ಕಿದ ದುಡ್ಡನ್ನ ಕಟ್ಟಿ. ಫಾರ್ ಎಕ್ಸಾಂಪಲ್, ನಂಗೆ ಲೆಕ್ಕ ಬರೋಲ್ಲ, 10% ಡಿಸ್ಕೌಂಟ್ ಆದಮೇಲೆ ನಿಮ್ಮ ಬಿಲ್ ಈಗ 10,000 ರೂಪಾಯಿ ಆಗಿದೆ ಸರ್, ನೀವು 10,000 ರೂಪಾಯಿನ ಪೇ ಮಾಡಿದ್ರೆ ಸಾಕು. ಕ್ಯಾಲ್ಕುಲೇಷನ್ ರಾಂಗ್ ಇದೆ, ಎಕ್ಸಾಂಪಲ್ ಅಷ್ಟೇ. ಟೋಟಲ್ ಬಿಲ್ ಇದು 12,000, ಟೋಟಲ್ ಬಿಲ್ ಇದ್ದಿದ್ದು 12,000, ಅದನ್ನು ಕಮ್ಮಿ ಮಾಡಿ ಈಗ 10,000 ಪೇ ಮಾಡ್ತಿರಲ್ವಾ, ದಿಸ್ ಈಸ್ ಕಾಲ್ಡ್ ಆಸ್ ನೆಟ್. ಇನ್ ಸಿಂಪಲ್ ನೆಟ್ ಅಪ್ಪ, ಇದೇ ನೆಟ್. ಸೊ ಡಿಡಕ್ಷನ್ ಅಂದರೆ ರೆಡ್ಯೂಸ್ಡ್ ಪ್ರೈಸ್. ಡಿಡಕ್ಷನ್ ಅಂದರೆ 2,000 ರೂಪಾಯಿಯನ್ನು ಕಮ್ಮಿ ಮಾಡಿದ್ರಲ್ವಾ, ದಿಸ್ ಈಸ್ ಕಾಲ್ಡ್ ಆಸ್ ಡಿಡಕ್ಷನ್. ಡಿಡಕ್ಷನ್ ಅಂದರೆ ಎಷ್ಟು ಕಮ್ಮಿ ಆಗಿದೆ ಅಂತ. ಸೊ ವಾಟ್ ಈಸ್ ದ ಮೀನಿಂಗ್ ಆಫ್ ಗ್ರಾಸ್? ಗ್ರಾಸ್ ಅಂದರೆ ಸಮ್ ಟೋಟಲ್ ಆರ್ ದ ಟೋಟಲ್ ಬಿಲ್ ಟು ಬಿ ಪೇಡ್ ವಿತೌಟ್ ಎನಿ ಡಿಸ್ಕೌಂಟ್ ಆರ್ ವಿತೌಟ್ ಎನಿ ಡಿಡಕ್ಷನ್. ನೆಟ್ ಅಂದರೆ ದ ಅಮೌಂಟ್ ಟು ಬಿ ಪೇಡ್ ಆಫ್ಟರ್ ಡಿಡಕ್ಷನ್, ಆಫ್ಟರ್ ದ ಡಿಸ್ಕೌಂಟ್. ಸಿಂಪಲ್ ವರ್ಡ್ಸಲ್ಲಿ ಹೇಳ್ತಾ ಇದ್ದೇನೆ. ಸರ್ ನಾನು SSC CGL ಪ್ರಿಪೇರ್ ಆಗ್ತಿದ್ದೀನಿ, ಗುಡ್ ಲಕ್ ಮೈ ಫ್ರೆಂಡ್. ಸೊ ಗ್ರಾಸ್ ಅಂದರೆ ಏನು? ದ ಸಮ್ ಟೋಟಲ್ ಆಫ್ ಮನಿ ವಿತೌಟ್ ಎನಿ ಡಿಡಕ್ಷನ್. ನೆಟ್ ಅಂದರೆ ಸಮ್ ಟೋಟಲ್ ಆಫ್ ಮನಿ ಆಫ್ಟರ್ ಡಿಡಕ್ಷನ್. ಬರ್ಕೊಳ್ಳಿ, ಇದನ್ನೇ ಬರ್ಕೊಳ್ಳಿ. 1 ನಿಮಿಷ ಟೈಮ್ ಕೊಡ್ತೇನೆ, ಸೇಮ್ ಟು ಸೇಮ್ ಬರ್ಕೊಳ್ಳಿ. ಒಂದು ಕ್ಲಾಸ್ ಏನಂಕಮ್ಮ, ಊಟ ಮಾಡು. ಮನೇಲಿ ಊಟ ಮಾಡೋದು ಬಿಟ್ಟು ಏನೂ ಇಲ್ಲ ನಮ್ಮ ಮನೇಲಿ. ದಂಡ ಪಿಂಡ ಥರ ಇದೇನು ಗುರು, ನಮ್ಮ ಮನೇಲಿ ದುಡಿತಾನೂ ಇಲ್ಲ, ಏನೂ ಮಾಡ್ತಿಲ್ಲ, ಬಟ್ ಅಮ್ಮ ಟೈಮ್ ಟು ಟೈಮ್ ಊಟ ಆಗ್ತವ್ರೆ, ದೇವತೆ ನಮ್ಮಮ್ಮ. ಓಕೆ, ಗ್ರಾಸ್ ಆಯಿತು, ನೆಟ್ ಆಯಿತು. ನಾವು ನೆನ್ಪಿಟ್ಕೊಳ್ಳಿ, ನಾವು ಒನ್ ಮೋರ್ ಥಿಂಗ್, ಆಯಿತಾ ಗುರು? ಈಗ ಇನ್ನೊಂದು ಕಾನ್ಸೆಪ್ಟು, ತುಂಬ ಇಂಪಾರ್ಟೆಂಟ್ ಕಾನ್ಸೆಪ್ಟ್ಸ್ನ ಮಾತಾಡ್ತಾ ಇದ್ದೇವೆ. ಸೊ ಡೈಟ್ ಟು ಫೋಕಸ್. ಓಕೆ, ನಾವು ಅಂಡರ್ಸ್ಟ್ಯಾಂಡ್ ಒನ್ ಮೋರ್ ಥಿಂಗ್. ನೀವು ಒಂದು ಕ್ಯಾಬ್ ಸರ್ವಿಸ್ನ ಸ್ಟಾರ್ಟ್ ಮಾಡಬೇಕಂತಿದ್ದೀರಾ. ಇಂಪಾರ್ಟೆಂಟ್ ವರ್ಡ್ಸ್, ಇವತ್ತು ಬರೀ ಟರ್ಮ್ಸ್ನ ಮಾತ್ರ ಕಲ್ಯಾಣ, ಡೋಂಟ್ ವರಿ. ಓಕೆ, ಒಂದಕ್ಕೊಂದು ಸಂಬಂಧನೇ ಇಲ್ಲ, ವರ್ಡ್ಸ್ ಅರ್ಥ ಮಾಡ್ಕೊಳ್ಳಿ. ನೀವೊಂದು ಕ್ಯಾಬ್ ಸರ್ವಿಸ್ನ ಸ್ಟಾರ್ಟ್ ಮಾಡಬೇಕಂತಿದ್ದೀರಾ, ನೀವೊಂದು ಕ್ಯಾಬ್ ತೊಗೋಬೇಕಂತ ಇದ್ದೀರಾ, ಪರ್ಸ್ನಲ್ ಯೂಸ್ಗಲ್ಲ, ದುಡ್ಡು ಮಾಡೋಕ್ಕೋಸ್ಕರ, ಆಯಿತಾ? ಸೊ ಕ್ಯಾಬ್ ಓಡಿಸೋಕ್ಕೋಸ್ಕರ ನಿಮಗೆ ಮೊದಲನೇದು ಏನು ಬೇಕಾಗಿದೆ? ವಾಟ್ಸ್ ದ ಫಸ್ಟ್ ಥಿಂಗ್ ಯು ವಾಂಟ್? The first thing you want is a cab. The first thing you want is a car.
ಆಯಿತಾ. ಕ್ಯಾಬ್ ಸರ್ವಿಸ್ ಮಾಡಬೇಕಂತ ಇದ್ದರೆ ಮೊದಲು ನಿಮ್ಮ ಹತ್ರ ಒಂದು ಕಾರ್ ಬೇಕು. ಸೊ ಕಾರ್ಗೊಂದು ಸ್ವಲ್ಪ ಹೆಡ್ಲೈಟ್ ಕೊಟ್ಬಿಡೋಣ. ಓಕೆ ಸೂಪರ್. ಕಾರ್ಗೊಂದು ಸ್ವಲ್ಪ ಕಿಟಕಿನೂ ಹಾಕ್ಬಿಡೋಣ. ಇಲ್ಲೊಂದು ಚಿಕ್ಕ ಸೈಲೆನ್ಸರಪ್ಪ. ಕಾರ್ ರೆಡಿ ಇದೆ. ಓಕೆ, ನೀವೊಂದು ಕಾರ್ ತೊಗೋಬೇಕಂತ ಇದ್ದೀರಾ ಕ್ಯಾಬ್ ಸರ್ವಿಸ್ಗೆ. ಫಾರ್ ಎಕ್ಸಾಂಪಲ್ ನೀವು ಯಾವುದೋ ಒಂದು ಕಾರ್ ತೊಗೊಂಡ್ರಿ. ಈ ಕಾರ್ ಬೆಲೆ 10 ಲಕ್ಷ ರೂಪಾಯಿ. ಸರಿಯಾಗಿ ಕೇಳಿಸ್ಕೊಳ್ಳಿ ಸ್ನೇಹಿತರೆ, ಈ ಕಾರ್ ಬೆಲೆ 10 ಲಕ್ಷ ರೂಪಾಯಿ. ಈ ಕಾರ್ ಬೆಲೆ 10 ಲಕ್ಷ ರೂಪಾಯಿ. ಸೊ ಇವಾಗ ನಿಮ್ಗೆ ಗೊತ್ತಿರತ್ತೆ ಫಸ್ಟ್ ಹ್ಯಾಂಡ್ ಕಾರ್ ಬೆಲೆ 10 ಲಕ್ಷ. ಫಸ್ಟ್ ಹ್ಯಾಂಡ್ ಕಾರ್ ಬೆಲೆ 10 ಲಕ್ಷ. ಈ ಕಾರ್ನ ನೀವು ಮತ್ತೆ ಮಾರಾಟ ಮಾಡೋಕ್ಕೆ ಹೋದರೆ, ಈ ಕಾರ್ನ ನೀವು ಮತ್ತೆ 1 ವರ್ಷ 2 ವರ್ಷ ಬಳಸ್ಕೊಂಡು ರೀಸೆಲ್ ಮಾಡೋಕ್ಕೆ ಹೋದರೆ, ಮತ್ತೆ ಮಾರಾಟ ಮಾಡೋಕ್ಕೆ ಹೋದರೆ ನಿಮಗೆ 10 ಲಕ್ಷ ಸಿಗತ್ತಾ ಸಿಗಲ್ವಾ? ನೀವು ಕಾರ್ ಪರ್ಚೇಸ್ ಮಾಡಿದ್ದೆಷ್ಟು ಫಸ್ಟ್ ಹ್ಯಾಂಡಾಗಿ 10 ಲಕ್ಷ. ನೀವು ಇದೇ ಕಾರ್ನ ಮಾರ್ಕೆಟಲ್ಲಿ ರೀಸೆಲ್ ಮಾಡೋಕ್ಕೆ ಹೋದರೆ ಸೆಕೆಂಡ್ ಹ್ಯಾಂಡ್, ಇವಾಗ ಈ ಕಾರ್ನ ಸೆಕೆಂಡ್ ಹ್ಯಾಂಡ್ ಸೆಲ್ ಮಾಡೋಕ್ಕೆ ಹೋದರೆ ನಿಮಗೆ 10 ಲಕ್ಷ ಸಿಗತ್ತಾ ಸಿಗಲ್ವಾ? ಆಫ್ಕೋರ್ಸ್ ಸಿಗಲ್ಲ. ಈಗ ನಿಮಗಿದು 8 ಲಕ್ಷಕ್ಕೆ ಸಿಗ್ಬೋದು. 8 ಲಕ್ಷಕ್ಕೆ ಮಾರಾಟ ಮಾಡ್ತೀರಾ, ಕಾಣ್ತಿದ್ಯಾ? ಇನಿಷಿಯಲಿ ಇದ್ದಿದ್ದು 10 ಲಕ್ಷ, ಬಟ್ ಸೆಕೆಂಡ್ ಹ್ಯಾಂಡ್ ಆಗಿದ್ದಕ್ಕೆ 8 ಲಕ್ಷ. ಈ 2 ಲಕ್ಷ ಯಾಕೆ ಕಮ್ಮಿ ಆಗಿದೆ ಅಂದರೆ, ಈ 2 ಲಕ್ಷನ ಎಕನಾಮಿಕ್ ಟರ್ಮ್ಸಲ್ಲಿ, ಈ 2 ಲಕ್ಷನ ಎಕನಾಮಿಕ್ ಟರ್ಮ್ಸಲ್ಲಿ ಡೆಪ್ರಿಸಿಯೇಷನ್ ಅಂತ ಕರೀತಾರೆ. ಡೆಪ್ರಿಸಿಯೇಷನ್. ಈ 2 ಲಕ್ಷ ಏನು ಕಮ್ಮಿ ಆಗಿದೆ ಅಲ್ವಾ, ಫಸ್ಟ್ ಹ್ಯಾಂಡಾಗಿ ತೊಗೊಂಡಾಗ 10 ಲಕ್ಷ ಇತ್ತು, ಸೆಕೆಂಡ್ ಹ್ಯಾಂಡಲ್ಲಿ ಮಾರಾಟ ಮಾಡಿದಾಗ 8 ಲಕ್ಷ ಆಗಿದೆ. 2 ಲಕ್ಷ ಎಲ್ಲಿ ಮಾಯ ಆಗಿದೆ ಅಲ್ವಾ, ಇದನ್ನು ನಾವು ಡೆಪ್ರಿಸಿಯೇಷನ್ ಅಂತ ಕರಿತೇವೆ. ಡೆಪ್ರಿಸಿಯೇಷನ್ ಅಂದರೆ ರಿಡಕ್ಷನ್ ಆಫ್, ಇಂಗ್ಲೀಷಲ್ಲಿ ಹೇಳ್ತಾನೆ ಆಮೇಲೆ ಕನ್ನಡದಲ್ಲಿ ಹೇಳ್ತಾನೆ. ಡೆಪ್ರಿಸಿಯೇಷನ್ ಅಂದರೆ ರಿಡಕ್ಷನ್ ಆಫ್ ವ್ಯಾಲ್ಯೂ ಇನ್, ರಿಡಕ್ಷನ್ ಆಫ್ ವ್ಯಾಲ್ಯೂ ಇನ್ ಗೂಡ್ಸ್, ರಿಡಕ್ಷನ್ ಆಫ್ ವ್ಯಾಲ್ಯೂ ಇನ್ ಗೂಡ್ಸ್ ಡ್ಯೂ ಟು technical word wear and tear of the product, due to wear and tear of the product, wear and tear of the product, underline wear and tear. ಸೊ ಏನಾಗಿದೆ, ಇನಿಷಿಯಲಿ ನೀವು ಕಾರ್ ತೊಗೊಂಡಿದ್ದು 10 ಲಕ್ಷಕ್ಕೆ, ಆಮೇಲೆ ಸ್ವಲ್ಪ ವರ್ಷಗಳಾದಮೇಲೆ ಈ ಕಾರ್ನ ಮಾರಾಟ ಮಾಡೋಕ್ಕೆ ಹೋದ್ರಿ. ಮಾರಾಟ ಮಾಡಿದಾಗ ಇದ್ರ ವ್ಯಾಲ್ಯೂ ಕಮ್ಮಿ ಆಗಿದೆ, 8 ಲಕ್ಷ ಆಗಿದೆ. ಸೇಮ್ ಕಾರ್, ಸೇಮ್ ಕಲರ್, ಸೇಮ್ ಪೀಸ್, ಬಟ್ ಏನಾಗಿದೆ, ವ್ಯಾಲ್ಯೂ ಕಮ್ಮಿ ಆಗಿದೆ. ಈಗ 2 ಲಕ್ಷ ಏನು ಕಮ್ಮಿ ಆಗಿದೆ ಅಲ್ವಾ, ತೊಗೊಂಡಾಗ 10 ಲಕ್ಷ, ಮಾರಾಟ ಮಾಡಿದಾಗ 8 ಲಕ್ಷ, 2 ಲಕ್ಷ ಲಾಸ್ ಆಗಿದೆ ಅಲ್ವಾ, ಇದನ್ನು ಡೆಪ್ರಿಸಿಯೇಷನ್ ಅಂತ ಕರೀತಾರೆ. ಡೆಪ್ರಿಸಿಯೇಷನ್ ಅಂದರೆ ರಿಡಕ್ಷನ್ ಇನ್ ದ ವ್ಯಾಲ್ಯೂ ಆಫ್ ಗೂಡ್ಸ್ ಆ್ಯಂಡ್ ಸರ್ವಿಸಸ್ ಡ್ಯೂ ಟು ವೇರ್ ಆ್ಯಂಡ್ ಟೇರ್. ಇನ್ ಸಿಂಪಲ್, ನೀವು ಈ ಕಾರ್ನ ಬಳಸ್ತಿದ್ದೀರಾ, ಈ ಕಾರ್ನ ಬಳಸೋದ್ರಿಂದ ಈ ಕಾರ್ ಎಂಜಿನ್ ಸ್ವಲ್ಪ ಪರ್ಫಾರ್ಮೆನ್ಸ್ ಕಮ್ಮಿ ಆಗುತ್ತೆ. ಇಟ್ಸ್ ವೆರಿ ಸಿಂಪಲ್. ಸ್ಕ್ರ್ಯಾಚ್ ಆಗ್ಬೋದು ಅಲ್ವಾ, ಸ್ಕ್ರ್ಯಾಚ್ ಆಗ್ಬೋದು. ಸೊ ರೆಗ್ಯುಲರ್ ಯೂಸಿಂದ ಈ ಕಾರ್ ಬೆಲೆ ಕಮ್ಮಿ ಆಗ್ತಾ ಬರುತ್ತೆ. ಯು ಆರ್ ಕನ್ಸ್ಯೂಮಿಂಗ್ ದ ಕಾರ್. ಓಕೆ, ಎಕನಾಮಿಕ್ ಟರ್ಮ್ಸಲ್ಲಿ ವಿಲ್ ಡಿಸ್ಕಸ್ ಇಟ್ ಇವನ್ ಫರ್ದರ್. ಮುಂದೆ ನೆಕ್ಸ್ಟ್ ಟಾಪಿಕ್ ಅದು. ಗುಡ್ ನೈಟ್ ಚೆನ್ನಾಗಿ ಮನ್ಕೊಳ್ಳಿ ಆಯಿತಾ. ಇವರ್ ಎಲ್ಲಿದ್ನಪ್ಪ ನಾನು, ಕನ್ಸ್ಯೂಮ್ ಮಾಡ್ತಿದ್ದೀರಾ ಆಯಿತಾ. ನೀವು ಫುಡ್ನ ಕನ್ಸ್ಯೂಮ್ ಮಾಡ್ದಂಗೆ ಕಾರ್ನ ಕೂಡ ಕನ್ಸ್ಯೂಮ್ ಮಾಡ್ತಿದ್ದೀರಾ. ಓಕೆ, ಎಕನಾಮಿಕ್ ಟರ್ಮ್ಸಲ್ಲಿ ಯು ಕನ್ಸ್ಯೂಮ್ ಎನಿಥಿಂಗ್. ಸೊ ನೀವೇನು ಮಾಡ್ತಿದ್ದೀರಾ, ಈ ಕಾರ್ನ ಬಳಸ್ತಾ ಇದ್ದೀರಲ್ವಾ, ಸೊ ಈ ಕಾರ್ದು 2 ಲಕ್ಷ ರೂಪಾಯಿನ ನೀವು ಬಳಸಿದ್ದೀರಾ. ಎಕನಾಮಿಕ್ ಟರ್ಮ್ಸ್ ವಿಲ್ ಕಮ್ ಟು ದ್ಯಾಟ್, ಬಟ್ ಬಿಫೋರ್ ದ್ಯಾಟ್ ಅದು ಬೇಡ. ಅದಕ್ಕೇನು ಸಿಂಪಲ್, ನೀವು ಕಾರ್ನ ಬಳಸ್ತಿರೋದ್ರಿಂದ ಈ ಕಾರ್ ಎಂಜಿನ್ ಹಳೇದಾಗ್ತಿದೆ, ಪೇಂಟ್ ಹಾಳಾಗ್ತಾ ಇದೆ ಆಯಿತಾ, ಸ್ಕ್ರ್ಯಾಚಸ್ ಆಗ್ತಾ ಇದೆ, ಅರ್ಥ ಆಗ್ತಿದೆಯಾ. ಸೊ ಡ್ಯಾಮೇಜಸ್ ಆಗ್ತಾ ಇದೆ, ಮೈನ್ಯೂಟ್ ಡ್ಯಾಮೇಜಸ್ ಆಗ್ತಿದೆ, ಟೈರ್ ಸೌದೋಗ್ತಾ ಇದೆ, ಟೈರ್ ಕೂಡ ಸವಿತಾ ಇದೆ. ಸೊ ಇದನ್ನೆಲ್ಲ ಏನಂತ ಕರೀತಾರೆ, ವಿಯರ್ ಆ್ಯಂಡ್ ಟಿಯರ್ ಅಂತ ಕರೀತಾರೆ. ನೀವು ಶರ್ಟ್ನ ಪದೇ ಹಾಕ್ಕೊಂಡು ತೆಗೆದು ಹಾಕಿ ತೆಗಿ ಮಾಡಿದ್ರೆ ಶರ್ಟ್ ಹರಿದೋಗುತ್ತೆ, ನೀವು ನೋಡಿರ್ತೀರಾ. ಅದಕ್ಕೆ ನಾವು ಇದನ್ನ ವಿಯರ್ ಆ್ಯಂಡ್ ಟೇರ್ ಅಂತ ಕರಿತೇವೆ. ಸೊ ಯಾವುದಾದ್ರೂ ಒಂದು ವಸ್ತುನ ನೀವು ಖರೀದಿ ಮಾಡಿ ಪದೇ ಬಳಸಿದ್ರೆ ಅದು ವಿಯರ್ ಆ್ಯಂಡ್ ಟೇರ್ ಆಗತ್ತೆ. ಯಾವುದಾದ್ರೂ ವಸ್ತುನ ನೀವು ಪದೇ ಯೂಸ್ ಮಾಡಿ ಬಳಸಿಟ್ರೆ ಅದು ವಿಯರ್ ಆ್ಯಂಡ್ ಟೇರ್ ಆಗುತ್ತೆ, ಸವಿತಾ ಹೋಗುತ್ತೆ. ಆ ಸೌದಿರುವಂಥ ವ್ಯಾಲ್ಯೂನ ನಾವು ಡಿಡಕ್ಟ್ ಮಾಡಿಕೊಂಡು ಮಿಕ್ಕಿದ ವ್ಯಾಲ್ಯೂಗೆ ಏನು ಪೇ ಮಾಡ್ತೇವಲ್ವಾ, ಆ ಕಮ್ಮಿ ಬಿ ಫಾರ್ ಕ್ಯಾಪಿಟಲ್ ಗುಡ್. ಓಕೆ ಗುರು. ಸೊ ಈ ಕಮ್ಮಿ ಆಗಿರುವಂಥ ವ್ಯಾಲ್ಯೂ ಇದೆ ಅಲ್ವಾ, ಇದನ್ನು ನಾವು ಡೆಪ್ರಿಸಿಯೇಷನ್ ಅಂತ ಕರಿತೇವೆ. ಡೆಪ್ರಿಸಿಯೇಷನ್ ಅರ್ಥ ಆಯ್ತಾ? ದ ರಿಡಕ್ಷನ್ ಆಫ್ ದ ವ್ಯಾಲ್ಯೂ ಆಫ್ ಗೂಡ್ಸ್ ಆ್ಯಂಡ್ ಸರ್ವಿಸಸ್ ಡ್ಯೂ ಟು ರೆಗ್ಯುಲರ್ ವಿಯರ್ ಆ್ಯಂಡ್ ಟೇರ್ ಆರ್ ರೆಗ್ಯುಲರ್ ಯೂಸ್. ನೀವು ಮನೇಲಿರೋ ಯಾವುದೇ ಟಿ.ವಿ ಆಗಿರಲಿ, ಯಾವುದೇ ಫ್ರಿಡ್ಜ್ ಆಗಿರಲಿ, ಯಾವುದೇ ವಸ್ತು ಆಗಿರಲಿ, ಚಿನ್ನ ಬಿಟ್ಟು ಯಾವುದೇ ವಸ್ತು ಆಗಿರಲಿ ತೊಗೊಂಡೋಗಿ ನೀವು ಮಾರಾಟ ಮಾಡಿ, ನಿಮಗೆ ಅದಕ್ಕಿಂತ ಕಮ್ಮಿ ಬೆಲೆನೇ ಸಿಗುತ್ತೆ. ಯಾಕೆ? ಸೆಕೆಂಡ್ ಹ್ಯಾಂಡ್. ಅದೇ ಸೆಕೆಂಡ್ ಹ್ಯಾಂಡ್ ವಸ್ತುನ ನೀವು ಥರ್ಡ್ ಹ್ಯಾಂಡಾಗಿ ಕೊಟ್ರಪ್ಪ, ಸೆಕೆಂಡ್ ಹ್ಯಾಂಡಲ್ಲಿ ನಿಮ್ಗೆ 8 ಲಕ್ಷ ಕಾರ್ ಸಿಕ್ಕಿತ್ತು, ಇವಾಗ ಇದನ್ನ ಮತ್ತೆ ರೀಸೇಲ್ ಮಾಡ್ತೀರಾ ಥರ್ಡ್ ಹ್ಯಾಂಡಾಗಿ, ನಿಮ್ಗೆ ಇವಾಗ 6 ಲಕ್ಷ ಸಿಗುತ್ತೆ. ಅರ್ಥ ಆಗ್ತಿದೆಯಲ್ವಾ? ಸೊ ಎವ್ರಿ ಟೈಮ್ ಯು ಟ್ರೈ ಟು ಸೆಲ್ ಅ ಗುಡ್ ಆರ್ ಸರ್ವಿಸ್ ದಟ್ ಹ್ಯಾಸ್ ಆಲ್ರೆಡಿ ಬೀನ್ ಯೂಸ್ಡ್, ಇಟ್ಸ್ ಮಾರ್ಕೆಟ್ ವ್ಯಾಲ್ಯೂ ಕೀಪ್ಸ್ ಆನ್ ಡಿಕ್ರೀಸಿಂಗ್ ಆ್ಯಂಡ್ ದಿಸ್ ಟೆಕ್ನಿಕಲ್ ಟರ್ಮ್ ಇಸ್ ಕಾಲ್ಡ್ ಆಸ್ ಡೆಪ್ರಿಸಿಯೇಷನ್. ಇದು ಅರ್ಥ ಆಯ್ತಾ? ದಿಸ್ ಪರ್ಟಿಕ್ಯುಲರ್ ಪ್ರಾಡಕ್ಟ್ ಇಸ್ ಕಾಲ್ಡ್ ಆಸ್ ಡೆಪ್ರಿಸಿಯೇಷನ್. ಇವಾಗ 1 ನಿಮಿಷ ಕೊಡ್ತೇನೆ, ಕಂಪ್ಲೀಟ್ ಆಗಿದ್ದನ್ನು ಬರ್ಕೋಬೇಡಿ. ಎಲ್ಲಿಂದ ಬರ್ಕೊಳ್ತೀರಾ? ಇಷ್ಟು ಬರ್ಕೊಳ್ಳಿ. ಓಕೆ, ಜಸ್ಟ್ ಟೇಕ್ ದಿಸ್ ಪಚ್ ಆ್ಯಂಡ್ ಯು ಟೇಕ್ ಡೌನ್ ದಿಸ್ ಡಯಾಗ್ರಾಮ್. ಸ್ಟಾರ್ಟ್. ಬರ್ಕೊಂಡವರು ವಿಡಿಯೋನ ಎಗರ್ಸ್ಕೊಳ್ಳಿ 1 ನಿಮಿಷ ಅಷ್ಟೇ.
ಓಕೆ ಆಯಿತಾ. ಇವಾಗ ಹಿಂಗೆ ಬರ್ಕೊಳ್ಳಿ, ಕ್ಯಾಪಿಟಲ್ ಗೂಡ್ಸ್ ಈ ಥರ. ಕ್ಯಾಪಿಟಲ್ ಗೂಡ್ಸ್ ಈ ಸಿಂಬಾಲ್ ಅಂದರೆ ರಿಲೇಷನ್ಶಿಪ್ ಅಂತ. ನನ್ನ ಕ್ಲಾಸಲ್ಲಿ ಈ ಥರ ಸಿಂಬಾಲ್ ಬಿಡಿಸಿದ್ರೆ ನಾನು ರಿಲೇಷನ್ಶಿಪ್ ಶಾರ್ಟ್ಕಟ್ ಇದು. ಓಕೆ, ಕ್ಯಾಪಿಟಲ್ ಗೂಡ್ಸ್ ರಿಲೇಷನ್ಶಿಪ್ ಟು ಡೆಪ್ರಿಸಿಯೇಷನ್. ಕ್ಯಾಪಿಟಲ್ ಗೂಡ್ಸ್ ರಿಲೇಷನ್ಶಿಪ್ ಟು ಡೆಪ್ರಿಸಿಯೇಷನ್. ಕ್ಯಾಪಿಟಲ್ ಗೂಡ್ಸ್ ರಿಲೇಷನ್ಶಿಪ್ ವಿತ್ ಡೆಪ್ರಿಸಿಯೇಷನ್ ಆಯಿತಾ. Capital goods relationship with depreciation. And I hope you know what is capital goods. The goods that you use to provide other services. ನೀವು ಇದು ಮರ್ತೋಗಿರುತ್ತೆ ನಿಮಗೆ. ಒಂದು ಎಕ್ಸಾಂಪಲ್ ಜೊತೆ ಎಕ್ಸ್ಪ್ಲೇನ್ ಮಾಡ್ತೇನೆ ಆಯಿತಾ, ಕೇಳಿಸ್ಕೊಳ್ಳಿ ಈಗ. ಸೊ ನೀವು ಕ್ಯಾಬ್ ಸರ್ವಿಸಸ್ ಸ್ಟಾರ್ಟ್ ಮಾಡಬೇಕಂತ ಇದ್ದೀರಾ. ಲೆಟ್ಸ್ ಕಮ್ ಬ್ಯಾಕ್ ಟು ದ ಸೇಮ್ ಸ್ಟೋರಿ. ನೀವು ಕ್ಯಾಬ್ ಸರ್ವಿಸಸ್ ಸ್ಟಾರ್ಟ್ ಮಾಡಬೇಕಂತ ಇದೆಯಾ ಗುರು? ಕೇಳಿಸ್ಕೋ ಗುರು ಕರೆಕ್ಟಾಗಿ. ನೀನು ಕ್ಯಾಬ್ ಸರ್ವಿಸ್ ಸ್ಟಾರ್ಟ್ ಮಾಡಬೇಕಂತ ಇದೆಯಪ್ಪ. ಓಕೆ ಸೂಪರ್, ಕ್ಯಾಬ್ ಸರ್ವಿಸ್ ಸ್ಟಾರ್ಟ್ ಮಾಡಬೇಕಂತ ಇದೆಯಾ. ಸೊ ಕಾರ್ ತೊಗೊಂಡೆ, ಏನಾಗಿದೆ ನನ್ನ ಐಪ್ಯಾಡ್, ತುಕಾಲಿ ಐಪ್ಯಾಡ್ ಗುರು ಇದು, ಅದಕ್ಕೆ ಆ್ಯಂಡ್ರಾಯ್ಡ್ ಬೆಸ್ಟು. ಕ್ಯಾಬ್ ಸರ್ವಿಸ್ ಸ್ಟಾರ್ಟ್ ಮಾಡಬೇಕಂತ ಇದೆಯಾ, ಹಿಂಗೆ ಬಂದೆ, ಹಿಂಗೊಂದು ಕಾರ್ ತೊಗೊಂಡೆ. ಕೇಳಿಸ್ಕೊ ಮಚ್ಚ, ಕಾರ್ ತೊಗೊಂಡೆ ಆಯಿತಾ. ಸೊ ಈ ಕಾರ್ ತೊಗೊಂಡ್ಮೇಲೆ ಏನಾಗುತ್ತೆ ಅಂದರೆ, ಈ ಕಾರ್ ಬೆಲೆ 10 ಲಕ್ಷ ರೂಪಾಯಿ. ಈ ಕಾರ್ ಬೆಲೆ 10 ಲಕ್ಷ ರೂಪಾಯಿ. ಕೇಳಿಸ್ಕೊ, ಇವಾಗ ನೀನು ಕ್ಯಾಲ್ಕುಲೇಟ್ ಮಾಡ್ತೀಯ. ಏನು ಕ್ಯಾಲ್ಕುಲೇಟ್ ಮಾಡ್ತೀಯ? ನಾನು ಈ ಕಾರ್ ತೊಗೊಂಡಿದ್ದೀನಲ್ವಾ, ಈ ಕಾರ್ ಎಷ್ಟು ವರ್ಷ ಬೆಲೆ ಬಾಳುತ್ತೆ, ಎಷ್ಟು ವರ್ಷ ಬಾಳಿಕೆ ಬರುತ್ತೆ, ವಾಟ್ ಈಸ್ ದ ಡ್ಯೂರೇಬಿಲಿಟಿ ಆಫ್ ದಿಸ್ ವೆಹಿಕಲ್. ಡ್ಯೂರೇಬಿಲಿಟಿ ಅಂದರೆ ಎಷ್ಟು ವರ್ಷ ಈ ಕಾರ್ ಬೆಲೆ ಬಾಳಬಹುದು, ಎಷ್ಟು ವರ್ಷ ಈ ಕಾರ್ ಬಳಕೆಗೆ ಬರುತ್ತೆ ಅಂತ, ಎಷ್ಟು ವರ್ಷಕ್ಕೆ ಈ ಕಾರ್ ಬಳಕೆಗೆ ಬರುತ್ತೆ ಅಂತ. ಸೊ ನೀನು ಅಂದಾಜು ಆಗ್ತೀಯಾ, ಈ ಕಾರ್ನ ಹಂಗೆ ಹೋಗಿ ಹಿಂಗೆ ಹೋಗಿ ಅಲ್ಲಿ ಗುದ್ದಿ ಸ್ವಲ್ಪ ಸ್ಕ್ರ್ಯಾಚಸ್, ಸ್ವಲ್ಪ ಟಯರ್ ಹೋದರೂ ಕೂಡ ಈ ಕಾರ್ ಒಂದು ಒಂದು ನಿಮಿಷ ಸೆಟ್ಟಿಂಗ್ ಚೇಂಜ್ ಮಾಡ್ಕೊಬಿಡ್ತೇನೆ, ಇರಿಟೇಟ್ ಮಾಡುತ್ತೆ ಗುರು ಒಂದ್ಸಲ. ಈ ಕಾರ್ನ ಈಗ ಎಲ್ಲ ಕ್ಯಾಲ್ಕುಲೇಟ್ ಮಾಡಿದೆ, ಎಷ್ಟು ವರ್ಷ ಬಾಳಿಕೆ ಬರುತ್ತಂತ ನಿನ್ಗೆ ಅರ್ಥ ಆಯಿತು. ಈ ಕಾರ್ ಒಂದು 10 ವರ್ಷ ಬಾಳಿಕೆ ಬರುತ್ತಂತ. ಈ ಕಾರ್ 10 ವರ್ಷ ಬಾಳಿಕೆ ಬರುತ್ತಂತ. ಓಕೆ, 10 ವರ್ಷ ಬಾಳಿಕೆ ಬರುತ್ತೆ. ಇವಾಗ ನೀನು ಈ ಕಾರ್ದು ಡೆಪ್ರಿಸಿಯೇಷನ್ ಕ್ಯಾಲ್ಕುಲೇಟ್ ಮಾಡಬೇಕು. ಡೆಪ್ರಿಸಿಯೇಷನ್, ಈ ಕಾರ್ ಎಷ್ಟು ರೇಟಲ್ಲಿ ಡೆಪ್ರಿಷಿಯೇಟ್ ಆಗುತ್ತೆ ಅಂದರೆ ಪ್ರತಿ ವರ್ಷ ಈ ಕಾರ್ಗೆ ಎಷ್ಟು ಬೆಲೆ ಕಮ್ಮಿ ಆಗ್ತಾ ಬರುತ್ತೆ ಅಂತ. ನೋಡಿ, ಒಂದು ಪರ್ಟಿಕ್ಯುಲರ್ ವರ್ಡ್ ಇಲ್ಲ, there is no particular method, but generally economist ಏನು ಮಾಡ್ತಾರೆ ಅಂದರೆ, ಕಾರ್ದು ಟೋಟಲ್ ವ್ಯಾಲ್ಯೂನ ಮೇಲೆ ಬರ್ಕೊಳ್ತೇವೆ ನಾವು. ಕಾರ್ದು ಟೋಟಲ್ ವ್ಯಾಲ್ಯೂನ ಮೇಲೆ ಬರ್ಕೊಳ್ತೇವೆ. ಡೆಪ್ರಿಸಿಯೇಷನ್ ಡಿವೈಡೆಡ್ ಬೈ ಡ್ಯೂರೇಬಿಲಿಟಿ, ಎಷ್ಟು ವರ್ಷ ಬೆಲೆ ಬಾಳುತ್ತಂತ, ಡ್ಯೂರೇಬಿಲಿಟಿ. ಸೊ ಈ ಕಾರ್ ಬೆಲೆ ಬಂದುಬಿಟ್ಟು 10 ಲಕ್ಷ ಅಲ್ವಾ. ಈ ಕಾರ್ ಬೆಲೆ ಬಂದುಬಿಟ್ಟು 10 ಲಕ್ಷ. ಇದೆಷ್ಟು ವರ್ಷ ಬೆಲೆ ಬಾಳುತ್ತಾನೆ ನಾನು? ಅಪ್ರಾಕ್ಸಿಮೇಟ್ಲಿ 10 ವರ್ಷ ಬೆಲೆ ಬಾಳುತ್ತೆ. ಸೊ ಪ್ರತಿ ವರ್ಷ ಅರೌಂಡ್ 1 lakh rupees ಡೆಪ್ರಿಸಿಯೇಟ್ ಆಗುತ್ತೆ ಅಂತ ಎಕನಾಮಿಕ್ ಟರ್ಮ್ಸಲ್ಲಿ ನಾವು ಹೇಳ್ತೇವೆ. ಸೊ ವಾಟ್ ಈಸ್ ದ ಡೆಪ್ರಿಸಿಯೇಷನ್ ಆಫ್ ಯುವರ್ ಕ್ಯಾಪಿಟಲ್ ಗೂಡ್ ಅಂತ ಯಾರಾದರೂ ಕೇಳಿದ್ರೆ, ನೋಡ್ಗುರು, ನಾನು ಬಿಸ್ನೆಸ್ ಮಾಡೋಕ್ಕೋಸ್ಕರ ತಗೊಂಡಿದ್ದಂಥ ಕಾರ್ ಇದೆ ಅಲ್ವಾ, ಇದ್ರ ಬೆಲೆ 10 ಲಕ್ಷ ಆಗಿತ್ತು. ನನಗೆ ಗೊತ್ತು ನನ್ನ ಕಾರ್ 10 ವರ್ಷ ಬದುಕತ್ತಂತ. ಸೊ ಪ್ರತಿ ವರ್ಷದ ಲೆಕ್ಕಕ್ಕೆ ಒಂದೊಂದು ಲಕ್ಷ ಕಮ್ಮಿ ಆಗ್ತಾ ಬರ್ತಿದೆ ಅಂತ. ಇದರ ಅರ್ಥ ಏನು? ಮೊದಲನೇ ವರ್ಷ 1 ಲಕ್ಷ ಕಮ್ಮಿ ಆಯಿತು. ಸೊ ಕಾರ್ ಬೆಲೆ ಈಗ 9 ಲಕ್ಷ ಆಗಿದೆ. 2ನೇ ವರ್ಷ 8 ಲಕ್ಷ ಆಯಿತು. 3ನೇ ವರ್ಷ 7 ಲಕ್ಷ ಆಯಿತು. 4ನೇ ವರ್ಷ 6 ಲಕ್ಷ ಆಯಿತು. 5ನೇ ವರ್ಷ 5 ಲಕ್ಷ ಆಯಿತು. 6ನೇ ವರ್ಷ 4 ಲಕ್ಷ ಆಯಿತು. 7ನೇ ವರ್ಷ 3 ಲಕ್ಷ ಆಯಿತು. 8ನೇ ವರ್ಷ 2 ಲಕ್ಷ. ಈಗ 8ನೇ ವರ್ಷಕ್ಕೆ ಈ ಕಾರ್ನ ಮಾಡಿದ್ರೆ ನಿಮಗೆ 2 ಲಕ್ಷ ಬರುತ್ತೆ ಅಂತ. 9ನೇ ವರ್ಷ 1 ಲಕ್ಷ ಆಯಿತು. 10ನೇ ವರ್ಷಕ್ಕೆ ಇದ್ರ ಬೆಲೆ 0 ಆಯಿತು, ಕಂಪ್ಲೀಟ್ಲಿ ಗಾನ್. ಬಿಕಾಸ್ ಎವ್ರಿ ಇಯರ್ 1 ಲಕ್ಷ ಕಮ್ಮಿ ಆಗ್ತಾ ಬರೋದಾದರೆ, 2ನೇ ವರ್ಷ, ಮೊದಲನೇ ವರ್ಷ ತಗೊಂಡೋಗಿ 10 ಲಕ್ಷ ಇತ್ತು. ಸೊ 2ನೇ ವರ್ಷಕ್ಕೆ 9 ಲಕ್ಷ ಆಗೋಯ್ತು. ಒಂದೊಂದು ಲಕ್ಷ ಆದಮೇಲೆ ಒಂದು ಟೈಮಲ್ಲಿ ಈ ಕಾರ್ ಬೆಲೆ 0ವಾಗಿದೆ. ಅರ್ಥ ಆಗ್ತಿದೆಯಾ? ನೋ ಮೋರ್ ವ್ಯಾಲ್ಯೂ ರಿಮೈನಿಂಗ್. ನೋ ಮೋರ್ ವ್ಯಾಲ್ಯೂ ಅಂದ್ರೆ ಏನು? ಕಂಪ್ಲೀಟ್ ಈ ಕಾರ್ ಡೆಪ್ರಿಷಿಯೇಟ್ ಆಗಿದೆ. ಪ್ರತಿ ವರ್ಷದ ಲೆಕ್ಕ ಕಂಪ್ಲೀಟ್ಲಿ ಈ ಕಾರ್ ಡೆಪ್ರಿಷಿಯೇಟ್ ಆಗಿದೆ. ಯಾವಾಗ ಈ ಕಾರ್ 0 ರೂಪಾಯಿ ಆಗುತ್ತಲ್ವಾ, ಇದ್ರ ಅರ್ಥ ಈ ಕಾರ್ ಕಂಪ್ಲೀಟ್ಲಿ ಯೂಸ್ ಆಗಿದೆ ಅಂತ. ಯಾವಾಗ ಈ ಕಾರ್ 0 ರೂಪಾಯಿ ಆಗುತ್ತಲ್ವಾ, ಇದರರ್ಥ ಈ ಕಾರ್ ಕಂಪ್ಲೀಟ್ಲಿ 0 ಆಗಿದೆ ಅಂತ. ಇವಾಗ ನೀವೇನು ಮಾಡಬೇಕು? ನಿಮ್ಮ ಕಾರ್ನ ರೀಪ್ಲೇಸ್ ಮಾಡಬೇಕಾಗತ್ತೆ. ನೌ ಯು ಹ್ಯಾವ್ ಟು ಟೇಕ್ ಅ ನ್ಯೂ ಕಾರ್ ಆಸ್ ದ ರಿಪ್ಲೇಸ್ಮೆಂಟ್ ಫಾರ್ ದಿಸ್. ಇವಾಗ ನೀವೇನು ಮಾಡ್ತೀರಾ? ಈ ಕಾರ್ನ ರೀಪ್ಲೇಸ್ಮೆಂಟ್ ಮಾಡ್ತೀರಾ. ಸೊ ಇಲ್ಲಿ ನೀವು ಮತ್ತೊಂದು ಹೊಸ ಕಾರ್ನ ತಗೊಳ್ತೀರಾ. ಈ ಕಾರ್ ಜಾಗದಲ್ಲಿ ಈ ಕಾರ್ನ ಗುಜರಿಗೆ ಹಾಕಿ ಹೊಸ ಕಾರ್ನ ತಗೋಬೇಕಾಗತ್ತೆ. ಯಾಕೆ? ಈ ಕಾರ್ ಕಂಪ್ಲೀಟ್ ಆಗಿ ಡೆಪ್ರಿಸಿಯೇಟ್ ಆಗಿದೆ ಅಂತ ಅರ್ಥ. ಸೊ ವಾಟ್ ಈಸ್ ದ ಮೀನಿಂಗ್ ಆಫ್ ಡೆಪ್ರಿಸಿಯೇಷನ್? ಡೆಪ್ರಿಸಿಯೇಷನ್ ಮೀನ್ಸ್ value reduction in the value of goods and services due to regular wear and tear of the car. Reduction of the value of the goods and service due to regular wear and tear of the car and this is applicable
ಓನ್ಲಿ ಟು ಕ್ಯಾಪಿಟಲ್ ಗೂಡ್ಸ್. ನೆನ್ಪಿಟ್ಕೊಳ್ಳಿ, ಈ ಡೆಪ್ರಿಸಿಯೇಷನ್ ಕಾನ್ಸೆಪ್ಟ್ ಇದೆ ಅಲ್ವಾ, ದಿಸ್ ಈಸ್ ಅಪ್ಲಿಕೇಬಲ್ ಓನ್ಲಿ ಟು ದ ಕ್ಯಾಪಿಟಲ್ ಗೂಡ್ಸ್. ಇವಾಗ ನಿಮ್ಮ ಹತ್ರನೇ ಕೇಳ್ತೇನೆ ನೋಡಿ, ನೀವೊಂದು ಫ್ಯಾಕ್ಟ್ರಿ ಕಟ್ಟಬೇಕಂತ ಇದ್ದೀರಾ ಗುರು, ಈಗ ನೋಡೋಣ ಎಷ್ಟು ಜನ ಕಟ್ತಾ ಇತ್ತಂತ. ನೀನೊಂದು ಫ್ಯಾಕ್ಟ್ರಿ ಕಟ್ಟಬೇಕಂತ ಇದೆಯಾ, ಸೊ ಫ್ಯಾಕ್ಟ್ರಿಯಲ್ಲಿ ಮಷೀನ್ಸ್ ತೊಗೊಳ್ತೀಯಾ, ಯು ಹ್ಯಾವ್ ಟು ಟೇಕ್ ದ ಮಷೀನ್ಸ್. ನೆನ್ಪಿಟ್ಕೊಳ್ಳಿ, ಮಷೀನ್ಸ್ ಬೇಕು. ಮಷೀನ್ಸ್ ಆರ್ ನಥಿಂಗ್ ಬಟ್ ಯುವರ್ ಕ್ಯಾಪಿಟಲ್ ಗೂಡ್ಸ್. ಮಷೀನ್ಸ್ನ ಬಳಸ್ಕೊಂಡೆ ನೀವು ಬೇರೆ ವಸ್ತುನ ಉತ್ಪನ್ನ ಮಾಡ್ತೀರಲ್ವಾ, ಮಷೀನ್ಸ್ ಆರ್ ನಥಿಂಗ್ ಬಟ್ ಯುವರ್ ಕ್ಯಾಪಿಟಲ್ ಗೂಡ್ಸ್. ಸೊ ಕ್ಯಾಪಿಟಲ್ ಗೂಡ್ಸ್ ಡೆಪ್ರಿಸಿಯೇಟ್ ಆಗತ್ತಾ ಆಗಲ್ವಾ? ಮೈ ಫಸ್ಟ್ ಕ್ವಶನ್, ಎಸ್ ಆರ್ ನೋ. ಈಗ ಕ್ಯಾಪಿಟಲ್ ಮಷೀನ್ ತೊಗೊಂಡಿದ್ಯಾ, ಮಷೀನ್ ಓವರ್ ದ ಪೀರಿಯಡ್ ಆಫ್ ಟೈಮ್ ಇಟ್ಸ್ ಅ ಕ್ಯಾಪಿಟಲ್ ಗುಡ್. ಪದೇ ಪದೇ ಬಳಸೋದ್ರಿಂದ ಇದು ಕೂಡ ಸವಿಯತ್ತಾ ಸವಿಯಲ್ವಾ? ಸವಿಯತ್ತೆ. ಸೊ ಡೆಪ್ರಿಸಿಯೇಟ್ ಆಗತ್ತಾ? ಎಸ್. ಈವನ್ ದಿಸ್ ವಿಲ್ ಅಂಡರ್ಗೋ ಡೆಪ್ರಿಸಿಯೇಷನ್. ಎನಿ ಕ್ಯಾಪಿಟಲ್ ಗುಡ್ ವಿಲ್ ಅಂಡರ್ಗೋ ಡೆಪ್ರಿಸಿಯೇಷನ್. ಆಯಿತಾ? ಫಾರ್ ಎಕ್ಸಾಂಪಲ್, ಮಷೀನ್ ಬೆಲೆ 3 ಲಕ್ಷ, ಮಷೀನ್ ಬೆಲೆ 3 ಲಕ್ಷ. ಈ ಮಷೀನ್ 3 ವರ್ಷ ಕೆಲಸ ಮಾಡುತ್ತಂತೆ. ಮಷೀನ್ ಬೆಲೆ 3 ಲಕ್ಷ. ಈ ಮಷೀನ್ ಏನಿದೆ ಬರೀ 3 ವರ್ಷ ಕೆಲಸ ಮಾಡುತ್ತೆ. ಸೊ ಇದು ಪ್ರತಿ ವರ್ಷ ಎಷ್ಟು ಪ್ರೈಸಲ್ಲಿ ಡೆಪ್ರಿಷಿಯೇಟ್ ಆಗುತ್ತೆ? ಪ್ರತಿ ವರ್ಷ ಇದ್ರ ವ್ಯಾಲ್ಯೂ ಎಷ್ಟು ಕಮ್ಮಿ ಆಗುತ್ತೆ? ಎಕ್ಸಾಕ್ಟ್ಲಿ ಪ್ರತಿ ವರ್ಷ ಇದ್ರ ಬೆಲೆ 1 ಲಕ್ಷ ಕಮ್ಮಿ ಆಗುತ್ತೆ. ದಿಸ್ ಈಸ್ ಕಾಲ್ಡ್ ಎಸ್ ಡೆಪ್ರಿಸಿಯೇಷನ್. ಐ ಹೋಪ್ ನೌ ಯು ಅಂಡರ್ಸ್ಟುಡ್ ಡೆಪ್ರಿಸಿಯೇಷನ್. Now you understood depreciation. So now I have to explain. ಇದು ಅರ್ಥ ಆಗಿದ್ರೆ ಇವಾಗ ಅರ್ಥ ಮಾಡ್ಕೊಳ್ಳಿ. ಇವಾಗ ಗ್ರಾಸ್ ಪ್ರಾಡಕ್ಟ್ ನೆನ್ಪಿಟ್ಕೊಳ್ಳಿ. ಗ್ರಾಸ್ ಪ್ರಾಡಕ್ಟ್ ಇದೆ, ಗ್ರಾಸ್ ಪ್ರಾಡಕ್ಟ್. ಗ್ರಾಸ್ ಪ್ರಾಡಕ್ಟ್ ಅಂದರೆ ನೆನ್ಪಿಟ್ಕೊಳ್ಳಿ, ಗ್ರಾಸ್ ಪ್ರಾಡಕ್ಟ್ ಅಂದರೆ ಟೋಟಲ್ ಪ್ರೈಸ್ ಪೇಯ್ಡ್ ಆರ್ MRP ಆಫ್ ದ ಪ್ರಾಡಕ್ಟ್. ಗ್ರಾಸ್ ಅಂದರೆ MRP. ಗ್ರಾಸ್ ಪ್ರಾಡಕ್ಟ್ ಅಂದರೆ ನೀವೊಂದು ಕಾರ್ನ ತಗೊಳಕ್ಕೆ ಹೋಗಿದ್ರಿ, ಸ್ವಲ್ಪ ಅರ್ಥ ಮಾಡ್ಕೊಳ್ಳಿ, ಸ್ವಲ್ಪ ಕಷ್ಟ ನಂಗೆ ಗೊತ್ತಿದೆ. ಗ್ರಾಸ್ ಪ್ರಾಡಕ್ಟ್ ಅಂದರೆ ನೀವೊಂದು ಕಾರ್ನ ತಗೊಳಕ್ಕೆ ಹೋಗಿದ್ರಿ. ಸೊ ನೀವು MRP ಪೇಮೆಂಟ್ ಏನು ಮಾಡ್ತಿರಲ್ವ, ಫಾರ್ ಎಕ್ಸಾಂಪಲ್ ಈ ಕಾರ್ ಬೆಲೆ 10 ಲಕ್ಷ ರೂಪಾಯಿ ಅಂತ ಏನು ಕರಿತೀರಲ್ವಾ, ಇದನ್ನು ನಾವು ಗ್ರಾಸ್ ವ್ಯಾಲ್ಯೂ ಆಫ್ ದ ಪ್ರಾಡಕ್ಟ್ ಅಂತ ಕರಿತೇವೆ. ಗ್ರಾಸ್ ವ್ಯಾಲ್ಯೂ ಆಫ್ ದ ಪ್ರಾಡಕ್ಟ್ ಅಂದರೆ ದ ಅಮೌಂಟ್ ಯು ಪೇಯ್ಡ್ ಟು ಬೈ ಸಮಥಿಂಗ್. MRP ಸಿಂಪಲ್ ವರ್ಡ್ಸಲ್ಲಿ, ಟೆಕ್ನಿಕಲಿ ರಾಂಗ್ ಬಟ್ ಮೀನಿಂಗ್ಫುಲ್ಲಿ ಕರೆಕ್ಟ್. ಗ್ರಾಸ್ ಅಂದರೆ ಏನು? ಗ್ರಾಸ್ ಪ್ರಾಡಕ್ಟ್ ಅಂದರೆ ಏನು? ನೀವು ನಿಮ್ಮ ಕೈಯಾರೆ ಕೊಟ್ಟಂಥ ಹಣ. ಆಯಿತಾ? ಇವಾಗ ನೆಟ್ ಪ್ರಾಡಕ್ಟ್ ಅಂದರೆ ಏನು? ನೆಟ್ ಪ್ರಾಡಕ್ಟ್ ಈಗ ಕೇಳಿಸ್ಕೊಳ್ಳಿ. ನೆಟ್ ಪ್ರಾಡಕ್ಟ್ ಅಂದರೆ ಇವಾಗ ನಿಮ್ಮ ಕಾರ್ನ ಕರೆಂಟ್ ಎಕ್ಸಿಸ್ಟಿಂಗ್ ವ್ಯಾಲ್ಯೂ ಏನಿದೆ MRP ಮೈನಸ್ ಡೆಪ್ರಿಸಿಯೇಷನ್. ಮೈನಸ್ ಡೆಪ್ರಿಸಿಯೇಷನ್ ಅಂದರೆ ನೀವು ನಿಮ್ಮ ಫ್ರೆಂಡ್ಗೆ, ಗುರು ಈ ಕಾರ್ನ ತೊಗೊಂಡಿದ್ದು 2 ವರ್ಷ ಹಿಂದೆ, ಆ ವ್ಯಾಲ್ಯೂನ ಸಬ್ಸ್ಟ್ರಾಕ್ಟ್ ಮಾಡಿ ಕರೆಂಟ್ ವ್ಯಾಲ್ಯೂ ಹೇಳ್ತಿರಲ್ವ, ದಟ್ ಈಸ್ ಕಾಲ್ಡ್ ಆಸ್ ನೆಟ್. ಇನ್ ಸಿಂಪಲ್ ಎಕನಾಮಿಕ್ ಟರ್ಮ್ಸಲ್ಲಿ ಗ್ರಾಸ್ ಅಂದರೆ ಟೋಟಲ್ ವ್ಯಾಲ್ಯೂ. ಇನ್ ಎಕನಾಮಿಕ್ ಟರ್ಮ್ಸಲ್ಲಿ ಗ್ರಾಸ್ ಅಂದರೆ ಟೋಟಲ್ ವ್ಯಾಲ್ಯೂ. ಓಕೆ, ಸ್ವಲ್ಪ ಉಲ್ಟಾ ಪುಲ್ಟಾ ಆಗ್ಬೋದು ತಲೆಗೆ, ಬಟ್ ಟೆನ್ಷನ್ ತೊಗೋಬೇಡಿ. ಗ್ರಾಸ್ ಅಂದರೆ ಟೋಟಲ್ ವ್ಯಾಲ್ಯೂ. ಅದೇ ಥರ ನೆಟ್ ವ್ಯಾಲ್ಯೂ ಅಂದರೆ ನೆಟ್ ಈಸ್ ಈಕ್ವಲ್ಸ್ ಟು ಗ್ರಾಸ್ ಟೋಟಲ್ ವ್ಯಾಲ್ಯೂ ಮೈನಸ್ ಡೆಪ್ರಿಸಿಯೇಷನ್. ದಿಸ್ ಇಸ್ ದ ಮೀನಿಂಗ್. ನೆಟ್ ಅಂದರೆ ಎಕನಾಮಿಕ್ ಟರ್ಮ್ಸಲ್ಲಿ ನೆಟ್ ಈಸ್ ಈಕ್ವಲ್ಸ್ ಟು ಗ್ರಾಸ್ ವ್ಯಾಲ್ಯೂ ಮೈನಸ್ ಡೆಪ್ರಿಸಿಯೇಷನ್. ಸೊ ನೆಟ್ ಈಸ್ ಈಕ್ವಲ್ಸ್ ಟು ಗ್ರಾಸ್ ಮೈನಸ್ ಡೆಪ್ರಿಸಿಯೇಷನ್. ಇಷ್ಟೇ ಗುರು. ನಿನ್ನ ನೆಟ್ ವ್ಯಾಲ್ಯೂ ಎಷ್ಟಪ್ಪ ಅಂತ ಹೇಳಿದಾಗ ನೀವೇನು ಹೇಳಬೇಕು? ನಿಮ್ಮ ಗ್ರಾಸ್ ವ್ಯಾಲ್ಯೂ ಜೊತೆ ಡೆಪ್ರಿಸಿಯೇಷನ್ನ ಮೈನಸ್ ಮಾಡಿ ಹೇಳಬೇಕಷ್ಟೇ. ದಿಸ್ ಇಸ್ ಕಾಲ್ಡ್ ಆಸ್ ಗ್ರಾಸ್ ಆ್ಯಂಡ್ ನೆಟ್. ಇಸ್ ಇಟ್ ಕ್ಲಿಯರ್? ಗ್ರಾಸ್ ಅಂದರೆ ಟೋಟಲ್ ವ್ಯಾಲ್ಯೂ, ನೆಟ್ ಅಂದರೆ ಕರೆಂಟ್ ವ್ಯಾಲ್ಯೂ ಆಫ್ಟರ್ ಡೆಪ್ರಿಸಿಯೇಷನ್. ಐ ಹೋಪ್ ದ ಫಾರ್ಮುಲಾ ಇಸ್ ಕ್ಲಿಯರ್. ಬರ್ಕೊಳ್ಳಿ. What is the meaning of net? Net is equals to gross minus depreciation. Net is equals to gross minus depreciation. ಓಕೆ, ಇವಾಗ ಇನ್ನೊಂದು ವರ್ಡ್ ಕೂಡ ನಿಮ್ಗೆ ಅರ್ಥ ಆಗಬೇಕು. ಲೆಟ್ಸ್ ಕಮ್ ಬ್ಯಾಕ್. ಡಿಲೀಟ್ ಮಾಡ್ತಾ ಇದ್ದೇನೆ. ಒಂದು ಇಂಪಾರ್ಟೆಂಟ್ ಅನೌನ್ಸ್ಮೆಂಟ್ ಅಪ್ಪ ಇವಾಗಲೇ ಹೇಳ್ತಾ ಇದ್ದೇನೆ. ನಾಳೆ ನಾನು ಗದಗಿಂದ ಬೆಂಗಳೂರಿಗೆ ಟ್ರಾವೆಲ್ ಮಾಡ್ತಾ ಇದ್ದೇನೆ. ಐ ರಿಪೀಟ್ ಒನ್ಸ್ ಅಗೇನ್, ನಾಳೆ ನಾನು ಗದಗಿನಿಂದ ಬೆಂಗಳೂರಿಗೆ ಟ್ರಾವೆಲ್ ಮಾಡ್ತಾ ಇದ್ದೇನೆ. ಆದ ಕಾರಣ ನಾಳೆ ನಾನು ವಿಡಿಯೋ ಹಾಕ್ತಾ ಇಲ್ಲ. ಓಕೆ, ದ ಸೇಮ್ ವಿಡಿಯೋ ವಿಲ್ ಬಿ ಅಪ್ಲೋಡೆಡ್ ಸ್ಯಾಟರ್ಡೇ ಮಾರ್ನಿಂಗ್. ಬೆಂಗಳೂರಲ್ಲಿ ಕಾಲಿಟ್ಕೊಳ್ಳೆ ರೆಕಾರ್ಡ್ ಮಾಡಿ ಅಪ್ಲೋಡ್ ಮಾಡ್ತೇನೆ. ಅಲ್ಲಿವರೆಗೂ ನಾಳೆ ನಿಮಗೆ ವಿಡಿಯೋ ಬರಲ್ಲ. ಸ್ವಲ್ಪ ಇವಾಗಲೇ ಅನೌನ್ಸ್ ಮಾಡ್ತಾ ಇದ್ದೇನೆ, ಪ್ಲೀಸ್ ಟೆನ್ಷನ್ ತೊಗೋಬೇಡಿ. ಆಯಿತಾ? ಟು ದ ಒನ್ ಹೂ ಆರ್ ರೆಗ್ಯುಲರ್ಲಿ ಲಿಸ್ನಿಂಗ್ ಟು ದ ಕ್ಲಾಸಸ್, ರೆಕಾರ್ಡಿಂಗ್ ನೋಡೋರಿಗೆ ಪ್ರಾಬ್ಲಮ್ ಇಲ್ಲ. ಡೇ ಟು ಡೇ ವೆಯ್ಟ್ ಮಾಡೋರು ನಾಳೆ ಒಂದಿನ ವೆಯ್ಟ್ ಮಾಡಿ, ಬಿಕಾಸ್ ನಾಳೆ ನಾನು ಕ್ಲಾಸ್ ಮಾಡ್ತಾ ಇಲ್ಲ, ಬಿಕಾಸ್ ನಾನು ಟ್ರಾವೆಲ್ ಮಾಡ್ತಾ ಇದ್ದೇನೆ. ಓಕೆ, ಸ್ಟೋರಿ ಫಿನಿಶ್. ಲೆಟ್ಸ್ ಕಮ್ ಬ್ಯಾಕ್. ಇವಾಗ ನೋಡಿ, ಇನ್ನೊಂದು ಅರ್ಥ ಮಾಡ್ಕೊಳ್ಳಿ, ಬರ್ಕೊಳ್ಳಿ. ಡಿಫ್ರೆನ್ಸ್ ಬಿಟ್ವೀನ್ ಡೊಮೆಸ್ಟಿಕ್ ವರ್ಸಸ್ ನ್ಯಾಷನಲ್. ಡಿಫ್ರೆನ್ಸ್ ಬಿಟ್ವೀನ್ ಡೊಮೆಸ್ಟಿಕ್ ವರ್ಸಸ್ ನ್ಯಾಷನಲ್. ಡಿಫ್ರೆನ್ಸ್ ಬಿಟ್ವೀನ್ ಡೊಮೆಸ್ಟಿಕ್ ವರ್ಸಸ್ ನ್ಯಾಷನಲ್. ಡೊಮೆಸ್ಟಿಕ್ ಅಂದರೆ ಜಿಯೋಗ್ರಫಿಕಲ್ ಎಂಟಿಟಿ. ಏನಂತ ಮಾತಾಡೋಣ, ಡೋಂಟ್ ವರಿ.
ಡೊಮೆಸ್ಟಿಕ್ ಅಂದರೆ ಜಿಯೋಗ್ರಫಿಕಲ್ ಎಂಟಿಟಿ. ಡೊಮೆಸ್ಟಿಕ್ ಅಂದರೆ ಜಿಯೋಗ್ರಫಿಕಲ್ ಎಂಟಿಟಿ. ನ್ಯಾಷನಲ್ ಅಂದರೆ ನ್ಯಾಷನಾಲಿಟಿ. ಸೈಕೋಲಾಜಿಕಲ್ ಎಂಟಿಟಿ. ನ್ಯಾಷನಾಲಿಟಿ ಅಂದರೆ ಸೈಕೋಲಾಜಿಕಲ್ ಎಂಟಿಟಿ. ಮಾನಸಿಕ ಸೈಕೋಲಾಜಿಕಲ್ ಎಂಟಿಟಿ ಅಂತ. ಇನ್ ಸಿಂಪಲ್ ನೋಡಿ, ಇದು ಇಂಡಿಯಾ. ಇಂಡಿಯಾ ಒಳಗೆ ಎ ಅನ್ನೋ ಕಾರ್ ಉತ್ಪನ್ನ ಆದರೆ ವಾಟ್ ಐ ಸೇ, ಎ ಈಸ್ ಅ ಡೊಮೆಸ್ಟಿಕ್ ಪ್ರಾಡಕ್ಟ್ ಆಫ್ ಇಂಡಿಯಾ. ಎ ಈಸ್ ಅ ಡೊಮೆಸ್ಟಿಕ್ ಪ್ರಾಡಕ್ಟ್ ಆಫ್ ಇಂಡಿಯಾ. ಯಾಕೆ? ಎ ಅನ್ನೋ ಪ್ರಾಡಕ್ಟ್ ಏನಿದೆ ಇದು ಭಾರತದ ಜಿಯೋಗ್ರಫಿ ಒಳಗೆ, ಭೂಗೋಳದ ಒಳಗೆ ಸೃಷ್ಟಿಯಾಗಿತ್ತು. ಎ ವಾಸ್ ಮೇಡ್ ಇನ್ ಇಂಡಿಯಾ, ಸೊ ಐ ಸೇ ಎ ಈಸ್ ಅ ಡೊಮೆಸ್ಟಿಕ್ ಪ್ರಾಡಕ್ಟ್ ಆಫ್ ಇಂಡಿಯಾ. ಸೊ ಬಾರ್ಡ್ರಿ ಒಳಗೆ ಉತ್ಪನ್ನ ಆದರೆ ಫಿನಿಶ್ ಆಯಿತಾ. ಬಿ ಭಾರತದ ಹೊರಗೆ ಉತ್ಪನ್ನ ಆಗ್ತಿದೆ. ಬಿ ಏನಾಗಿದೆ? ಭಾರತದ ಹೊರಗೆ ಉತ್ಪನ್ನ ಆಗ್ತಿದೆ. ಅವಾಗ ಐ ಸೇ ಬಿ ಈಸ್ ನಾಟ್ ಅ ಡೊಮೆಸ್ಟಿಕ್ ಪ್ರಾಡಕ್ಟ್ ಆಫ್ ಇಂಡಿಯಾ. ಸಿಂಪಲ್ ಆಗಿ ಅರ್ಥ ಆಗಿದೆ ಅಂತ ಅಂದ್ಕೊಳ್ತೇನೆ. ವಾಟ್ ಇಸ್ ದ ಮೀನಿಂಗ್ ಆಫ್ ಡೊಮೆಸ್ಟಿಕ್ ಪ್ರಾಡಕ್ಟ್? ಯಾವ ದೇಶದ ಒಳಗೆ ಉತ್ಪನ್ನ ಆಗುತ್ತೋ ಅದನ್ನು ಡೊಮೆಸ್ಟಿಕ್ ಅಂತ ಕರಿತೇವೆ. ಯಾವ ದೇಶದ ಹೊರಗೆ ಉತ್ಪನ್ನ ಆಗುತ್ತೋ ಅದನ್ನ ಫಾರಿನ್ ಅಂತ ಕರಿತೇವೆ. ದಟ್ ಈಸ್ ದ ರೀಸನ್ ಐ ಆಮ್ ಸೇಯಿಂಗ್ ಎ ಈಸ್ ಅ ಡೊಮೆಸ್ಟಿಕ್ ಪ್ರಾಡಕ್ಟ್ ಆ್ಯಂಡ್ ಡೊಮೆಸ್ಟಿಕ್ ಈಸ್ ಅ ಜಿಯೋಗ್ರಫಿಕಲ್ ಎಂಟಿಟಿ. ಇದು ಜಿಯೋಗ್ರಫಿಗೆ ಸಂಬಂಧಪಟ್ಟಂಥದ್ದು. ಐ ಹೋಪ್ ದಿಸ್ ಇಸ್ ಕ್ಲಿಯರ್. ವಾಟ್ ಇಸ್ ದ ಮೀನಿಂಗ್ ಆಫ್ ಡೊಮೆಸ್ಟಿಕ್? ಇಟ್ ಡಸಂಟ್ ಮ್ಯಾಟರ್ ಹೂ ಪ್ರೊಡ್ಯೂಸ್ಡ್ ಇಟ್. ಅದಕ್ಕೆ ಬರೋಣ. ಅದಕ್ಕಿಂತ ಮೊದಲು ಡೊಮೆಸ್ಟಿಕ್ ಅಂದರೆ ಏನು? ಭಾರತದ ಒಳಗೆ ಉತ್ಪನ್ನ ಆದರೆ ಇಟ್ಸ್ ಅ ಡೊಮೆಸ್ಟಿಕ್ ಪ್ರಾಡಕ್ಟ್ ಆಫ್ ಇಂಡಿಯಾ. ಭಾರತದ ಹೊರಗೆ ಉತ್ಪನ್ನ ಆದರೆ ಇಟ್ಸ್ ನಾಟ್ ಎ ಡೊಮೆಸ್ಟಿಕ್ ಪ್ರಾಡಕ್ಟ್ ಆಫ್ ಇಂಡಿಯಾ. ಇನ್ನೊಂದು, ಈ ಪ್ರಾಡಕ್ಟ್ನ ಸಿಟಿಸನ್, ಭಾರತದ ನಾಗರಿಕ ಕೂಡ ಉತ್ಪನ್ನ ಮಾಡ್ಬೋದು. ಫಾರ್ ಎಕ್ಸಾಂಪಲ್ ಟಾಟಾ ಅವರು ಭಾರತೀಯರು ಭಾರತದ ಒಳಗೆ ಟಾಟಾ ಕಾರ್ಸ್ನ ಉತ್ಪನ್ನ ಮಾಡಿದ್ರೆ, ದೆನ್ ರತನ್ ಟಾಟಾ ಈಸ್ ಪ್ರೊಡ್ಯೂಸಿಂಗ್ ನ್ಯಾನೋಸ್ ಇನ್ಸೈಡ್ ಇಂಡಿಯಾ ಆ್ಯಂಡ್ ಟಾಟಾ ಈಸ್ ಅ ಸಿಟಿಸನ್ ಆಫ್ ಇಂಡಿಯಾ. ಆಯಿತಾ? ಅದೇ ಥರ ಇಲಾನ್ ಮಸ್ಕ್ ಅವರು ಭಾರತದ ಒಳಗೆ ಬಂದು ಟೆಸ್ಲಾ ಕಂಪ್ನಿನ ಸ್ಟಾರ್ಟ್ ಮಾಡ್ತಾರೆ. ಬಟ್ ಈಸ್ ನಾಟ್ ಅ ಸಿಟಿಸನ್, ಈಸ್ ಅ ಫಾರಿನರ್ ಬಿಕಾಸ್ ಈಸ್ ಅಮೆರಿಕನ್ ಸಿಟಿಸನ್. ಸ್ಟಿಲ್ ಈ ಟೆಸ್ಲಾ ಕಾರ್ ಏನು ಭಾರತದ ಒಳಗೆ ಉತ್ಪನ್ನ ಆಗುತ್ತಲ್ವಾ, ಯು ಕ್ಯಾನ್ ಸ್ಟಿಲ್ ಸೇ ದ್ಯಾಟ್ ದಿಸ್ ಟೆಸ್ಲಾ ಕಾರ್ ಈಸ್ ಅ ಡೊಮೆಸ್ಟಿಕ್ ಪ್ರಾಡಕ್ಟ್ ಆಫ್ ಇಂಡಿಯಾ. ಯಾಕೆ? ಟೆಸ್ಲಾ ಕಾರ್ ಭಾರತದ ಒಳಗೆ ಉತ್ಪನ್ನ ಆಗಿತ್ತು. ಅರ್ಥ ಆಗ್ತಿದೆಯಾ? ಟೆಸ್ಲಾ ಈಸ್ ಆಲ್ಸೋ ಅ ಡೊಮೆಸ್ಟಿಕ್ ಪ್ರಾಡಕ್ಟ್ ಆಫ್ ಇಂಡಿಯಾ ಬಿಕಾಸ್ ಈ ಕಾರ್ ಭಾರತದ ಒಳಗೆ ಉತ್ಪನ್ನ ಆಗಿತ್ತು. ಟಾಟಾ ನ್ಯಾನೋ ಈಸ್ ಆಲ್ಸೋ ಅ ಡೊಮೆಸ್ಟಿಕ್ ಪ್ರಾಡಕ್ಟ್ ಆಫ್ ಇಂಡಿಯಾ ಬಿಕಾಸ್ ಅದು ಕೂಡ ಭಾರತದ ಒಳಗೆ ಉತ್ಪನ್ನ ಆಗಿತ್ತು. ಅದೇ ಥರ ರತನ್ ಟಾಟಾ ಅವರು ಪಾಕಿಸ್ತಾನ್ಗೆ ಹೋಗಿ, ಎಕ್ಸಾಂಪಲ್ ಗುರು ಈ ಮೇಲೆ ತಗೋಬೇಡಿ, ಈ ಎಕ್ಸಾಂಪಲ್ ಕೊಟ್ಟರೆ ನೆನಪಿರುತ್ತೆ. ರತನ್ ಟಾಟಾ ಅವರು ಪಾಕಿಸ್ತಾನ್ಗೆ ಹೋಗಿ ಅದ್ರ ಒಳಗೆ, ಪಾಕಿಸ್ತಾನ್ ಒಳಗಡೆ ಫಾರ್ ಎಕ್ಸಾಂಪಲ್ ಟಾಟಾ ನ್ಯಾನೋ ಆಯಿತು, ಟಾಟಾ ಕಾರ್ ಯಾವುದಿದೆ, ಟಾಟಾ ಹರಿಯರ್. ಓಕೆ, ಟಾಟಾ ಹರಿಯರ್ ಪಾಕಿಸ್ತಾನಲ್ಲಿ ಹೋಗಿ ಟಾಟಾ ಹರಿಯರ್ ಫ್ಯಾಕ್ಟ್ರಿ ಇಟ್ಟು ಅಲ್ಲಿ ಹರಿಯರ್ ಕಾರ್ಸ್ನ ಸ್ಟಾರ್ಟ್ ಮಾಡಿದ್ರೆ, ಓಕೆ, ಟಾಟಾ ಹರಿಯರ್ಸ್ನ ಪಾಕಿಸ್ತಾನಲ್ಲಿ ಫ್ಯಾಕ್ಟ್ರಿ ಓಪನ್ ಮಾಡಿ ಅಲ್ಲಿ ಸ್ಟಾರ್ಟ್ ಮಾಡಿದ್ರೆ, ಇವಾಗ ನೀವೇನು ಹೇಳ್ತೀರಾ? ದ ಹರಿಯರ್ ಕಾರ್ ಪ್ರೊಡ್ಯೂಸ್ಡ್ ಬೈ ಟಾಟಾ ಈಸ್ ನಾಟ್ ಅ ಡೊಮೆಸ್ಟಿಕ್ ಪ್ರಾಡಕ್ಟ್ ಆಫ್ ಇಂಡಿಯಾ. ನೆನ್ಪಿಟ್ಕೊಳ್ಳಿ, ದ ಹರಿಯರ್ ಕಾರ್ ಪ್ರೊಡ್ಯೂಸ್ಡ್ ಬೈ ಟಾಟಾ ಈಸ್ ನಾಟ್ ಅ ಡೊಮೆಸ್ಟಿಕ್ ಪ್ರಾಡಕ್ಟ್ ಆಫ್ ಇಂಡಿಯಾ. ಯಾಕೆ? ಅದು ಭಾರತದ ಒಳಗೆ ಉತ್ಪನ್ನ ಆಗಿಲ್ಲ ಅಷ್ಟೇ. ಸೊ ಡೊಮೆಸ್ಟಿಕ್ ಅಂದರೆ ಇಟ್ಸ್ ಅ ಜಿಯೋಗ್ರಫಿಕಲ್ ಎಂಟಿಟಿ. ವಾಟ್ಸ್ ದ ಮೀನಿಂಗ್ ಆಫ್ ಜಿಯೋಗ್ರಫಿಕಲ್ ಎಂಟಿಟಿ? ಯಾವ ದೇಶದ ಒಳಗೆ ಉತ್ಪನ್ನ ಆಗುತ್ತೋ ದಟ್ ಈಸ್ ಡೊಮೆಸ್ಟಿಕ್ ಪ್ರಾಡಕ್ಟ್. ಯಾವ ದೇಶನ ಬಿಟ್ಟು ಹೊರಗಡೆ ಉತ್ಪನ್ನ ಆಗುತ್ತೆ ಇಟ್ಸ್ ಅ ಫಾರಿನ್ ಪ್ರಾಡಕ್ಟ್. ಅದಕ್ಕೆ ನಾವು ಮೇಡ್ ಇನ್ ಇಂಡಿಯಾ ಅಂತ ಹೇಳಿದಾಗ, ಮೇಡ್ ಇನ್ ಇಂಡಿಯಾ ಅನ್ನೋ ಪ್ರಾಡಕ್ಟ್ನ ನೀವು ಕೈಯಲ್ಲಿ ಇಟ್ಕೊಂಡಾಗ, ನೀವು ಭಾರತದ ಒಳಗೆ ನಿಂತ್ಕೊಂಡು ಮೇಡ್ ಇನ್ ಇಂಡಿಯಾ ಪ್ರಾಡಕ್ಟ್ನ ನೋಡಿದ್ರೆ ಇಟ್ಸ್ ಅ ಡೊಮೆಸ್ಟಿಕ್ ಪ್ರಾಡಕ್ಟ್. ಅದೇ ಮೇಡ್ ಇನ್ ಇಂಡಿಯಾ ಪ್ರಾಡಕ್ಟ್ ನಿಮಗೆ ಅಮೆರಿಕದ ಒಳಗೆ ಮಾರಾಟ ಆಗ್ತಿದ್ರೆ ಅಮೆರಿಕನ್ಸ್ಗೆ ಇಟ್ ಈಸ್ ನಾಟ್ ಅ ಡೊಮೆಸ್ಟಿಕ್ ಪ್ರಾಡಕ್ಟ್. ಯಾಕೆ? ಆ ಪ್ರಾಡಕ್ಟ್ ವಾಸ್ ಪ್ರೊಡ್ಯೂಸ್ಡ್ ಇನ್ ಇಂಡಿಯಾ. ಅರ್ಥ ಆಗ್ತಿದೆಯಾ? ವಾಟ್ ಇಸ್ ದ ಮೀನಿಂಗ್ ಆಫ್ ಡೊಮೆಸ್ಟಿಕ್ ಪ್ರಾಡಕ್ಟ್? ಎನಿ ಪ್ರಾಡಕ್ಟ್ ದಟ್ ಈಸ್ ಪ್ರೊಡ್ಯೂಸ್ಡ್ ವಿದಿನ್ ದ ಡೊಮೆಸ್ಟಿಕ್ ಟೆರಿಟರಿ ಆಫ್ ದಟ್ ಪರ್ಟಿಕ್ಯುಲರ್ ಕಂಟ್ರಿ. ಇದು ಅರ್ಥ ಆಗಿದೆ ಅಂತ ಅಂದ್ಕೊಳ್ತೇನೆ. ಓಕೆ, ಐ ಹೋಪ್ ದಿಸ್ ಇಸ್ ಕ್ಲಿಯರ್. ಜಸ್ಟ್ ಅ ಸೆಕೆಂಡ್. ಓಕೆ, ಸೊ ಇವಾಗ ಚೆಕ್ ಮಾಡ್ತೇನೆ ಆಯಿತಾ? ನನಗೆ ಗೊತ್ತಾಗಬೇಕು ನಿಮ್ಗೆ ಎಷ್ಟು ಕರೆಕ್ಟಾಗಿ ಅರ್ಥ ಆಗಿದೆ ಅಂತ. ಇದು ಇಂಡಿಯಾ, ಇದು ಯಾರಂತ ನಿಮಗೆ ಚೆನ್ನಾಗಿ ಗೊತ್ತಿದೆ. ಇದು ಪಾಕಿಸ್ತಾನ್, ಇಲ್ಲಿ ಯಾರಿದ್ದಾರೆ ಅಂತಲೂ ನಿಮಗೆ ಚೆನ್ನಾಗಿ ಗೊತ್ತಿದೆ, ದೊಡ್ಡದಾಗಿದೆ ಸ್ವಲ್ಪ. ಇದು ಚೈನಾ, ಇಲ್ಲಿ ಯಾರಿದ್ದಾರೆ ಅಂತ ಕೂಡ ನಿಮ್ಗೆ ಗೊತ್ತಿದೆ. ಇಲ್ಲಿ ನಮ್ಮ ಬಾಂಗ್ಲಾದೇಶ್ ಇದೆ. ಇಲ್ಲಿ ಚಿಕ್ಕದಾಗಿ ಒಂದಿದೆ, ಇದು ನಮ್ಮ ಶ್ರೀಲಂಕಾ. ಆಯಿತಾ? ಐ ವಾಂಟ್ ಟು ಸಿ ಹೌ ಮಚ್ ಯು ಅಂಡರ್ಸ್ಟುಡ್. ಆಯಿತಾ? ಇಂಡಿಯಾ ಒಳಗೆ ಎ ಅನ್ನೋ ಕಾರ್ ಉತ್ಪನ್ನ ಆಗಿದೆ, ಭಾರತದ ಒಳಗೆ ಎ ಅನ್ನೋ ಕಾರ್ ಉತ್ಪನ್ನ ಆಗಿದೆ. ಸೊ ಬಿ ಯಲ್ಲಿರುವಂಥ ವ್ಯಕ್ತಿಗೆ, ಎ ಅಲ್ಲಿ
ಎ ಅನ್ನೋ ಕಾರ್ ಇಂಡಿಯಾದಲ್ಲಿ ಉತ್ಪನ್ನ ಆಗಿದೆ. ಸೊ ಬಿ ಅನ್ನೋ ವ್ಯಕ್ತಿಗೆ, ಬಿ ಅನ್ನೋ ದೇಶಕ್ಕೆ ಈಸ್ ಎ ಡೊಮೆಸ್ಟಿಕ್ ಪ್ರಾಡಕ್ಟ್ ಆರ್ ನಾಟ್ ಅ ಡೊಮೆಸ್ಟಿಕ್ ಪ್ರಾಡಕ್ಟ್ ಅಷ್ಟೇ. ಬಿ ಅನ್ನೋ ದೇಶಕ್ಕೆ ಎ ಈಸ್ ಅ ಡೊಮೆಸ್ಟಿಕ್ ಪ್ರಾಡಕ್ಟ್ ಆರ್ ನಾಟ್ ಅ ಡೊಮೆಸ್ಟಿಕ್ ಪ್ರಾಡಕ್ಟ್? ಆಫ್ಕೋರ್ಸ್ ನಾಟ್ ಅ ಡೊಮೆಸ್ಟಿಕ್ ಪ್ರಾಡಕ್ಟ್. ಯಾಕೆ? ಎ ಅನ್ನೋ ವಸ್ತು ಭಾರತದ ಒಳಗೆ ಉತ್ಪನ್ನ ಆಗಿರೋದ್ರಿಂದ. ವ್ಯಾರ್ ಇಟ್ ಈಸ್ ಪ್ರೊಡ್ಯೂಸ್ಡ್ ಅಷ್ಟೇ. ವ್ಯಾರ್ ವಾಸ್ ಇಟ್ ಪ್ರೊಡ್ಯೂಸ್ಡ್? ವ್ಯಾರ್ ವಾಸ್ ಇಟ್ ಪ್ರೊಡ್ಯೂಸ್ಡ್? ನಮ್ಮ ದೇಶದಲ್ಲಿ ಉತ್ಪನ್ನ ಆಗಿದ್ರೆ ಅದು ನಮಗೆ ಡೊಮೆಸ್ಟಿಕ್, ಬೇರೆ ದೇಶದಿಂದ ಬಂದಿದ್ರೆ ನಾನ್ ಡೊಮೆಸ್ಟಿಕ್. ಈಗ ಸಿ ಯಲ್ಲಿ ಝೆಡ್ ಅನ್ನೋ ಕಾರ್ ಉತ್ಪನ್ನ ಆಗ್ತಿದೆ. ಸಿ ಅನ್ನೋ ದೇಶದಲ್ಲಿ, ಚೈನಾದಲ್ಲಿ ಝೆಡ್ ಅನ್ನೋ ಕಾರ್ ಉತ್ಪನ್ನ ಆಗ್ತಿದೆ. ಇಂಡಿಯನ್ಸ್ಗೆ ಈಸ್ ಇಟ್ ಡೊಮೆಸ್ಟಿಕ್ ಪ್ರಾಡಕ್ಟ್ ಆರ್ ನಾಟ್ ಅ ಡೊಮೆಸ್ಟಿಕ್ ಪ್ರಾಡಕ್ಟ್? ಫಾರ್ ಇಂಡಿಯಾಗೆ ಈಸ್ ಝೆಡ್ ಅ ಡೊಮೆಸ್ಟಿಕ್ ಪ್ರಾಡಕ್ಟ್ ಆರ್ ನಾಟ್ ಅ ಡೊಮೆಸ್ಟಿಕ್ ಪ್ರಾಡಕ್ಟ್? ಆಫ್ಕೋರ್ಸ್ ನಾಟ್ ಅ ಡೊಮೆಸ್ಟಿಕ್ ಪ್ರಾಡಕ್ಟ್. ಯಾಕೆ? ಝೆಡ್ ನಮ್ಮ ದೇಶದ ಒಳಗೆ ಉತ್ಪನ್ನ ಆಗಿಲ್ಲ. ಪರ್ಫೆಕ್ಟ್. ಎ ಒಳಗೆ ಸಿ ಅನ್ನೋ ಒಂದು ಕಾರ್ ಉತ್ಪನ್ನ ಆಗಿದೆ. ಎ ಒಳಗೆ ಸಿ ಅನ್ನೋ ಕಾರ್ ಉತ್ಪನ್ನ ಆಗಿದೆ. ಈಸ್ ಇಟ್ ಡೊಮೆಸ್ಟಿಕ್ ಪ್ರಾಡಕ್ಟ್ ಆಫ್ ಇಂಡಿಯಾ ಆರ್ ನಾಟ್ ಅ ಡೊಮೆಸ್ಟಿಕ್ ಪ್ರಾಡಕ್ಟ್ ಆಫ್ ಇಂಡಿಯಾ? ಸಿ ಅನ್ನೋ ಕಾರ್ ಇಂಡಿಯಾ ಒಳಗೆ ಉತ್ಪನ್ನ ಆಗಿದೆ. ಈಸ್ ಇಟ್ ಡೊಮೆಸ್ಟಿಕ್ ಪ್ರಾಡಕ್ಟ್ ಆಫ್ ಇಂಡಿಯಾ ಆರ್ ನಾಟ್ ಅ ಡೊಮೆಸ್ಟಿಕ್ ಪ್ರಾಡಕ್ಟ್ ಆಫ್ ಇಂಡಿಯಾ? ಪರ್ಫೆಕ್ಟ್. ಇಟ್ ಈಸ್ ಅ ಡೊಮೆಸ್ಟಿಕ್ ಪ್ರಾಡಕ್ಟ್ ಆಫ್ ಇಂಡಿಯಾ. ಅರ್ಥ ಮಾಡ್ಕೊಳ್ಳಿ. ಈ ಝೆಡ್ ಕಂಪ್ನಿ ಓನರ್ ನನಗೆ ಯಾರು ಗೊತ್ತಿಲ್ಲ, ಈ ಕಂಪ್ನಿ ಓನರ್ ನನಗೆ ಗೊತ್ತಿಲ್ಲ, ಈ ಕಂಪ್ನಿ ಓನರ್ ನನಗೆ ಗೊತ್ತಿಲ್ಲ, ಎ ಅನ್ನೋ ಕಂಪ್ನಿ ಓನರ್ ನನಗೆ ಗೊತ್ತಿಲ್ಲ. ಅವರು ನಮ್ಮ ದೇಶದ ಒಳಗೆ ಉತ್ಪನ್ನ ಮಾಡಿದರೆ ದಟ್ ಈಸ್ ಡೊಮೆಸ್ಟಿಕ್. ದ್ಯಾಟ್ಸ್ ಇಟ್. ಇಟ್ ಡಸಂಟ್ ಮ್ಯಾಟರ್ ಹೂ ಪ್ರೊಡ್ಯೂಸ್ಡ್. ಡಸಂಟ್ ಮ್ಯಾಟರ್, ನಮಗೆ ಮ್ಯಾಟ್ರೇ ಆಗಲ್ಲ. ಡಸಂಟ್ ಮ್ಯಾಟರ್ ಹೂ ಪ್ರೊಡ್ಯೂಸ್ಡ್. ಇಟ್ ಓನ್ಲಿ ಮ್ಯಾಟರ್ ವ್ಯಾರ್ ಇಟ್ ವಾಸ್ ಪ್ರೊಡ್ಯೂಸ್ಡ್. ವ್ಯಾರ್ ಇಟ್ ವಾಸ್ ಪ್ರೊಡ್ಯೂಸ್ಡ್. ನಮ್ಮ ದೇಶದಲ್ಲಿ ಉತ್ಪನ್ನ ಆಗಿದ್ದರೆ ಇಟ್ ಈಸ್ ದ ಡೊಮೆಸ್ಟಿಕ್ ಪ್ರಾಡಕ್ಟ್ ಆಫ್ ಇಂಡಿಯಾ. ನಮ್ಮ ದೇಶನ ಬಿಟ್ಟು ಬೇರೆ ದೇಶದಲ್ಲಿ ಉತ್ಪನ್ನ ಆಗಿದ್ದರೆ ಇಟ್ ಈಸ್ ನಾಟ್ ಅ ಡೊಮೆಸ್ಟಿಕ್ ಪ್ರಾಡಕ್ಟ್ ಆಫ್ ಇಂಡಿಯಾ. ಐ ಹೋಪ್ ಐ ಹ್ಯಾವ್ ಮೇಡ್ ವೆರಿ ಕ್ಲಿಯರ್ ಸೆನ್ಸ್ ಇನ್ ದಿಸ್. ಐ ಹೋಪ್ ಐ ಹ್ಯಾವ್ ಮೇಡ್ ವೆರಿ ಕ್ಲಿಯರ್ ಸೆನ್ಸ್ ಇನ್ ದಿಸ್. ಅದೇ ಥರ ಲೆಟ್ಸ್ ಗೋ ಟು ಒನ್ ಮೋರ್ ವರ್ಡ್, ನ್ಯಾಷನಲ್ಸ್. ನ್ಯಾಷನಲ್ ಪ್ರಾಡಕ್ಟ್, ಡೊಮೆಸ್ಟಿಕ್ ಪ್ರಾಡಕ್ಟ್, ನ್ಯಾಷನಲ್ ಪ್ರಾಡಕ್ಟ್. ಆಯಿತಾ? ಇಲ್ಲಿ ವ್ಯಾರ್ ಇಟ್ ವಾಸ್ ಪ್ರೊಡ್ಯೂಸ್ಡ್ ಡಸಂಟ್ ಮ್ಯಾಟರ್. ವ್ಯಾರ್ ಇಟ್ ವಾಸ್ ಪ್ರೊಡ್ಯೂಸ್ಡ್ ಡಸಂಟ್ ಮ್ಯಾಟರ್. ಕರೆಕ್ಟಾಗಿ ಕೇಳಿಸ್ಕೊಳ್ಳಿ. ವ್ಯಾರ್ ಇಟ್ ವಾಸ್ ಪ್ರೊಡ್ಯೂಸ್ಡ್ ಡಸಂಟ್ ಮ್ಯಾಟರ್. ಓನ್ಲಿ ಹೂ ಪ್ರೊಡ್ಯೂಸ್ಡ್ ಮ್ಯಾಟರ್ಸ್. ಓನ್ಲಿ ಹೂ ಪ್ರೊಡ್ಯೂಸ್ಡ್ ಮ್ಯಾಟರ್ಸ್. ಇದು ಸ್ಪೆಷಾಲಿಟಿ. ಡೊಮೆಸ್ಟಿಕಲ್ಲಿ ವ್ಯಾರ್ ಇಟ್ ವಾಸ್ ಪ್ರೊಡ್ಯೂಸ್ಡ್ ಮ್ಯಾಟರ್ಸ್, ಹೂ ಪ್ರೊಡ್ಯೂಸ್ಡ್ ಡಸಂಟ್ ಮ್ಯಾಟರ್. ನ್ಯಾಷನಲಿ ಉಲ್ಟಾ, ವ್ಯಾರ್ ಇಟ್ ವಾಸ್ ಪ್ರೊಡ್ಯೂಸ್ಡ್ ಡಸಂಟ್ ಮ್ಯಾಟರ್, ಹೂ ಪ್ರೊಡ್ಯೂಸ್ಡ್ ಇಟ್ ಮ್ಯಾಟರ್ಸ್. ಅಂದರೆ ಇಲ್ಲಿ 3 ದೇಶ ಇದೆ. ಓಕೆ, ನ್ಯಾಷನಲ್ ಕಾನ್ಸೆಪ್ಟ್ ಅರ್ಥ ಮಾಡಿಸ್ತಿದ್ದೇನೆ. ಇದು ಪಾಕಿಸ್ತಾನ್, ಇದು ಇಂಡಿಯಾ. ಸ್ವಲ್ಪ ಕಾನ್ಸೆಪ್ಟ್ಸ್ ಗೊತ್ತಿದ್ರೆ ಸಾಕು. ಇದೊಂದು ಮಾಡಿ ಹೊತ್ತು ನಿಲ್ಲಿಸೋಣ, ಬಿಕಾಸ್ ಇದು ನಿಮ್ಗೆ ಡೈಜೆಸ್ಟ್ ಆಗಬೇಕು. ನ್ಯಾಷನಲ್ ಅಕೌಂಟಿಂಗ್ ನೆಕ್ಸ್ಟ್ ಕ್ಲಾಸಲ್ಲಿ ಫಿನಿಶ್. ಇಂಡಿಯಾ, ಪಾಕಿಸ್ತಾನ್, ಚೈನಾ. ಆಯಿತಾ? ಟಾಟಾ ಕಂಪ್ನಿ ಭಾರತದ್ದು. ಟಾಟಾ ಈಸ್ ಅ ಇಂಡಿಯನ್ ಕಂಪ್ನಿ. ಎಕ್ಸಾಂಪಲ್ ಕೊಡ್ತಿರೋದು, ಟಾಟಾ ಈಸ್ ಅನ್ ಇಂಡಿಯನ್ ಕಂಪ್ನಿ. ಇನ್ನೊಂದು ಚೈನಾದಲ್ಲಿ ಝೆಟಾ ಅಂತ ಕಂಪ್ನಿ ಇದೆ, ಫೇಕು, ಸುಮ್ಮನೆ ನಾನೇ ಬರ್ದಿರೋದು. ಝೆಟಾ ಈಸ್ ಅ ಚೈನೀಸ್ ಕಂಪ್ನಿ. ಆಯಿತಾ? ಇವಾಗ ನೆನ್ಪಿಟ್ಕೊಳ್ಳಿ, ಟಾಟಾ ಕಂಪ್ನಿ ಭಾರತದಲ್ಲಿ ಉತ್ಪನ್ನ ಮಾಡ್ತಾ ಇದೆ. ಟಾಟಾ ಕಂಪ್ನಿ ಪಾಕಿಸ್ತಾನಲ್ಲಿ ಉತ್ಪನ್ನ ಮಾಡ್ತಿದೆ. ಟಾಟಾ ಕಂಪ್ನಿ ಭಾರತದಲ್ಲಿ ಉತ್ಪನ್ನ ಮಾಡ್ತಿದೆ. ಟಾಟಾ ಕಂಪ್ನಿ ಪಾಕಿಸ್ತಾನಲ್ಲಿ ಉತ್ಪನ್ನ ಮಾಡ್ತಿದೆ. ಟಾಟಾ ಕಂಪ್ನಿ ಚೈನಾದಲ್ಲಿ ಉತ್ಪನ್ನ ಮಾಡ್ತಿಲ್ಲ. ಝೆಟಾ ಕಂಪ್ನಿ ಇಂಡಿಯಾದಲ್ಲೂ ಉತ್ಪನ್ನ ಮಾಡ್ತಿದೆ. ಝೆಟಾ ಕಂಪ್ನಿ ಚೈನಾದಲ್ಲಿ ಕೂಡ ಉತ್ಪನ್ನ ಮಾಡ್ತಿದೆ. ಆಯಿತಾ? ಇನ್ನೊಂದು ಬೆಟಾ ಕಂಪ್ನಿ ಅಂತ, ಬಿಟಾ ಕಂಪ್ನಿ ಪಾಕಿಸ್ತಾನದು. ಬಿಟಾ ಕಂಪ್ನಿ ಭಾರತದಲ್ಲಿ ಕೂಡ ಉತ್ಪನ್ನ ಮಾಡ್ತಿದೆ. ಬಿಟಾ ಕಂಪ್ನಿ ಚೈನಾದಲ್ಲಿ ಕೂಡ ಉತ್ಪನ್ನ ಮಾಡ್ತಿದೆ. ಡಯಾಗ್ರಾಮ್ ಕ್ಲಿಯರ್ ಅಂತ ಅಂದ್ಕೊಳ್ತೇನೆ. ಟಾಟಾ ಕಂಪ್ನಿ ಎಲ್ಲೆಲ್ಲಿದೆ? ಪಾಕಿಸ್ತಾನಲ್ಲಿದೆ, ಇಂಡಿಯಾದಲ್ಲಿದೆ. ಝೆಟಾ ಕಂಪ್ನಿ ಚೈನಾದಲ್ಲಿದೆ, ಜೊತೆಗೆ ಇಂಡಿಯಾದಲ್ಲಿದೆ. ಬೆಟಾ ಕಂಪ್ನಿ ಬರೀ ಸಾರಿ ಉಲ್ಟಾ ಹೇಳಿದೆ. ಪಾಕಿಸ್ತಾನಲ್ಲಿ ಟಾಟಾ ಕಂಪ್ನಿ ಇದೆ. ಆಯಿತಾ? ಇಲ್ಲಿ ಬರೆದು ಬಿಡ್ತೇನೆ. ಪಾಕಿಸ್ತಾನಲ್ಲಿ ಟಾಟಾ ಕಂಪ್ನಿ ಇದೆ, ಇಂಡಿಯಾದಲ್ಲಿ ಟಾಟಾ ಕಂಪ್ನಿನೂ ಇದೆ, ಝೆಟಾ ಕಂಪ್ನಿನೂ ಇದೆ, ಬೆಟಾ ಕಂಪ್ನಿನೂ ಇದೆ. ಸಾರಿ, ಮತ್ತೆ ಬರೆದು ಬಿಡ್ತೇನೆ. ಚೈನಾದಲ್ಲಿ ಝೆಟಾ ಕಂಪ್ನಿನೂ ಇದೆ, ಬಿಟಾ ಕಂಪ್ನಿನೂ ಇದೆ. ಸೊ ದೀಸ್ ಆರ್ ದ ಕಂಪ್ನೀಸ್ ಆ್ಯಂಡ್ ಇದ್ರ ಓನರ್ಸ್ ಕೂಡ ನಿಮ್ಗೆ ಗೊತ್ತಿದ್ದಾರೆ. ಪಾಕಿಸ್ತಾನ್ ಯಾವ ಕಂಪ್ನಿ? ಟಾಟಾ ಯಾವ ಕಂಪ್ನಿ? ಇಂಡಿಯಾ. ಟಾಟಾ ಯಾವ ಕಂಪ್ನಿ? ಇಂಡಿಯಾ. ಝೆಟಾ ಯಾವ ಕಂಪ್ನಿ? ಚೈನಾ. ಬೆಟಾ ಯಾವ ಕಂಪ್ನಿ? ಪಾಕಿಸ್ತಾನ್. ಝೆಟಾ ಯಾವ ಕಂಪ್ನಿ? ಚೈನಾ. ಬೆಟಾ ಯಾವ ಕಂಪ್ನಿ? ಪಾಕಿಸ್ತಾನ್. ಈ ಎಕ್ಸಾಂಪಲ್ ಬೇಡ, ನಂಗೂ ಕನ್ಫ್ಯೂಸ್ ಆಗ್ತದೆ, ನಿಮ್ಗೆ ಬೇಡ. ಓಕೆ, ಇಲಾನ್ ಮಸ್ಕ್ನ ತಗೊಳಪ್ಪ. ಟೆಸ್ಲಾ ಬೇಡ, ಎಕ್ಸಾಂಪಲ್ ಚೇಂಜ್. ಟೆಸ್ಲಾ ಅಮೇರಿಕಾ. ಓಕೆ, ಸಾರಿ, ಟೆಸ್ಲಾ ಅಮೇರಿಕಾ, ಇಲಾನ್ ಮಸ್ಕು. ಆಯಿತಾ? 2 ಎಕ್ಸಾಂಪಲ್ ಕೊಡ್ತೇನೆ. ಟಾಟಾ ರತನ್ ಟಾಟಾ ಅವ್ರದ್ದು ಇಂಡಿಯನ್. ಟಾಟಾ ಇಂಡಿಯನ್. ಸಾಕು, 2 ಸಾಕು. ಟೆಸ್ಲಾ ಮತ್ತು ಅಮೇರಿಕಾ. ಆಯಿತಾ? ಇವಾಗ ಟೆಸ್ಲಾ ಅಮೇರಿಕಾದು, ಟಾಟಾ ಇಂಡಿಯಾದು. ಆಯಿತಾ? ಇದು ಎ ಅನ್ನೋ ಒಂದು ದೇಶ,
ಇದು ಬಿ ಅನ್ನೋ ಒಂದು ದೇಶ. ನಂಗೆ ಎಲ್ಲಿ ಸ್ಟಕ್ ಆಗ್ತೀನೋ ನಾನು ಚೇಂಜ್ ಮಾಡಿಬಿಡ್ತೇನೆ, ಬಿಕಾಸ್ ನನಗೆ ಕನ್ಫ್ಯೂಸ್ ನಿಮಗೂ ಕನ್ಫ್ಯೂಸ್ ಆಗುತ್ತೆ ಆಯಿತಾ. ಬಿ ಅನ್ನೋ ಒಂದು ದೇಶ. ಇವಾಗ ಎ ಅನ್ನೋ ದೇಶದಲ್ಲಿ ಟಾಟಾ ಕಂಪನಿ ಕೂಡ ಇದೆ, ಜೊತೆಗೆ ಟೆಸ್ಲಾ ಕಂಪನಿ ಕೂಡ ಇದೆ. ಬಿ ಅನ್ನೋ ದೇಶದಲ್ಲಿ ಬರೀ ಟಾಟಾ ಕಂಪ್ನಿ ಇದೆ. ಈ ಎ ಅನ್ನೋ ದೇಶನ ಅಮೆರಿಕಾ ಅಂತ ಇಟ್ಕೊಳ್ಳಿ, ದಿಸ್ ಇಸ್ ಅಮೆರಿಕಾ. ಓಕೆ, ಬಿ ಇದೆ ಅಲ್ವಾ, ಇದನ್ನು ಇಂಡಿಯಾ ಅಂತ ಇಟ್ಕೊಳ್ಳಿ, ದಿಸ್ ಇಸ್ ಇಂಡಿಯಾ. ಸೊ ನಾವು ವೆನ್ ಐ ಸೇ ಆಯಿತಾ, ಟಾಟಾ ಕಂಪ್ನಿ 10 ಲಕ್ಷ ರೂಪಾಯಿ ಬೆಲೆ ಬಾಳೋ ವಸ್ತುನ ಇಲ್ಲಿ ಉತ್ಪನ್ನ ಮಾಡಿದೆ. ಇಂಡಿಯಾದಲ್ಲಿ ಕೂಡ 10 ಲಕ್ಷ ರೂಪಾಯಿ ಬೆಲೆ ಬಾಳುವಂಥ ವಸ್ತುನ ಉತ್ಪನ್ನ ಮಾಡಿದೆ. ಟೆಸ್ಲಾ ಕಂಪ್ನಿ 15 ಲಕ್ಷ ರೂಪಾಯಿನ ಬೆಲೆ ಮಾಡುವಂಥ ವಸ್ತುನ ಉತ್ಪನ್ನ ಮಾಡಿದೆ. ನೆನ್ಪಿಟ್ಕೊಳ್ಳಿ, ಟೆಸ್ಲಾ ಈಸ್ ಅ ಅಮೆರಿಕನ್ ಕಂಪನಿ ಆ್ಯಂಡ್ ಟಾಟಾ ಈಸ್ ಅ ಇಂಡಿಯನ್ ಕಂಪನಿ. ಸಿಂಪಲ್. ಟೆಸ್ಲಾ ಈಸ್ ಅ ಅಮೆರಿಕನ್ ಕಂಪನಿ, ಟಾಟಾ ಈಸ್ ಅ ಇಂಡಿಯನ್ ಕಂಪನಿ. ಇವಾಗ ನಾನು ವಾಟ್ ಈಸ್ ದ ಟೋಟಲ್, ಗ್ರಾಸ್ ಅಂದರೆ ಟೋಟಲ್ ನಿಮ್ಗೆ ಗೊತ್ತಿದೆ. ವಾಟ್ ಈಸ್ ದ ಗ್ರಾಸ್ ಡೊಮೆಸ್ಟಿಕ್ ಪ್ರಾಡಕ್ಟ್ ಆಫ್ ಅಮೆರಿಕಾ ಅಂತ ಕೇಳಿದರೆ ಸ್ವಲ್ಪ ಅರ್ಥ ಮಾಡ್ಕೊಳ್ಳಿ. ವೆನ್ ಐ ಸೇ ವಾಟ್ ಈಸ್ ದ ಗ್ರಾಸ್ ಡೊಮೆಸ್ಟಿಕ್ ಪ್ರಾಡಕ್ಟ್ ಆಫ್ ಅಮೆರಿಕಾ ಅಂತ ಕೇಳಿದರೆ, ಫಸ್ಟ್ ಆಫ್ ಆಲ್ ಗ್ರಾಸ್ ಅಂದರೆ ಟೋಟಲ್, ಇದು ನಿಮ್ಗೆ ಗೊತ್ತಿದೆ. ಗ್ರಾಸ್ ಟೋಟಲ್ ಪ್ರಾಡಕ್ಟ್ ಆಫ್ ಇದು ನಾಳೆ ಮತ್ತೆ ಹೇಳ್ತೇನೆ, ಡೋಂಟ್ ವರಿ. ಗ್ರಾಸ್ ಡೊಮೆಸ್ಟಿಕ್ ಪ್ರಾಡಕ್ಟ್ ಆಫ್ ಅಮೆರಿಕಾ ಅಂತ ಕೇಳಿದರೆ ನೀವು ಫಸ್ಟು ಅಮೆರಿಕನ್ ಮಾರ್ಕ್ ಮಾಡ್ಕೊಳ್ಳಿ. ಓಕೆ, ಇದು ಅಮೆರಿಕಾದಲ್ಲಿ ಡೊಮೆಸ್ಟಿಕ್ ಅಂದರೆ ಏನು? ಆ ದೇಶದ ಒಳಗಡೆ ಅಂತ. ಡೊಮೆಸ್ಟಿಕ್ ಮೀನ್ಸ್ ಎನಿಥಿಂಗ್ ದಟ್ ಈಸ್ ಪ್ರೊಡ್ಯೂಸ್ಡ್ ಇನ್ಸೈಡ್ ದಟ್ ಕಂಟ್ರಿ. ಸೊ ಇದು ಅಮೆರಿಕದ ಬೌಂಡ್ರಿ. ಓಕೆ, ಸೊ ದಿಸ್ ಇಸ್ ಅಮೆರಿಕದ ಬೌಂಡ್ರಿ. ಸೊ ವಾಟ್ ಈಸ್ ದ ಮೀನಿಂಗ್ ಆಫ್ ಗ್ರಾಸ್? ಟೋಟಲ್ ಪ್ರಾಡಕ್ಟ್ಸ್ ಪ್ರೊಡ್ಯೂಸ್ಡ್ ಇನ್ಸೈಡ್ ಡೊಮೆಸ್ಟಿಕ್ ಟೆರಿಟರಿ ಆಫ್ ಅಮೆರಿಕಾ. ಅಮೆರಿಕದ ಒಳಗಡೆ ಯಾವ್ಯಾವ ವಸ್ತು ಉತ್ಪನ್ನ ಆಗಿದೆ? ಅಮೆರಿಕದ ಒಳಗಡೆ ಟಾಟಾ ಕಂಪ್ನಿ ಕೂಡ ಉತ್ಪನ್ನ ಮಾಡಿತ್ತು. ಎಷ್ಟು ರೂಪಾಯಿಗೆ ಬೆಲೆ ಬಾಳ್ತಾ ಇತ್ತು? 10 ಲಕ್ಷ. ಜೊತೆಗೆ ಟೆಸ್ಲಾ ಕಂಪ್ನಿ ಕೂಡ ಇದೆ, ಕಾಣ್ತಿದ್ಯಾ? ಟೆಸ್ಲಾ ಕಂಪ್ನಿ ಕೂಡ ಇದೆ. ಇದು ಕೂಡ 15 ಲಕ್ಷ ರೂಪಾಯಿಗೆ ಬೆಲೆ ಬಾಳುವಂಥ ವಸ್ತುನ ಉತ್ಪನ್ನ ಮಾಡಿತ್ತು. ಸೊ ಯು ಕ್ಯಾನ್ ಸೇ GDP ಆಫ್ ಅಮೆರಿಕಾ, ಗ್ರಾಸ್ ಡೊಮೆಸ್ಟಿಕ್ ಪ್ರಾಡಕ್ಟ್, ದ ಟೋಟಲ್ ವ್ಯಾಲ್ಯೂ ಆಫ್ ಆಲ್ ದ ಗೂಡ್ಸ್ ಆ್ಯಂಡ್ ಸರ್ವಿಸಸ್ ಪ್ರೊಡ್ಯೂಸ್ಡ್ ವಿತಿನ್ ದ ಡೊಮೆಸ್ಟಿಕ್ ಟೆರಿಟರಿ ಆಫ್ ಅಮೆರಿಕಾ ಈಸ್ 25 lakhs. ಗ್ರಾಸ್ ಅಂದರೆ ಟೋಟಲ್ 10 ಲಕ್ಷ ಪ್ಲಸ್ 15 ಲಕ್ಷ. ಡೊಮೆಸ್ಟಿಕ್ ಅಂದರೆ ಯಾವ ದೇಶದ ಒಳಗಡೆ ಅಂತ, ಡೊಮೆಸ್ಟಿಕ್ ಪ್ರಾಡಕ್ಟ್. ಸೊ ಅಮೆರಿಕದ ಡೊಮೆಸ್ಟಿಕ್ ಪ್ರಾಡಕ್ಟ್ 25 ಲಕ್ಷ. ಅದೇ ಥರ ಇವಾಗ GDP ಆಫ್ ಇಂಡಿಯಾ. ಓಕೆ, ಇಂಡಿಯಾ ಗ್ರಾಸ್ ಅಂದರೆ ಟೋಟಲ್ ಇರೋದೇ 10 ಲಕ್ಷ. ಡೊಮೆಸ್ಟಿಕ್ ಅಂದರೆ ಭಾರತದ ಒಳಗೆ, ನೋಡ್ಕೊಳ್ಳಿ ಕ್ಲಿಯರಾಗಿ. ಡೊಮೆಸ್ಟಿಕ್ ಅಂದರೆ ಭಾರತದ ಒಳಗೆ. ಸೊ ಭಾರತದ ಒಳಗೆ ಗ್ರಾಸ್ ಡೊಮೆಸ್ಟಿಕ್ ಪ್ರಾಡಕ್ಟ್ ಟೋಟಲ್ ಇರೋದೇ ಒಂದು ಕಂಪ್ನಿ, ಟಾಟಾ ಕಂಪ್ನಿ. ಅವ್ರು ಎಷ್ಟು ಲಕ್ಷಕ್ಕೆ ಬೆಲೆ ಬಾಳುವಂಥ ವಸ್ತು ಉತ್ಪನ್ನ ಮಾಡಿದ್ದಾರೆ? 10 ಲಕ್ಷ. ಸೊ GDP ಆಫ್ ಇಂಡಿಯಾ, ಸೊ ದ ಗ್ರಾಸ್ ಡೊಮೆಸ್ಟಿಕ್ ಪ್ರಾಡಕ್ಟ್ ಆಫ್ ಇಂಡಿಯಾ ಈಸ್ 10 lakh rupees. ಐ ಥಿಂಕ್ ದಿಸ್ ಇಸ್ ಕ್ಲಿಯರ್. ಇಲ್ಲಿ ಯಾರು ಉತ್ಪನ್ನ ಮಾಡ್ತಿದ್ದಾರೆ ಮ್ಯಾಟ್ರ್ ಆಗ್ತಿಲ್ಲ, ಯಾವ ದೇಶದ ಒಳಗೆ ಉತ್ಪನ್ನ ಆಗ್ತಿದೆ ಮ್ಯಾಟ್ರ್ ಆಗ್ತಿದೆ. ಸೊ ವೆನ್ ಐ ಸೇ GDP ಆಫ್ ಅಮೆರಿಕಾ, ಗ್ರಾಸ್ ಡೊಮೆಸ್ಟಿಕ್ ಪ್ರಾಡಕ್ಟ್ ಆಫ್ ಅಮೆರಿಕಾ. ಗ್ರಾಸ್ ಅಂದರೆ ಟೋಟಲ್, ಡೊಮೆಸ್ಟಿಕ್ ಅಂದರೆ ವಿದಿನ್ ದ ಬೌಂಡ್ರಿ, ಪ್ರಾಡಕ್ಟ್ ಅಂದರೆ ಪ್ರೊಡಕ್ಷನ್. ಓಕೆ, ಸೊ ಗ್ರಾಸ್ ಡೊಮೆಸ್ಟಿಕ್ ಪ್ರಾಡಕ್ಟ್ ಆಫ್ ಅಮೆರಿಕಾ ಅಂದರೆ ಅಮೆರಿಕಾ ಒಳಗೆ ಇರುವಂಥ ಕಂಪ್ನಿಗಳು ಎಷ್ಟು ಉತ್ಪನ್ನ ಮಾಡಿದೆ, ಅಮೆರಿಕಾ ಒಳಗೆ ಇರುವಂಥ ಕಂಪ್ನಿಗಳು ಎಷ್ಟು ಉತ್ಪನ್ನ ಮಾಡಿದೆ. ಟೆಸ್ಲಾ ಕಂಪನಿ 15 ಲಕ್ಷ ಉತ್ಪನ್ನ ಮಾಡಿತ್ತು, ಟಾಟಾ ಕಂಪನಿ 10 ಲಕ್ಷ ಉತ್ಪನ್ನ ಮಾಡಿತ್ತು. ಸೊ GDP ಆಫ್ ಅಮೆರಿಕಾ ಇಸ್ 25 lakhs. ಇದು ನಾಳೆ ಇನ್ನೂ ಡೆಪ್ತಾಗಿ ಮಾತಾಡ್ತೇನೆ, ಡೋಂಟ್ ವರಿ. ಅದೇ ಥರ GDP ಆಫ್ ಇಂಡಿಯಾ, ಗ್ರಾಸ್ ಡೊಮೆಸ್ಟಿಕ್ ಪ್ರಾಡಕ್ಟ್ ಆಫ್ ಇಂಡಿಯಾ. ಗ್ರಾಸ್ ಅಂದರೆ ಟೋಟಲ್, ಡೊಮೆಸ್ಟಿಕ್ ಅಂದರೆ ಬೌಂಡ್ರಿ ಒಳಗೆ, ಆಫ್ ಇಂಡಿಯಾ ಗ್ರಾಸ್ ಡೊಮೆಸ್ಟಿಕ್ ಪ್ರಾಡಕ್ಟ್ ಆಫ್ ಇಂಡಿಯಾ. ಸೊ ಭಾರತದಲ್ಲಿ ಯಾವ್ಯಾವ ಪ್ರಾಡಕ್ಟ್ ಉತ್ಪನ್ನ ಆಗಿದೆ? ಭಾರತದಲ್ಲಿ ಬರೀ ಒಂದೇ ಒಂದು ಪ್ರಾಡಕ್ಟ್ ಉತ್ಪನ್ನ ಆಗಿದೆ, ಅದು ಟಾಟಾ ಅವ್ರು ಮಾಡಿದ್ದು. 10 ಲಕ್ಷ ರೂಪಾಯಿ ಬೆಲೆ ಬಾಳ್ತಿತ್ತು. ಸೊ GDP ಆಫ್ ಇಂಡಿಯಾ ಈಸ್ 10 lakh rupees. ಓಕೆ, ಇವಾಗ ಇನ್ನೊಂದು ಎಕ್ಸಾಂಪಲ್ ನೋಡೋಣ ಎಷ್ಟು ಜನಕ್ಕೆ ಅರ್ಥ ಆಗಿದೆ ಅಂತ. ಇದು ಎ ಆಯಿತಾ, ಇದು ಬಿ, ಇದು ಸಿ. ಎ ಬಿ ಸಿ ಇನ್ನೊಂದು ಬರೆಯೋಣ, 3 ಆಯಿತು. ಇದು ಡಿ, 4 ದೇಶ ಇದೆ. ABCD ಅನ್ನೋ 4 ದೇಶ ಇದೆ. ಎ ದೇಶದೊಳಗೆ XYZ ಅನ್ನೋ ಕಂಪ್ನಿ ಇದೆ. ಬಿ ಅನ್ನೋ ದೇಶದಲ್ಲಿ EFG ಅನ್ನೋ ಕಂಪ್ನಿ ಇದೆ. ಸಿ ಅನ್ನೋ ದೇಶದಲ್ಲಿ XEF ಅನ್ನೋ ಕಂಪ್ನಿ ಇದೆ. ಡಿ ಅನ್ನೋ ದೇಶದಲ್ಲಿ XOMP ಅನ್ನೋ ಕಂಪನೀಸ್ ಇದೆ. ಯಾವ್ಯಾವ ಕಂಪ್ನಿ ಒಳಗೆ ಬರ್ತದೆ ಅಲ್ವಾ, ದಟ್ ಈಸ್ ದ ಡೊಮೆಸ್ಟಿಕ್ ಟೆರಿಟರಿ ಆಫ್ ದ ಕಂಟ್ರಿ. ಸೊ ನಾನು GDP ಆಫ್ ಸಿ ಕಂಟ್ರಿ ಅಂತ ಹೇಳಿದ್ರೆ, ಐ ವಾಂಟ್ ಟು ಕ್ಯಾಲ್ಕುಲೇಟ್ ಗ್ರಾಸ್ ಡೊಮೆಸ್ಟಿಕ್ ಪ್ರಾಡಕ್ಟ್ ಆಫ್ ಸಿ ಕಂಪ್ನಿ ಅಂತ ಹೇಳಿದ್ರೆ, ನೀವು ಯಾವ್ಯಾವ ಕಂಪ್ನಿನ ಕೌಂಟ್ ಮಾಡ್ತೀರಾ, ಯಾವ್ಯಾವ ಕಂಪ್ನಿನ ಲೆಕ್ಕ ಹಾಕ್ತೀರಾ? GDP ಗ್ರಾಸ್ ಡೊಮೆಸ್ಟಿಕ್ ಪ್ರಾಡಕ್ಟ್ ಆಫ್ ಸಿ ಅಂತ ಕೇಳಿದ್ರೆ ನೀವು ಯಾವ್ಯಾವ ಕಂಪ್ನಿನ ಲೆಕ್ಕಕ್ಕೆ ಹಾಕ್ಕೊಳ್ತೀರಾ?
ಗ್ರಾಸ್ ಅಂದರೆ ಟೋಟಲ್. ಓಕೆ, ಡೊಮೆಸ್ಟಿಕ್ ಅಂದರೆ ಆ ದೇಶದ ಒಳಗೆ ಯಾವ ದೇಶದ ಬಗ್ಗೆ ಮಾಡ್ತಾ ಇರ್ತಾ ಸಿ ಕಂಪ್ನಿ. ಸೊ ಸಿ ದೇಶದ ಒಳಗಡೆ ಯಾವ್ಯಾವ ಕಂಪ್ನಿ ಇದೆ. ಯು ವಿಲ್ ಕೌಂಟ್ ದ ಪ್ರೊಡಕ್ಷನ್ ಆಫ್ ಎಕ್ಸ್ ಇನ್ಸೈಡ್ ಸಿ plus you will count the production of E inside C, you will count the production of F inside C. So this is the GDP of C, gross domestic product of C. ಅಂದರೆ ಎಕ್ಸ್ ಕಂಪನಿ ಸಿ ದೇಶದ ಒಳಗೆ ಎಷ್ಟು ವ್ಯಾಲ್ಯೂ ಉತ್ಪನ್ನ ಮಾಡಿತ್ತು, ಈ ಕಂಪನಿ ಸಿ ಅನ್ನೋ ದೇಶದ ಒಳಗೆ ಎಷ್ಟು ವಸ್ತುಗಳನ್ನ ಉತ್ಪನ್ನ ಮಾಡಿತ್ತು, ಎಫ್ ಅನ್ನೋ ಕಂಪನಿ ಸಿ ಅನ್ನೋ ದೇಶದ ಒಳಗೆ ಎಷ್ಟು ವಸ್ತುನ ಉತ್ಪನ್ನ ಮಾಡಿತ್ತು. ದಿಸ್ ಇಸ್ ಕಾಲ್ಡ್ ಎಸ್ ಗ್ರಾಸ್ ಡೊಮೆಸ್ಟಿಕ್ ಪ್ರಾಡಕ್ಟ್. ಬರ್ಕೊಳ್ಳಿ ಈಗ ಜಿ ಡಿ ಪಿ ಅಂದರೆ. ಜಿ ಡಿ ಪಿ ಅಂದರೆ ಇದು ಮತ್ತೆ ನಾಳೆ ಮಾತಾಡ್ತೇನೆ, ಡೋಂಟ್ ವರಿ ಆಯಿತಾ. ಜಿ ಡಿ ಪಿ ಅಂದರೆ ದ ಸಮ್ ಟೋಟಲ್ ಆಫ್ ಆಲ್ ದ ಫೈನಲ್ ಗೂಡ್ಸ್ ಆ್ಯಂಡ್ ಸರ್ವಿಸಸ್, ದ ಸಮ್ ಟೋಟಲ್ ಆಫ್ ಆಲ್ ದ ಫೈನಲ್ ಗೂಡ್ಸ್ ಆ್ಯಂಡ್ ಸರ್ವಿಸಸ್, ದ ಸಮ್ ಟೋಟಲ್ ಆಫ್ ಆಲ್ ದ ಫೈನಲ್ ಗೂಡ್ಸ್ ಆ್ಯಂಡ್ ಸರ್ವಿಸಸ್ ಪ್ರೊಡ್ಯೂಸ್ಡ್ ವಿದಿನ್, the sum total of all the final goods and services produced within the domestic territory of a country. The sum total of all the final goods and services produced within domestic territory of the country. Produced within domestic territory of the country. ಓಕೆ, ಸಿಂಪಲ್. ನಾಳೆ ಇದ್ರ ಬಗ್ಗೆ ಇನ್ನೂ ಡೆಪ್ತಾಗಿ ಮಾತಾಡ್ತೇನೆ. ಅರ್ಥ ಆಗಿಲ್ಲ ಅಂದರೆ ಟೆನ್ಷನ್ ತೊಗೋಬೇಡಿ. ಬಟ್ ಇವಾಗ ಕೇಳಿಸ್ಕೊಳ್ಳಿ. ಅರ್ಥ ಆಗಿಲ್ಲ ಅಂದರೆ ಡೋಂಟ್ ವರಿ, ನಾಳೆ ಇದ್ರ ಬಗ್ಗೆ ಇನ್ನೂ ಡೆಪ್ತಾಗಿ ಮಾತಾಡ್ತೇವೆ. ಬಟ್ ಇವಾಗ ನಾನೊಂದು ಟೇಬುಲರ್ ಫಾರ್ಮುಲಾ ಬರೀತೇನೆ, ನಿಮ್ಗೆ ಇದು ಇನ್ನೂ ಕರೆಕ್ಟಾಗಿ ಅರ್ಥ ಆಗಲಿ. ಓಕೆ, ಇದು ಇಂಡಿಯಾ. ಇವಾಗ ಇದು ಇನ್ನೂ ಸಖತ್ತಾಗಿ ಅರ್ಥ ಆಗುತ್ತೆ ನಿಮಗೆ. ಇದು ಇಂಡಿಯಾ, ಇದು ಪಾಕಿಸ್ತಾನ್. ಡೋಂಟ್ ವರಿ, ಇವಾಗ ನಿಮ್ಗೆ ಇನ್ನೂ ಕ್ಲಿಯರಾಗಿ ಅರ್ಥ ಆಗುತ್ತೆ. ಅವಾಗ ಅರ್ಥ ಆಗಿಲ್ಲ ಅಂದರೆ ಇವಾಗಲೂ ಅರ್ಥ ಆಗುತ್ತೆ. ಇದು ಪಾಕಿಸ್ತಾನ್, ಇದು ಚೈನಾ, ಇದು ಚೈನಾ ಆಯಿತಾ. ಸೊ ದಿಸ್ ಈಸ್ ದ ಡೊಮೆಸ್ಟಿಕ್ ಟೆರಿಟರೀಸ್. ಇಂಡಿಯಾ ಒಳಗೆ ಈಗ 3 ಹೆಸರು ಬರೀತೇನೆ. ಟಾಟಾ ಈಸ್ ಅನ್ ಇಂಡಿಯನ್ ಕಂಪನಿ. ಟಾಟಾ ಇಂಡಿಯನ್, ಇಲ್ಲೇ ಬರೀತಾ ಇದ್ದೇನೆ ಗುರು. ಟಾಟಾ ಈಸ್ ಅನ್ ಇಂಡಿಯನ್ ಕಂಪ್ನಿ. ಟೆಸ್ಲಾ ಈಸ್ ಅಮೇರಿಕಾ ಬರಲಲ್ವಾ. ಓಕೆ, ಪಾಕಿಸ್ತಾನ್ ಬೇಡ, ಅಮೇರಿಕಾ ಮಾಡೋಣ. ಓಕೆ, ಇದು ಅಮೇರಿಕಾ. ಇಂಡಿಯಾ, ಅಮೇರಿಕಾ, ಚೈನಾ. ಟೆಸ್ಲಾ ಈಸ್ ಅಮೇರಿಕಾ ಆಯಿತಾ. ಎಮ್ ಐ ಫೋನ್ಸ್ ಅಂತೂ ಕೇಳ್ತಿದ್ರೆ ಝಯೋಮಿ. ಎಮ್ ಐ ಈಸ್ ಚೈನೀಸ್, ಇದು ಚೈನಾ ಕಂಪನಿ. ಓಕೆ, ಟೆಸ್ಲಾ ಕಂಪ್ನಿ, ಟಾಟಾ ಕಂಪ್ನಿ, ಚೈನಾ ಕಂಪ್ನಿ. ಇವಾಗ ಇಂಡಿಯಾ ಒಳಗೆ ಟಾಟಾ ಕಂಪ್ನಿ 10 ಲಕ್ಷ ರೂಪಾಯಿ ಬೆಲೆ ಬಾಳೋ ವಸ್ತುನ ಉತ್ಪನ್ನ ಮಾಡಿದೆ. ಓಕೆ, ಟೆಸ್ಲಾ ಕಂಪ್ನಿ ಭಾರತದ ಒಳಗೆ 20 ಲಕ್ಷ ರೂಪಾಯಿ ಬೆಲೆ ಬಾಳೋ ವಸ್ತುಗಳ ಉತ್ಪನ್ನ ಮಾಡಿದೆ. ಎಮ್ ಐ ಕಂಪ್ನಿ ಭಾರತದ ಒಳಗೆ 2 ಲಕ್ಷ ರೂಪಾಯಿ ಬೆಲೆ ಬಾಳೋ ವಸ್ತುಗಳ ಉತ್ಪನ್ನ ಮಾಡಿದೆ. ಅಮೆರಿಕದಲ್ಲಿ ಟಾಟಾ ಕಂಪ್ನಿ 20 ಲಕ್ಷ ರೂಪಾಯಿ ಬೆಲೆ ಬಾಳೋ ವಸ್ತುಗಳ ಉತ್ಪನ್ನ ಮಾಡಿದೆ. ಟೆಸ್ಲಾ ಕಂಪ್ನಿ ಅಮೆರಿಕದಲ್ಲಿ ಇಲ್ಲ. ಎಮ್ ಐ ಕಂಪ್ನಿ 30 ಲಕ್ಷ ರೂಪಾಯಿ ಬೆಲೆ ಬಾಳೋ ವಸ್ತುಗಳ ಉತ್ಪನ್ನ ಮಾಡಿದೆ. ಎಕ್ಸಾಂಪಲ್. ಅದೇ ಥರ ಚೈನಾದಲ್ಲಿ ಎಮ್ ಐ ಕಂಪ್ನಿ 20 ಲಕ್ಷ ರೂಪಾಯಿ ಬೆಲೆ ಬಾಳೋ ವಸ್ತುಗಳ ಉತ್ಪನ್ನ ಮಾಡಿದೆ. ಟಾಟಾ ಕಂಪನಿ 20 ಲಕ್ಷಗಳ ಬೆಲೆ ಬಾಳೋ ವಸ್ತು ಉತ್ಪನ್ನ ಮಾಡಿದೆ. ಟೆಸ್ಲಾ ಕಂಪನಿ 10 ಲಕ್ಷ ರೂಪಾಯಿ ಬೆಲೆ ಬಾಳೋ ವಸ್ತುಗಳ ಉತ್ಪನ್ನ ಮಾಡಿದೆ. ಅದೇ ಕಂಪನಿ ಬರೆದಿದ್ದಾನೆ, ಆ ದೇಶದ ಒಳಗೆ ಎಷ್ಟೆಷ್ಟು ರೂಪಾಯಿ ಕಮಾಯಿ ಮಾಡಿದ್ದಾರೆ ಹೇಳಿದ್ದಾನೆ. ಇವಾಗ ವೆನ್ ಐ ಸೇ ಜಿ ಡಿ ಪಿ ಆಫ್ ಇಂಡಿಯಾ, ಭಾರತದ ಜಿ ಡಿ ಪಿ ಎಷ್ಟು ಅಂತ ನಾನು ಕೇಳಿದ್ರೆ, ವಾಟ್ ಈಸ್ ದ ಜಿ ಡಿ ಪಿ ಆಫ್ ಇಂಡಿಯಾ ಅಂತ ಕೇಳಿದ್ರೆ, ಜಿ ಡಿ ಪಿ ಅಂದರೆ ದ ಸಮ್ ಟೋಟಲ್ ಆಫ್ ಆಲ್ ದ ಫೈನಲ್ ಗೂಡ್ಸ್ ಆ್ಯಂಡ್ ಸರ್ವಿಸಸ್ ಪ್ರೊಡ್ಯೂಸ್ಡ್ ವಿತ್ ಇನ್ ದ ಡೊಮೆಸ್ಟಿಕ್ ಟೆರಿಟರಿ ಆಫ್ ಇಂಡಿಯಾ. ಸೊ ಭಾರತದ ಒಳಗೆ ಎಷ್ಟು ಕಂಪನಿ ಇದೆ? ಟಾಟಾ ಕಂಪನಿ ಇದೆ, ಟೆಸ್ಲಾ ಕಂಪ್ನಿ ಇದೆ, ಎಮ್ ಐ ಕಂಪ್ನಿ ಇದೆ. ಟಾಟಾ ಕಂಪ್ನಿ ಎಷ್ಟು ಉತ್ಪನ್ನ ಮಾಡಿದೆ? 10 ಲಕ್ಷ ರೂಪಾಯಿ. ಟೆಸ್ಲಾ ಕಂಪ್ನಿ 20 ಲಕ್ಷ ರೂಪಾಯಿ. ಎಮ್ ಐ ಕಂಪ್ನಿ 2 ಲಕ್ಷ ರೂಪಾಯಿ. ಸೊ ಎಷ್ಟಾಯ್ತು ಇಲ್ಲಿ? 20, 30. ಸೊ ಭಾರತದ ಜಿ ಡಿ ಪಿ 32 ಲಕ್ಷ. ಇಷ್ಟೇ. ದ ಸಮ್ ಟೋಟಲ್ ಆಫ್ ಆಲ್ ದ ಗೂಡ್ಸ್ ಆ್ಯಂಡ್ ಸರ್ವಿಸಸ್ ಪ್ರೊಡ್ಯೂಸ್ಡ್ ವಿದಿನ್ ದ ಡೊಮೆಸ್ಟಿಕ್ ಟೆರಿಟರಿ ಆಫ್ ಇಂಡಿಯಾ. ಸೊ ಭಾರತದ ಒಳಗೆ 3 ಕಂಪ್ನಿ ಇದೆ. ಟಾಟಾ ಕಂಪ್ನಿ, ಟೆಸ್ಲಾ ಕಂಪ್ನಿ, ಎಮ್ ಐ ಕಂಪ್ನಿ. ಟಾಟಾ ಕಂಪ್ನಿ 10 ಲಕ್ಷ ರೂಪಾಯಿ, ಟೆಸ್ಲಾ ಕಂಪ್ನಿ 20 ಲಕ್ಷ ರೂಪಾಯಿ, ಎಮ್ ಐ ಕಂಪ್ನಿ 2 ಲಕ್ಷ ರೂಪಾಯಿ. ಓಕೆ, ವೆನ್ ಐ ಸೇ ಜಿ ಡಿ ಪಿ ಆಫ್ ಅಮೆರಿಕಾ, ಜಿ ಡಿ ಪಿ ಆಫ್ ಅಮೆರಿಕಾ ಎಷ್ಟು ಅಂತ ಕೇಳಿದ್ರೆ, ಅಮೆರಿಕ ಒಳಗೆ ಎಷ್ಟು ಕಂಪ್ನಿ ಇದೆ? 2 ಕಂಪ್ನಿ ಇದೆ. ಒಂದು ಟಾಟಾ 20 ಲಕ್ಷ ರೂಪಾಯಿಗೆ ಬೆಲೆ ಬಾಳುವಂಥ ವಸ್ತು ಉತ್ಪನ್ನ ಮಾಡಿತ್ತು. ಎಮ್ ಐ 30 ಲಕ್ಷ ರೂಪಾಯಿಗೆ ಬೆಲೆ ಬಾಳುವ ವಸ್ತುಗಳ ಉತ್ಪನ್ನ ಮಾಡಿತ್ತು. ಇದೇ ಅಮೆರಿಕದಲ್ಲಿರುವಂಥ 2 ಕಂಪ್ನಿಗಳು. ಸೊ ಜಿ ಡಿ ಪಿ ಆಫ್ ಅಮೆರಿಕಾ ಈಸ್ ಈಕ್ವಲ್ಸ್ ಟು 50 ಲ್ಯಾಕ್ಸ್. ಸಿಂಪಲ್. ಇದು ಜಿಯೋಗ್ರಫಿಕಲ್ ಎಂಟಿಟಿ ಮಾತ್ರ. ಈಗ ಜಿ ಡಿ ಪಿ ಆಫ್ ಚೈನಾ ಎಷ್ಟು ಅಂತ ನಾನು ಕೇಳಿದ್ರೆ, ಜಿ ಡಿ ಪಿ ಆಫ್ ಚೈನಾ ಎಷ್ಟು ಅಂತ ಕೇಳಿದ್ರೆ 20 ಲಕ್ಷ ಎಮ್ ಐ ಕಂಪ್ನಿಯಿಂದ, 20 ಲಕ್ಷ ಟಾಟಾ ಕಂಪ್ನಿಯಿಂದ, 10 ಲಕ್ಷ ಟೆಸ್ಲಾ ಕಂಪ್ನಿಯಿಂದ. ಸೊ ದಿಸ್ ಈಸ್ 50 ಲ್ಯಾಕ್ ರುಪೀಸ್. ಸೊ ಜಿ ಡಿ ಪಿ ಅಂದರೆ ಅರ್ಥ ಆಯ್ತಾ? ದ ಸಮ್ ಟೋಟಲ್ ಆಫ್ ಆಲ್ ದ ಫೈನಲ್ ಗೂಡ್ಸ್ ಆ್ಯಂಡ್ ಸರ್ವಿಸಸ್ ಪ್ರೊಡ್ಯೂಸ್ ವಿತ್ ಇನ್ ದ ಡೊಮೆಸ್ಟಿಕ್ ಟೆರಿಟರಿ ಆಫ್ ಇಂಡಿಯಾ. ಡೆಫಿನೇಷನ್ ಕ್ಲಿಯರ್. ಸೊ ಗ್ರಾಸ್ ಅಂದರೆ ಅರ್ಥ ಆಯಿತು.
ಡೊಮೆಸ್ಟಿಕ್ ಅಂದರೆ ಅರ್ಥ ಆಯಿತು, ಪ್ರಾಡಕ್ಟ್ ಅಂದರೆ ಪ್ರೊಡಕ್ಷನ್ ವ್ಯಾಲ್ಯೂ ಅಂತ, ಸಿಂಪಲ್. ಇವಾಗ ಗ್ರಾಸ್ ನ್ಯಾಷನಲ್ ಪ್ರಾಡಕ್ಟ್, ಇದನ್ನು ಸ್ವಲ್ಪ ಅರ್ಥ ಮಾಡ್ಸೋಕ್ಕೆ ನನಗೆ ಹುಚ್ಚಿಡಿಯತ್ತೆ, ಬಟ್ ಐ ಟೇಕ್ ದ ಸೇಮ್ ಎಕ್ಸಾಂಪಲ್. ಇದನ್ನು ಮತ್ತೆ ನಾಳೆ ಡಿಸ್ಕಸ್ ಮಾಡ್ತೇನೆ. ನಿಮಗೆ ಜಿ ಡಿ ಪಿ ಅರ್ಥ ಆಗಿಲ್ಲ ಅಂದರೆ ಪರವಾಗಿಲ್ಲ ಗುರು, ಡೊಮೆಸ್ಟಿಕ್ ಅರ್ಥ ಆದರೆ ಸಾಕು. ಡೊಮೆಸ್ಟಿಕ್ ಅಂದರೆ ಆ ದೇಶದ ಒಳಗಡೆ ಅಂತ ಅಷ್ಟೇ. ಅದಾ ಜಿ ಡಿ ಪಿ ಅರ್ಥ ಆಗಿಲ್ಲ ಅಂದರೆ ಡೋಂಟ್ ವರಿ, ದಟ್ ಈಸ್ ಟುಮಾರೋಸ್ ಡಿಸ್ಕಷನ್. ಐ ವಾಂಟೆಡ್ ಟು ಜಸ್ಟ್ ಎಕ್ಸ್ಪ್ಲೇನ್ ಡೊಮೆಸ್ಟಿಕ್. ಈಗ ನ್ಯಾಷನಲಲ್ಲಿ ಇದು ಸ್ವಲ್ಪ ಕಾಂಪ್ಲಿಕೇಟೆಡ್ ನಿಮಗೆ, ಬಟ್ ಸಖತ್ತಾಗಿ ಅರ್ಥ ಮಾಡಿಸ್ತೇನೆ ಈಗ. ಬಿಕಾಸ್ ಎಕ್ಸ್ ವೈ ಝೆಡ್ ಸಿ ಎಫ್ ಏನು ಬೇಡ. ಇದು ಇಂಡಿಯಾ, ಇದು ಚೈನಾ, ಮತ್ತು ಚೈನಾ, ಇದು ಅಮೇರಿಕಾ. ಪಾಕಿಸ್ತಾನ್ ಬೇಡವೇ ಬೇಡ, ಇದು ಅಮೇರಿಕಾ. ಆಯಿತಾ? ಇವಾಗ ಕೇಳಿಸ್ಕೊಳ್ಳಿ, ಟಾಟಾ ಕಂಪನಿ ಇದೆ, 3 ಕಂಪ್ನಿಗಳಿದೆ. ಟಾಟಾ ಈಸ್ ಇಂಡಿಯನ್ ಕಂಪನಿ. ಚೈನಾದಲ್ಲಿ ಎಮ್ ಐ ಕಂಪ್ನಿ ಇದೆ, ಎಮ್ ಐ ಈಸ್ ಚೈನಾ ಕಂಪನಿ. ಆ್ಯಂಡ್ ಟೆಸ್ಲಾ ಆಟೋಮೆಟಿಕ್ ಕಾರ್ಸ್, ಟೆಸ್ಲಾ ಈಸ್ ಅಮೇರಿಕನ್ ಕಂಪನಿ. ಅದು ಲೆಕ್ಕಾಚಾರ ಬರೀತಾನೆ. ಇಂಡಿಯಾ ಒಳಗೆ ಟಾಟಾ ಕಂಪನಿ ಇದೆ, ಅದು 10 ಲಕ್ಷ ರೂಪಾಯಿ ಬೆಲೆ ಬಾಳೋ ವಸ್ತುಗಳ ಉತ್ಪನ್ನ ಮಾಡಿತ್ತು. ಇಂಡಿಯಾದಲ್ಲಿ ಎಮ್ ಐ ಕಂಪನಿ ಕೂಡ ಇದೆ, ಅದು 20 ಲಕ್ಷ ರೂಪಾಯಿ ಬೆಲೆ ಬಾಳೋ ವಸ್ತುಗಳ ಉತ್ಪನ್ನ ಮಾಡಿತ್ತು. ಇಂಡಿಯಾದಲ್ಲಿ ಟೆಸ್ಲಾ ಕಂಪನಿ ಕೂಡ ಇದೆ, ಇದು 20 ಲಕ್ಷ ರೂಪಾಯಿ ಬೆಲೆ ಬಾಳೋ ವಸ್ತುಗಳ ಉತ್ಪನ್ನ ಮಾಡಿದೆ. ಚೈನಾದಲ್ಲಿ ಟಾಟಾ ಕಂಪನಿ ಇದೆ, ಚೈನಾದಲ್ಲಿ ಇದು 10 ಲಕ್ಷ ರೂಪಾಯಿ ಬೆಲೆ ಬಾಳೋ ವಸ್ತುಗಳ ಉತ್ಪನ್ನ ಮಾಡಿದೆ, ಸಾಕು. ಅಮೆರಿಕದಲ್ಲಿ ಎಮ್ ಐ ಕಂಪನಿ ಇದೆ, ಇದು 25 ಲಕ್ಷ ರೂಪಾಯಿ ಬೆಲೆ ಬಾಳೋ ವಸ್ತುಗಳ ಉತ್ಪನ್ನ ಮಾಡಿದೆ. ಫಿನಿಶ್. ಇಷ್ಟೇ ಕಂಪ್ನಿಗಳಿರೋದು, ಇಂಡಿಯಾ, ಚೈನಾ, ಅಮೆರಿಕಾ. ಸೊ ಇಫ್ ಐ ಸೇ ವಾಟ್ ಈಸ್ ದ ಜಿ ಡಿ ಪಿ ಆಫ್ ಇಂಡಿಯಾ, ನೀವು ಆರಾಮ್ಸೆ ಹೇಳ್ತೀರಾ. ಜಿ ಡಿ ಪಿ ಅಂದರೆ ದೇಶದ ಒಳಗೆ ಎಷ್ಟು ಕಂಪ್ನಿ ಇದೆ, 3 ಕಂಪ್ನಿ ಇದೆ, ಎಲ್ಲ ಆ್ಯಡ್ ಮಾಡಿದ್ರೆ ಜಿ ಡಿ ಪಿ ಆಫ್ ಇಂಡಿಯಾ ಇಸ್ 50 lakhs, ಸಿಂಪಲ್. ಅದೇ ಥರ ಜಿ ಡಿ ಪಿ ಆಫ್ ಚೈನಾ ಎಷ್ಟಪ್ಪ ಅಂತ ಹೇಳಿದ್ರೆ, ಚೈನಾ ಒಳಗೆ ಒಂದೇ ಕಂಪ್ನಿ ಇರೋದು ಟಾಟಾ ಕಂಪ್ನಿ, ಸೊ 10 ಲಕ್ಷ, ಸಿಂಪಲ್. ಅಮೆರಿಕಾದು ಜಿ ಡಿ ಪಿ ಎಷ್ಟಪ್ಪ ಅಂತ ಹೇಳಿದ್ರೆ, ಅಮೆರಿಕ ಒಳಗಡೆ ಇರುವಂಥ, ದೇಶದ ಒಳಗೆ ಇರುವಂಥದ್ದು ಎಮ್ ಐ ಕಂಪನಿ ಮಾತ್ರ, ಸೊ 25 ಲಕ್ಷ. ಗ್ರಾಸ್ ಡೊಮೆಸ್ಟಿಕ್ ಪ್ರಾಡಕ್ಟ್ ಇಸ್ ಕ್ಲಿಯರ್. ಅದೇ ಈಗ ನ್ಯಾಷನಲ್ ಪ್ರಾಡಕ್ಟ್ ಅಂತ ಹೇಳಿದ್ರೆ, ನ್ಯಾಷನಲ್ ಅಂದರೆ ವ್ಯಾರ್ ಡಸಂಟ್ ಮ್ಯಾಟರ್, ಯಾವ ದೇಶದಲ್ಲಿ ಉತ್ಪನ್ನ ಆಗಿತ್ತು ಮ್ಯಾಟ್ರ್ ಆಗಲ್ಲ. ವೆನ್ ಐ ಸೇ ನ್ಯಾಷನಲ್, ಯಾವ ದೇಶದಲ್ಲಿ ಉತ್ಪನ್ನ ಆಗಿತ್ತು ಮ್ಯಾಟ್ರ್ ಆಗಲ್ಲ. ಹೂ ಪ್ರೊಡ್ಯೂಸ್ಡ್ ಓನ್ಲಿ ಮ್ಯಾಟರ್ಸ್, ಯಾರು ಉತ್ಪನ್ನ ಮಾಡಿದ್ರು ಅನ್ನೋದು ಮಾತ್ರ ಮ್ಯಾಟ್ರ್ ಆಗುತ್ತೆ. ಇದು ಸ್ವಲ್ಪ ಅರ್ಥ ಮಾಡ್ಕೊಳ್ಳಿ. ನ್ಯಾಷನಲಲ್ಲಿ ವ್ಯಾರ್ ಇಟ್ ವಾಸ್ ಪ್ರೊಡ್ಯೂಸ್ಡ್, ಬೌಂಡ್ರಿ ಮ್ಯಾಟ್ರ್ ಆಗಲ್ಲ. ಏನು ಮ್ಯಾಟ್ರ್ ಆಗುತ್ತೆ, ಯಾರು ಉತ್ಪನ್ನ ಮಾಡಿದ್ರು ಅನ್ನೋದು ಮಾತ್ರ ಮ್ಯಾಟ್ರ್ ಆಗುತ್ತೆ. ಫಾರ್ ಎಕ್ಸಾಂಪಲ್, ಇಫ್ ಐ ಸೇ ವಾಟ್ ಈಸ್ ದ ಜಿ ಎನ್ ಪಿ ಆಫ್ ಇಂಡಿಯಾ, ಜಿ ಎನ್ ಪಿ ಅಂದರೆ ಬರ್ಕೊಳ್ಳಿ, ಫುಲ್ ಫಾರ್ಮ್ ಬರ್ಕೊಳ್ಳಿ. ಜಿ ಎನ್ ಪಿ ಅಂದರೆ ಗ್ರಾಸ್ ನ್ಯಾಷನಲ್ ಪ್ರಾಡಕ್ಟ್. ಜಿ ಎನ್ ಪಿ ಅಂದರೆ ಗ್ರಾಸ್ ನ್ಯಾಷನಲ್ ಪ್ರಾಡಕ್ಟ್. ಇವಾಗ ನ್ಯಾಷನಲ್ ಅಂದರೆ ಏನು? ಇಫ್ ಐ ಸೇ ವಾಟ್ ಈಸ್ ದ ಜಿ ಎನ್ ಪಿ ಆಫ್ ಇಂಡಿಯಾ, ಗ್ರಾಸ್ ನ್ಯಾಷನಲ್ ಪ್ರಾಡಕ್ಟ್ ಆಫ್ ಇಂಡಿಯಾ, ನೀವು ಇಡೀ ಭೂಮಂಡಲನ ನೋಡಬೇಕಾಗತ್ತೆ. ಯು ವಿಲ್ ನಾಟ್ ಸಿ ಓನ್ಲಿ ಇಂಡಿಯಾ ನೌ, ಯು ಸಿ ದ ಎಂಟೈರ್ ವರ್ಲ್ಡ್. ನಮ್ಮ ವರ್ಲ್ಡಲ್ಲಿ 3 ದೇಶ ಇದೆ, ಇಂಡಿಯಾ, ಚೈನಾ ಮತ್ತು ಅಮೆರಿಕ. ಯು ಸಿ ದ ಕಂಪ್ಲೀಟ್ ವರ್ಲ್ಡ್. ದೇಶದಲ್ಲಿರೋ ಪ್ರತಿ ಕಂಪ್ನಿನ ಕೂಡ ನೋಡಿ. ಬಟ್ ಯು ಓನ್ಲಿ ಸಿ ದ ಕಂಪ್ನೀಸ್ ಬಿಲಾಂಗಿಂಗ್ ಟು ಅವರ್ ನ್ಯಾಷನಲ್ಸ್. ನಮ್ಮ ದೇಶಕ್ಕೆ ಸಂಬಂಧಪಟ್ಟ ವ್ಯಕ್ತಿ ಎಲ್ಲಿದ್ದಾರೆ ಅವ್ರ ಕಂಪ್ನಿಗಳನ್ನ ಮಾತ್ರ ಲೆಕ್ಕ ಹಾಕೋಬೇಕು. ಬಿಕಾಸ್ ಇಟ್ ಈಸ್ ನ್ಯಾಷನಾಲಿಟಿ, ನಮ್ಮ ದೇಶದ ನ್ಯಾಷನಲ್. ಸೊ ಇವಾಗ ಇಂಡಿಯಾ, ಫಸ್ಟ್ ಜಿ ಎನ್ ಪಿ ಆಫ್ ಇಂಡಿಯಾ ಕ್ಯಾಲ್ಕುಲೇಟ್ ಮಾಡಬೇಕಂತ ಹೇಳಿದೆ ನಾನು. ಐ ವಾಂಟ್ ಟು ಕ್ಯಾಲ್ಕುಲೇಟ್ ಜಿ ಎನ್ ಪಿ ಆಫ್ ಇಂಡಿಯಾ. ಸೊ ಕೇಳಿಸ್ಕೊಳ್ಳಿ, ಈಗ ವೆನ್ ಐ ವಾಂಟ್ ಟು ಕ್ಯಾಲ್ಕುಲೇಟ್ ಜಿ ಎನ್ ಪಿ ಆಫ್ ಇಂಡಿಯಾ, ಗ್ರಾಸ್ ನ್ಯಾಷನಲ್ ಪ್ರಾಡಕ್ಟ್ ಆಫ್ ಇಂಡಿಯಾ. ನ್ಯಾಷನಲ್ ಅಂದರೆ ನಮ್ಮ ದೇಶಕ್ಕೆ ಸಂಬಂಧಪಟ್ಟವರಾಗಿರಬೇಕು. ವೆನ್ ಐ ವಾಂಟ್ ಟು ಸೇ ಗ್ರಾಸ್ ನ್ಯಾಷನಲ್ ಪ್ರಾಡಕ್ಟ್ ಆಫ್ ಇಂಡಿಯಾ, ಇಡೀ ದೇಶನ ನೋಡಿ, ಇಡೀ ಭೂಮಂಡಲನ ನೋಡಿ, ಸೀದಾ ಕಂಪ್ಲೀಟ್ ವರ್ಲ್ಡ್, ವಿಶ್ವನ ನೋಡಿ. ಅಲ್ಲಿಗ 3 ದೇಶಗಳಿದೆ, ಇಂಡಿಯಾ, ಚೈನಾ, ಅಮೆರಿಕ. ಲೆಟ್ ಸ್ಟಾರ್ಟ್ ಫ್ರಮ್ ಇಂಡಿಯಾ. ಇಂಡಿಯಾದಲ್ಲಿ ಫಸ್ಟ್ ಕಂಪ್ನಿ ಟಾಟಾ ಕಂಪ್ನಿ. Is Tata Indian company? Of course, Tata is an Indian company and I want to calculate GNP of India. ಬರೀ ಇಂಡಿಯನ್ ಕಂಪ್ನಿಗಳ ಲೆಕ್ಕಾಚಾರ ಮಾತ್ರ ತಗೊಳ್ಳಿ. ಸೊ ಭಾರತದಲ್ಲಿ ಟಾಟಾ ಕಂಪನಿ 10 ಲಕ್ಷ ರೂಪಾಯಿ ಉತ್ಪನ್ನ ಮಾಡಿತ್ತು. ಓಕೆ, ಐ ಆಮ್ ಓನ್ಲಿ ಸೀಯಿಂಗ್ ದ ನ್ಯಾಷನಲ್ಸ್. ನಮ್ಮ ದೇಶಕ್ಕೆ ಸಂಬಂಧಪಟ್ಟವರು, ಭಾರತ ದೇಶಕ್ಕೆ ಸಂಬಂಧಪಟ್ಟಂಥ ಎಷ್ಟು ಫ್ಯಾಕ್ಟ್ರಿಗಳಿವೆ ಅಂತ. ಎಮ್ ಐ, ಈಸ್ ಇಟ್ ಇಂಡಿಯನ್ ಕಂಪನಿ? Is it Indian company? MI is not an Indian company, so don't take it. ಈಗ ದೇಶದ ಒಳಗೆ ನೋಡ್ತಿಲ್ಲ, ನಮ್ಮ ದೇಶಕ್ಕೆ ಸಂಬಂಧಪಟ್ಟವ್ರನ್ನ ಮಾತ್ರ ನೋಡ್ತಿದ್ದಾರೆ. ವೆನ್ ಐ ಸೇ ನ್ಯಾಷನಲ್, ಸಿ ದ ಕಂಪನೀಸ್ ಬಿಲಾಂಗಿಂಗ್ ಟು ಅವರ್ ನ್ಯಾಷನಲ್ಸ್, ಸಿ ದ ಕಂಪನೀಸ್ ಬಿಲಾಂಗಿಂಗ್ ಟು ಅವರ್ ನೇಷನ್ ಪೀಪಲ್. ಟೆಸ್ಲಾ ಇಂಡಿಯನ್ ಕಂಪ್ನಿನಾ? ಈಸ್ ಟೆಸ್ಲಾ ಆನ್ ಇಂಡಿಯನ್ ಕಂಪನಿ? ಡೋಂಟ್ ಕನ್ಸಿಡರ್ ಟೆಸ್ಲಾ. ಸೊ ಭಾರತದಲ್ಲಿ
ಇಂಡಿಯನ್ GDP ಗೊತ್ತಾಯ್ತು ನಿಮಗೆ. ಈಗ ಆಮೇಲೆ ಚೈನಾಗೆ ಬರೋಣ. ನೆಕ್ಸ್ಟ್ ಕಂಟ್ರಿ, ಚೈನಾದಲ್ಲಿ ಇರುವಂಥ ಒಂದೇ ಕಂಪ್ನಿ ಟಾಟಾ. ಈಸ್ ಟಾಟಾ ಎನ್ ಇಂಡಿಯನ್ ಕಂಪನಿ? ಎಸ್, ಟಾಟಾ ಈಸ್ ಅನ್ ಇಂಡಿಯನ್ ಕಂಪನಿ. ಸೊ 10 ಲಕ್ಷ ಮತ್ತೆ ಆ್ಯಡ್ ಮಾಡ್ತಿದ್ದಾನೆ, ಚೈನಾಯಿಂದ ಆ್ಯಡ್ ಮಾಡ್ತಿದ್ದಾನೆ. ಅದಾದಮೇಲೆ ಅಮೆರಿಕಾಗೆ ಬನ್ನಿ. ಅಮೆರಿಕಾದಲ್ಲಿ ಎಷ್ಟು ಕಂಪ್ನಿ ಇದೆ? ಅಮೆರಿಕಾದಲ್ಲಿ ಒಂದೇ ಕಂಪ್ನಿ ಇದೆ, MI. ಈಸ್ MI ಅನ್ ಇಂಡಿಯನ್ ಕಂಪನಿ? ಈಸ್ MI ಅನ್ ಇಂಡಿಯನ್ ಕಂಪ್ನಿ? ಐ ವಿಲ್ ನಾಟ್ ಆ್ಯಡ್ ಇಟ್. ಇಲ್ಲಿ ಏನು ಹೇಳ್ತಾ ಇದ್ದಾರೆ, ಯಾವ ದೇಶದಲ್ಲಿ ಉತ್ಪನ್ನ ಆಗಿದೆ ಮ್ಯಾಟ್ರ್ ಆಗಲ್ಲ, ನ್ಯಾಷನಲ್ ವಿಷಯಕ್ಕೆ ಬಂದಾಗ ನಮ್ಮ ದೇಶದ ವ್ಯಕ್ತಿನ ಅಲ್ವಾ ಅಂತ. ಸೊ ನಾವು GNP ಆಫ್ ಇಂಡಿಯಾ ಇಲ್ಲಿ 0 ಈ ದೇಶದಿಂದ. ಸೊ GNP ಆಫ್ ಇಂಡಿಯಾ ಈಸ್ 20 lakhs. ಅರ್ಥ ಆಗಿದೆ ಅಂತ ಅಂದ್ಕೊಳ್ತೇನೆ. GDP ಅಂದರೆ ಆ ದೇಶದ ಒಳಗೆ ಉತ್ಪನ್ನ ಆಗಿದ್ರೆ ಸಾಕು. GNP ಅಂದರೆ ಯಾವ ದೇಶದಲ್ಲಾದರೂ ಉತ್ಪನ್ನ ಆಗಿರಲಿ, ನಮ್ಮ ದೇಶದ ವ್ಯಕ್ತಿ ಆಗಿದ್ರೆ ಸಾಕು. ಸೊ ಅರ್ಥ ಮಾಡ್ಕೊಳ್ಳೋಣ. ಈಗ ಕೆನ್ ಯು ಟೆಲ್ ಮೀ, ನೀವೇ ಯೋಚನೆ ಮಾಡಿ, ವಾಟ್ ಈಸ್ ದ GNP? ವಾಟ್ ಈಸ್ ದ, ನಾನು ಕ್ವಶನ್ ಆಗ್ತಿದ್ದೇನೆ, ವಾಟ್ ಈಸ್ ದ GNP ಆಫ್ ಚೈನಾ? ಗ್ರಾಸ್ ನ್ಯಾಷನಲ್ ಪ್ರಾಡಕ್ಟ್ ಆಫ್ ಚೈನಾ ಎಷ್ಟು ಅಂತ ಹೇಳಿ ನೋಡೋಣ. ಸೇಮ್ ಎಕ್ಸಾಂಪಲ್, ಗ್ರಾಸ್ ನ್ಯಾಷನಲ್ ಪ್ರಾಡಕ್ಟ್ ಆಫ್ ಚೈನಾ ಎಷ್ಟು? ಗ್ರಾಸ್ ನ್ಯಾಷನಲ್ ಪ್ರಾಡಕ್ಟ್ ಆಫ್ ಚೈನಾ ಎಷ್ಟು? ಈಗೇನು ಹುಡುಕ್ಬೇಕು ನೀವು, ಚೈನಾ ಕಂಪ್ನಿಗಳು ಎಷ್ಟಿವೆ, ಅವ್ರ ಟರ್ನ್ ಓವರ್ ಎಷ್ಟು ಆಯ್ತು. ಗ್ರಾಸ್ ನ್ಯಾಷನಲ್ ಪ್ರಾಡಕ್ಟ್ ಆಫ್ ಚೈನಾ ಎಷ್ಟು ಕ್ಯಾಲ್ಕುಲೇಟ್ ಮಾಡಿ. ಗ್ರಾಸ್ ನ್ಯಾಷನಲ್ ಪ್ರಾಡಕ್ಟ್ ಆಫ್ ಚೈನಾ. ಓಕೆ, ಮಾಡಿದ್ದೀರಾ ಅಂತ ಅಂದ್ಕೊಳ್ತೇನೆ. ಚೆಕ್ ಮಾಡೋಣ. ನೋಡಿ, ಫಸ್ಟ್ ಭಾರತದಿಂದ ಸ್ಟಾರ್ಟ್ ಮಾಡೋಣ. ಈಸ್ ಟಾಟಾ ಅ ಚೈನೀಸ್ ಕಂಪನಿ? ಅಲ್ಲ, ಬೇಡ. ಈಸ್ MI ಅ ಚೈನೀಸ್ ಕಂಪನಿ? ಎಸ್. ಎಷ್ಟಿದೆ ಇಲ್ಲಿ? 20 ಲಕ್ಷ ಇದೆ. ಓಕೆ. ಈಸ್ ಟೆಸ್ಲಾ ಅ ಚೈನೀಸ್ ಕಂಪನಿ? ನೋ, ಇಲ್ಲ. ಈಗ ಚೈನಾಗೆ ಬನ್ನಿ. ಈಸ್ ಟಾಟಾ ಅ ಚೈನೀಸ್ ಕಂಪನಿ? ನೋ. ಓಕೆ, ಕಮ್ ಟು ಅಮೆರಿಕಾ. ಈಸ್ MI ಅ ಚೈನೀಸ್ ಕಂಪನಿ? ಎಸ್. 25 ಲಕ್ಷ ಇಲ್ಲೂ ಕೂಡ ಆ್ಯಡ್ ಮಾಡಿ. ಸೊ GNP, ಗ್ರಾಸ್ ನ್ಯಾಷನಲ್ ಪ್ರಾಡಕ್ಟ್ ಆಫ್ ಚೈನಾ, ಗ್ರಾಸ್ ನ್ಯಾಷನಲ್ ಪ್ರಾಡಕ್ಟ್ ಆಫ್ ಚೈನಾ ಈಸ್ 45 lakhs. ಅರ್ಥ ಆಗಿದೆ ಅಂತ ಅನ್ಕೊಂಡೆ. ನ್ಯಾಷನಲ್ ಅಂದರೆ ಆ ದೇಶಕ್ಕೆ ಸಂಬಂಧಪಟ್ಟ ವ್ಯಕ್ತಿ ಆಗಿರಬೇಕು. ಡೊಮೆಸ್ಟಿಕ್ ಅಂದರೆ ಆ ದೇಶದ ಒಳಗಡೆ ಉತ್ಪನ್ನ ಆಗಿರಬೇಕು. ಇವಾಗ ಲಾಸ್ಟ್, ಕ್ಯಾನ್ ಯು ಟೆಲ್ ಮೀ ದ GNP ಆಫ್ ಅಮೆರಿಕಾ? ಅಮೆರಿಕಾ GNP ಎಷ್ಟು ಹೇಳ್ರಪ್ಪ ನೋಡೋಣ. What is the GNP of America? What is the GNP of America? ಓಕೆ, ಟೆಸ್ಟ್ ಮಾಡೋಣ. ಬರ್ದಿರ್ತೀರಾ. ಟಾಟಾ ಈಸ್ ನಾಟ್ ಅಮೆರಿಕನ್ ಕಂಪ್ನಿ, MI ಈಸ್ ನಾಟ್ ಅಮೆರಿಕನ್ ಕಂಪ್ನಿ, ಟೆಸ್ಲಾ ಈಸ್ ಅನ್ ಅಮೆರಿಕನ್ ಕಂಪ್ನಿ. ಸೊ 20 ಲಕ್ಷ ಇಲ್ಲಿ ಬಂತು. ಟಾಟಾ ಈಸ್ ನಾಟ್ ಅನ್ ಅಮೆರಿಕನ್ ಕಂಪ್ನಿ, MI ಈಸ್ ನಾಟ್ ಅನ್ ಅಮೆರಿಕನ್ ಕಂಪ್ನಿ. ಸೊ GNP ಆಫ್ ಅಮೆರಿಕಾ ಈಸ್ 20 lakhs. GNP ಆಫ್ ಅಮೆರಿಕಾ ಈಸ್ 20 lakhs. ಇವಾಗ ಲೆಟ್ಸ್ ಕಮ್ ಟು ದ ಡಿಫರೆನ್ಸ್. ಅರ್ಥ ಆಗಿದೆ ಅಂತ ಅಂದ್ಕೊಳ್ತೇನೆ. ಸೊ ಸಿಂಪಲ್ ಆಗಿ ಬರೆಸ್ತೇನೆ. ಡೊಮೆಸ್ಟಿಕ್ ವರ್ಡ್ಸ್ ಅರ್ಥ ಆದರೆ ಸಾಕು ನಿಮಗೆ, ಕಾನ್ಸೆಪ್ಟ್ ಅಲ್ಲ. ಡೊಮೆಸ್ಟಿಕ್ ನ್ಯಾಷನಲ್, ಕೀಪ್ ಇಟ್ ಅಪ್. ಡೊಮೆಸ್ಟಿಕ್ ನ್ಯಾಷನಲ್ ನಿಮಗೆ ವರ್ಡ್ ಅರ್ಥ ಆದರೆ ಸಾಕು. ಡೊಮೆಸ್ಟಿಕ್ ಅಂದರೆ ಏನು? ವ್ಯಾರ್ ಇಟ್ ವಾಸ್ ಪ್ರೊಡ್ಯೂಸ್ಡ್ ಮ್ಯಾಟರ್ಸ್. ಎಲ್ಲಿ ಉತ್ಪನ್ನ ಆಗ್ತಿದೆ ಮ್ಯಾಟ್ರ್ ಆಗುತ್ತೆ. ಆ ದೇಶದ ಒಳಗೆ ಉತ್ಪನ್ನ ಆಗಿರಬೇಕು. ಯಾರು ಉತ್ಪನ್ನ ಮಾಡ್ತಿದ್ದಾರೆ, ಈಸ್ ಇಟ್ ಅ ಸಿಟಿಸನ್, ಈಸ್ ಇಟ್ ಅ ಫಾರಿನರ್, ಇದು ಮ್ಯಾಟ್ರ್ ಆಗಲ್ಲ. ಹೂ ಪ್ರೊಡ್ಯೂಸ್ಡ್ ಡಸಂಟ್ ಮ್ಯಾಟರ್, ವ್ಯಾರ್ ಇಟ್ ವಾಸ್ ಪ್ರೊಡ್ಯೂಸ್ಡ್ ಮ್ಯಾಟರ್ಸ್. ನ್ಯಾಷನಲಲ್ಲಿ ವ್ಯಾರ್ ಇಟ್ ವಾಸ್ ಪ್ರೊಡ್ಯೂಸ್ಡ್, ಯಾವ ದೇಶದಲ್ಲಿ ಉತ್ಪನ್ನ ಆಗಿತ್ತು ಮ್ಯಾಟ್ರ್ ಆಗಲ್ಲ. ನ್ಯಾಷನಲ್ ಕಾನ್ಸೆಪ್ಟಿಗೆ ಬಂದಾಗ ಹೂ ಪ್ರೊಡ್ಯೂಸ್ಡ್ ಇಟ್, ಹೂ ಶುಡ್ ಪ್ರೊಡ್ಯೂಸ್? ದ ನ್ಯಾಷನಲ್ ಆಫ್ ದ ಕಂಟ್ರಿ ಶುಡ್ ಪ್ರೊಡ್ಯೂಸ್ ಇಟ್. National of that country should produce. Who produces it? The national of that country should produce. Where it was produced matter ಆಗೋದು ಡೊಮೆಸ್ಟಿಕ್ ಅಲ್ಲಿ, who produced it matter ಆಗೋದು ನ್ಯಾಷನಲ್ ಅಲ್ಲಿ. Where refers to domestic, who refers to national. ಇವಾಗ ಲಾಸ್ಟ್. ಓಕೆ, ಲಾಸ್ಟ್ ಇದು. ನಾನು 2 ಕ್ವಶನ್ ಕೇಳ್ತೇನೆ, ನೀವು ಕರೆಕ್ಟಾಗಿ ಆನ್ಸರ್ ಮಾಡಿದ್ರೆ ನಿಮಗೂ ಹ್ಯಾಪಿ, ನನಗೂ ಹ್ಯಾಪಿ. ಆಯಿತಾ? GDP ಅರ್ಥ ಆಗಬೇಕಂತ ಇಲ್ಲ, ಡೊಮೆಸ್ಟಿಕ್ ಅನ್ನೋ ವರ್ಡ್, ನ್ಯಾಷನಲ್ ಅನ್ನೋ ವರ್ಡ್ ಅರ್ಥ ಆದರೆ ಸಾಕು. ಓಕೆ, ಜಸ್ಟ್ ನಿಮ್ಮ ಎಲ್ಲರ ಸಂತೃಪ್ತಿಗೋಸ್ಕರ ಒಂದು ಎಕ್ಸಾಂಪಲ್ ತೊಗೊಳ್ಳೋಣ. ಬಿಕಾಸ್ ಇದು ಅರ್ಥ ಆದರೆ ನಾಳೆ ನಿಮ್ಗೆ ಅರ್ಥ ಆಗುತ್ತೆ, ಇಲ್ಲ ಅಂದರೆ ಗಾನ್. ಅರ್ಥ ಆಗಿಲ್ಲ ಅಂದರೆ ಕಮೆಂಟ್ ಮಾಡಿ, ನಾಳೆ ಮತ್ತೆ ಅಡ್ರೆಸ್ ಮಾಡ್ತೇನೆ ಬೆಂಗಳೂರಿಗೆ ಹೋದ್ಮೇಲೆ. ಆಯಿತಾ? ಸೊ ಲೆಟ್ ಸ್ಟಾರ್ಟ್ ಫ್ರಮ್ ಹಿಯರ್. 3 ಕಂಪನಿ ಇದೆ. ಇವಾಗ ನಿಮಗೆ ಕನ್ಫ್ಯೂಸ್ ಮಾಡಬೇಕು ನಾನು, UPSC ಇಂಡಿಯಾ ಚೈನಾ ಎಲ್ಲ ಕೊಡಲ್ಲ. ಆಯಿತಾ? 3 ದೇಶ ಇದೆ. ಒಂದು ದೇಶದ ಹೆಸರು A ಅಂತ, ಓಕೆ, ಒಂದು ದೇಶದ ಹೆಸರು B ಅಂತ, ಒಂದು ದೇಶದ ಹೆಸರು C ಅಂತ. ಸೊ 3 ಕಂಟ್ರೀಸ್ ಆರ್ ದೇರ್, ABC. 4 ಕಂಪ್ನಿ ಇದೆ, PQRS. ಈಗ ಅಮೆರಿಕ, ಈಗ UPSC ಪರ್ಸ್ಪೆಕ್ಟಿವ್, ಈಗ ಇಂಡಿಯಾ ಚೈನಾ ಎಲ್ಲ ಹೇಳಲ್ಲ. 3 ದೇಶ ಇದೆ, ABC ಅಂತ, PQRS ಅಂತ 4 ಕಂಪ್ನಿಗಳಿವೆ. ಆಯಿತಾ? P ಬಿಲಾಂಗ್ಸ್ ಟು A.
ಪಿ ಇದೆ ಅಲ್ವಾ, ಆ ಕಂಪ್ನಿ ಓನರ್ ಎ ದೇಶಕ್ಕೆ ಸಂಬಂಧಪಟ್ಟವರು. ಕ್ಯೂ ಅನ್ನೋ ಕಂಪ್ನಿ ಇದೆ ಅಲ್ವಾ, ಇದ್ರ ಓನರ್ ಕೂಡ ಎ ಅನ್ನೋ ದೇಶಕ್ಕೆ ಸಂಬಂಧಪಟ್ಟವರು. ಆರ್ ಕಂಪ್ನಿ ಇದೆ ಅಲ್ವಾ, ಆರ್ ಅನ್ನೋ ಕಂಪ್ನಿ ಏನಿದೆ ಸಿ ಅನ್ನೋ ದೇಶಕ್ಕೆ ಸಂಬಂಧಪಟ್ಟವರು. ಆ್ಯಂಡ್ ಎಸ್ ಅನ್ನೋ ಕಂಪ್ನಿ ಇದೆ ಅಲ್ವಾ, ಎಸ್ ಅನ್ನೋ ಕಂಪ್ನಿ ಬಿ ದೇಶಕ್ಕೆ ಸಂಬಂಧಪಟ್ಟವರು. ಸೊ ಹೂ ಈಸ್ ದ ನ್ಯಾಷನಲ್ ಆಫ್ ಪಿ? ಪಿ ಬಿಲಾಂಗ್ಸ್ ಟು ಅ ನ್ಯಾಷನಲ್ ಆಫ್ ಎ ಅನ್ನೋ ಕಂಟ್ರಿಗೆ. ಕ್ಯೂ ಅನ್ನೋ ಕಂಪನಿ ಬಿಲಾಂಗ್ಸ್ ಟು ಅ ನ್ಯಾಷನಲ್ ಹೂ ಬಿಲಾಂಗ್ಸ್ ಟು ಎ ಅನ್ನೋ ಕಂಪ್ನಿಗೆ. ಆರ್ ಅನ್ನೋ ಕಂಪ್ನಿ ಇದೆ ಅಲ್ವಾ, ಇಟ್ ಬಿಲಾಂಗ್ಸ್ ಟು ಅ ನ್ಯಾಷನಲ್ ಬಿಲಾಂಗಿಂಗ್ ಟು ಸಿ ಅನ್ನೋ ಕಂಟ್ರಿಗೆ. ಆ್ಯಂಡ್ ಎಸ್ ಅನ್ನೋ ಕಂಪ್ನಿ ಇದೆ ಅಲ್ವಾ, ಇಟ್ ಬಿಲಾಂಗ್ಸ್ ಟು ಅ ನ್ಯಾಷನಲ್ ಆಫ್ ಬಿ ಅನ್ನೋ ಕಂಟ್ರಿಗೆ. ಸೊ ಎ ಇಸ್ ದ ಸಿಟಿಸನ್, ಪಿ ಇಸ್ ದ ಕಂಪನಿ. ಎ ಇಸ್ ದ, ಈ ವ್ಯಕ್ತಿ ಎ ಅನ್ನೋ ಕಂಪ್ನಿ ಎ ಅನ್ನೋ ದೇಶದ ಸಿಟಿಸನ್, ಕ್ಯೂ ಇಸ್ ದ ಕಂಪ್ನಿ. ಈ ವ್ಯಕ್ತಿ ಸಿ ಅನ್ನೋ ದೇಶದ ಸಿಟಿಸನ್, ಆರ್ ಈಸ್ ಇಸ್ ಕಂಪ್ನಿ. ಈ ವ್ಯಕ್ತಿ ಬಿ ಅನ್ನೋ ಕಂಪ್ನಿಯ ಸಿಟಿಸನ್, ಎಸ್ ಅಂದರೆ ಬಿ ಅನ್ನೋ ದೇಶದ ಸಿಟಿಸನ್, ಎಸ್ ಇಸ್ ದ ಕಂಪ್ನಿ. ಸೊ ಈಗ 3 ಕಂಪ್ನಿ. ಪಿ ಈ ದೇಶದಲ್ಲಿ 10 ಲಕ್ಷ ಬೆಲೆ ಬಾಳೋ ವಸ್ತುಗಳ ಉತ್ಪನ್ನ ಮಾಡ್ತಿದೆ. ಕ್ಯೂ ಇಲ್ಲಿ ಮತ್ತೆ 10 ಲಕ್ಷ, ಆರ್ ಇಲ್ಲಿ 5 ಲಕ್ಷ, ಎಸ್ ಇಲ್ಲಿ 5 ಲಕ್ಷ. ಬಿ ಅನ್ನೋ ದೇಶದಲ್ಲಿ ಕ್ಯೂ ಬಂದ್ಬಿಟ್ಟು 20 ಲಕ್ಷ, ಆರ್ ಬಂದ್ಬಿಟ್ಟು 15 ಲಕ್ಷ, ಎಸ್ ಬಂದ್ಬಿಟ್ಟು 20 ಲಕ್ಷ. ಇಲ್ಲಿ ಪಿ ಬಂದ್ಬಿಟ್ಟು 20 ಲಕ್ಷ, ಎಸ್ ಬಂದ್ಬಿಟ್ಟು 50 ಲಕ್ಷ. ಸೊ ನಾವು ಮೈ ಕ್ವಶನ್ ಇಸ್, ವಾಟ್ ಈಸ್ ದ GDP ಆಫ್ ಬಿ? ವಾಟ್ ಈಸ್ ದ ಗ್ರಾಸ್ ಡೊಮೆಸ್ಟಿಕ್ ಪ್ರಾಡಕ್ಟ್ ಆಫ್ ಬಿ? ವಾಟ್ ಈಸ್ ದ ಗ್ರಾಸ್ ಡೊಮೆಸ್ಟಿಕ್ ಪ್ರಾಡಕ್ಟ್ ಆಫ್ ಬಿ? ಎಷ್ಟು? ಎಸ್, ನೆನ್ಪಿಟ್ಕೊಳ್ಳಿ, ಡೊಮೆಸ್ಟಿಕ್ ಅಂದರೆ ಆ ದೇಶದ ಒಳಗಡೆ ಅಂತ. ನಾನು ಯಾವ ದೇಶದ ಬಗ್ಗೆ ಕೇಳ್ತಾ ಇದ್ದೇನೆ? ಬಿ ಅನ್ನೋ ದೇಶದ ಒಳಗೆ ಆಗ್ತಿರುವಂಥ ಉತ್ಪನ್ನಗಳೇನು? ಬಿ ಅನ್ನೋ ದೇಶದ ಒಳಗೆ ಕ್ಯೂ ಅನ್ನೋ ಕಂಪನಿ 20 ಲಕ್ಷ ಬೆಲೆ ಬಾಳೋ ವಸ್ತುಗಳ ಉತ್ಪನ್ನ ಮಾಡಿತ್ತು. ಆರ್ ಅನ್ನೋ ಕಂಪನಿ 15 ಲಕ್ಷ ಬೆಲೆ ಬಾಳೋ ವಸ್ತುಗಳ ಉತ್ಪನ್ನ ಮಾಡಿತ್ತು. ಎಸ್ ಅನ್ನೋ ಕಂಪನಿ 20 ಲಕ್ಷ ಬೆಲೆ ಬಾಳೋ ವಸ್ತುಗಳ ಉತ್ಪನ್ನ ಮಾಡಿತ್ತು. ಡೊಮೆಸ್ಟಿಕ್ ಅಂದರೆ ದೇಶದ ಒಳಗೆ ನೋಡಬೇಕು. ಸೊ ದ ಡೊಮೆಸ್ಟಿಕ್ ಪ್ರೊಡ್ಯೂಸ್ ಆಫ್ ಬಿ ಈಸ್ 55 ಲ್ಯಾಕ್ಸ್. ಕರೆಕ್ಟ್ ಬಂತಾ? 55 ಲ್ಯಾಕ್ಸ್ ಕರೆಕ್ಟ್ ಬಂದರೆ ನಿಮ್ಮ ಬೆನ್ನನ್ನು ತಟ್ಕೊಳ್ಳಿ, ಶಬಾಷ್ ಅಂತ. ಆಯಿತಾ? ಇವಾಗ ನೆಕ್ಸ್ಟ್, ವಾಟ್ ಈಸ್ ದ GNP, ಗ್ರಾಸ್ ನ್ಯಾಷನಲ್ ಪ್ರಾಡಕ್ಟ್ ಆಫ್ ಸಿ? ವಾಟ್ ಈಸ್ ದ ಗ್ರಾಸ್ ನ್ಯಾಷನಲ್ ಪ್ರಾಡಕ್ಟ್ ಆಫ್ ಸಿ? ಗ್ರಾಸ್ ನ್ಯಾಷನಲ್ ಪ್ರಾಡಕ್ಟ್ ಆಫ್ ಸಿ. ಈಗೇನು ಮಾಡಬೇಕು? ಎಲ್ಲ ಕಂಪ್ನಿಗಳು ಸಿ ಅನ್ನೋ ವ್ಯಕ್ತಿಗೆ ಯಾವ್ಯಾವ ಸಂಬಂಧಪಟ್ಟಿದೆ ಅದ್ರ ಪ್ರಾಡಕ್ಟ್ ನೋಡಿ. ಸಿ ಅನ್ನೋ ವ್ಯಕ್ತಿ ಸಿ ಅನ್ನೋ ದೇಶಕ್ಕೆ ಸಂಬಂಧಪಟ್ಟು ಒಂದೇ ಕಂಪ್ನಿ ಇರೋದು ಆರ್ ಕಂಪ್ನಿ. ಸಿ ಅನ್ನೋ ದೇಶಕ್ಕೆ ಸಂಬಂಧಪಟ್ಟಂಥ ಒಂದೇ ಕಂಪ್ನಿ ಇರೋದು ಆರ್ ಕಂಪ್ನಿ. ಬಿಕಾಸ್ ಆರ್ ಈಸ್ ಓನ್ಡ್ ಬೈ ಅ ಪರ್ಸನ್ ಬಿಲಾಂಗಿಂಗ್ ಟು ಸಿ ಕಂಟ್ರಿ. ಸೊ ಬರೀ ಆರ್ಗಳನ್ನ ಕೌಂಟ್ ಮಾಡಬೇಕು. ಪಿ ಸೇರಲ್ಲ, ಕ್ಯೂ ಸೇರಲ್ಲ, ಆರ್ ಸೇರತ್ತೆ. ಬಿಕಾಸ್ ಆರ್ ಈಸ್ ಅ ಸೀಸ್ ಕಂಪ್ನಿ. ಇಲ್ಲಿ 5 ಬಂತು, ಎಸ್ ಬರಲ್ಲ. ಓಕೆ, ಇಲ್ಲಿ ಕ್ಯೂ ಬರಲ್ಲ ಬಿಕಾಸ್ ಕ್ಯೂ ಈಸ್ ಎ ಕಂಟ್ರೀಸ್ ಕಂಪ್ನಿ. ಮತ್ತೆ ಆರ್ ಬಂದಿದೆ, ಆರ್ ಈಸ್ ಅ ಸಿ ಕಂಪ್ನಿ. ಎಸ್ ಅಫ್ಕೋರ್ಸ್ ಆರ್ ಸಿ ಅನ್ನೋ ದೇಶಕ್ಕೆ ಸೇರುತ್ತೆ. 15, ಎಸ್ ಬರಲ್ಲ. ಇಲ್ಲಿ ಪಿ ಬರಲ್ಲ, ಅಫ್ಕೋರ್ಸ್ ಎಸ್ ಕೂಡ ಬರಲ್ಲ. ಸೊ GNP ಈಸ್ 20 ಲ್ಯಾಕ್ಸ್. GNP ಅಂದ್ರೇನು? ಆ ದೇಶಕ್ಕೆ ಸಂಬಂಧಪಟ್ಟ ವ್ಯಕ್ತಿ ಉತ್ಪನ್ನ ಮಾಡಿರಬೇಕು. ಡೊಮೆಸ್ಟಿಕ್ ಅಂದ್ರೇನು? ಆ ದೇಶದ ಒಳಗಡೆ ಉತ್ಪನ್ನ ಆಗಬೇಕು. ಇವಾಗ ನೋಡಿ, GDP ಆಫ್ ಸಿ ನೋಡಿ. ವಾಟ್ ಈಸ್ ದ GDP ಆಫ್ ಸಿ? The GDP of C is 75 lakhs. 50 plus 20. What is the GNP of C? The GNP of C is 20 lakhs. ಅರ್ಥ ಆಗಿದೆ ಅಂತ ಅನ್ಕೊಳ್ತೇನೆ. ಸೊ ಡೊಮೆಸ್ಟಿಕ್ ಅಂದರೆ ಹೂ ಪ್ರೊಡ್ಯೂಸ್ಡ್ ಡಸಂಟ್ ಮ್ಯಾಟರ್, ವ್ಯಾರ್ ಇಟ್ ವಾಸ್ ಪ್ರೊಡ್ಯೂಸ್ಡ್ ಓನ್ಲಿ ಮ್ಯಾಟರ್ಸ್. ಅಂದರೆ ಯಾರು ಸಿಟಿಸನ್ ಮಾಡ್ತಿದ್ದಾರಾ, ಫಾರಿನ್ ಮಾಡ್ತಾರಾ ಮ್ಯಾಟ್ರ್ ಆಗಲ್ಲ. ಆ ದೇಶದ ಒಳಗೆ ಮಾಡಿದ್ರೆ ಕೌಂಟ್ ಮಾಡಿ, ಆ ದೇಶದ ಒಳಗೆ ಮಾಡ್ತಿಲ್ಲ ಅಂದರೆ ಕೌಂಟ್ ಮಾಡಬೇಡಿ. ನ್ಯಾಷನಲ್ ಅಂದರೆ ಏನು? ನ್ಯಾಷನಲ್ ಅಂದರೆ ಏನು? ನ್ಯಾಷನಲ್ ಅಂದರೆ ಯಾವ ದೇಶದಲ್ಲಿ ಉತ್ಪನ್ನ ಆಗ್ತಿದೆ ಮ್ಯಾಟ್ರ್ ಆಗಲ್ಲ. ಆ ದೇಶಕ್ಕೆ ಸಂಬಂಧಪಟ್ಟವ್ರು ಉತ್ಪನ್ನ ಮಾಡಿದ್ರೆ ಸಾಕು, ಎಲ್ಲಾದರೂ ಮಾಡಲಿ. ಟಾಟಾ ಕಂಪ್ನಿ ಇಂಡಿಯಾದಲ್ಲಿ ಕೂಡ ಇದೆ, ಟಾಟಾ ಕಂಪ್ನಿ ಅಮೆರಿಕದಲ್ಲಿ ಕೂಡ ಇದೆ, ಇನ್ಫೋಸಿಸ್ ಇಂಡಿಯಾದಲ್ಲಿ ಕೂಡ ಇದೆ, ಇನ್ಫೋಸಿಸ್ ಅಮೆರಿಕದಲ್ಲಿ ಕೂಡ ಇದೆ. ಸೊ ನ್ಯಾಷನಲ್ ಅಂದರೆ ನಾರಾಯಣ್ ಮೂರ್ತಿ ಸರ್ ಎಲ್ಲೆಲ್ಲಿ ಕಂಪ್ನಿಗಳನ್ನ ಓಪನ್ ಮಾಡಿದ್ದಾರೆ, ಇನ್ಫೋಸಿಸ್ ಫೌಂಡರ್, ಅದನ್ನೆಲ್ಲ ಆ್ಯಡ್ ಮಾಡ್ಕೊಳ್ಳಿ. ಡೊಮೆಸ್ಟಿಕ್ ಅಂದರೆ ನಮ್ಮ ದೇಶದ ಒಳಗೆ ಫಾರಿನರ್ ಆಗಿರಲಿ, ಇಂಡಿಯನ್ ಆದರೂ ಆಗಿರಲಿ, ಯಾರಾದರೂ ಆಗಿರಲಿ, ನಮ್ಮ ದೇಶದ ಒಳಗೆ ಉತ್ಪನ್ನ ಮಾಡಿದ್ರೆ ಸಾಕು. ಗ್ರಾಸ್ ಅಂದರೆ ಟೋಟಲ್, ಗ್ರಾಸ್ ಅಂದರೆ ಟೋಟಲ್. ನೆಟ್ ಅಂದರೆ ಗ್ರಾಸ್ ಮೈನಸ್ ಡೆಪ್ರಿಸಿಯೇಷನ್. ಆ್ಯಂಡ್ ಡೆಪ್ರಿಸಿಯೇಷನ್ ಅಂದರೆ ಏನು? ಡೆಪ್ರಿಸಿಯೇಷನ್ ಅಂದರೆ ರಿಡಕ್ಷನ್ ಆಫ್ ದ ವ್ಯಾಲ್ಯೂ ಆಫ್ ಕ್ಯಾಪಿಟಲ್ ಗೂಡ್ಸ್ ಬೈ ವಿಯರ್ ಆ್ಯಂಡ್ ಟಿಯರ್. ವಿಯರ್ ಆ್ಯಂಡ್ ಟಿಯರ್. ಸೊ ಗ್ರಾಸ್ ಅರ್ಥ ಆಗಿದೆ, ಡೊಮೆಸ್ಟಿಕ್ ಗ್ರಾಸ್ ಅರ್ಥ ಆಗಿದೆ, ವರ್ಡ್ ಅರ್ಥ ಆಗಿದೆ. ಗ್ರಾಸ್ ಅಂದರೆ ಟೋಟಲ್ ಅಂತ. ನೆಟ್ ಅಂದರೆ ಗ್ರಾಸ್ ಮೈನಸ್ ಡೆಪ್ರಿಸಿಯೇಷನ್, ಕಮ್ಮಿ ಮಾಡ್ತಾ ಇದ್ದೀವಿ ವ್ಯಾಲ್ಯೂನ. ಡೊಮೆಸ್ಟಿಕ್ ಅಂದರೆ ದೇಶದ ಒಳಗಂತ. ನ್ಯಾಷನಲ್ಸ್ ಅಂದರೆ ಆ ದೇಶಕ್ಕೆ ಸಂಬಂಧಪಟ್ಟವರು ಅಂತ. ಈ 4 ವರ್ಡ್ಗಳು ಮತ್ತೆ ಹೇಳ್ತೇನೆ. ಗ್ರಾಸ್, ನೆಟ್, ಡೊಮೆಸ್ಟಿಕ್, ನ್ಯಾಷನಲ್. ಗ್ರಾಸ್, ನೆಟ್, ಡೊಮೆಸ್ಟಿಕ್, ನ್ಯಾಷನಲ್. ಈ 4 ವರ್ಡ್ನ ಅರ್ಥ ಮಾಡ್ಕೊಳ್ಳಿ. ಇವತ್ತು, ನಾಳೆ ಇಲ್ಲ ನೆಕ್ಸ್ಟ್ ಕ್ಲಾಸಲ್ಲಿ ನ್ಯಾಷನಲ್ ಇನ್ಕಮ್ ಚಾಪ್ಟರ್ನೇ ಮುಗಿಸ್ಬಿಡ್ತೇನೆ. UPSC ಪ್ರೀವಿಯಸ್ ಇಯರ್ ಕ್ವಶನ್ಸ್ ತೆಗೆದ್ರೂ ಕೂಡ
ತಪ್ಪಾದರೆ ನೀವು ನಂಗೆ ಆಮೇಲೆ ಮೆಸೇಜ್ ಮಾಡಿ. ಇಸ್ ಇಟ್ ಕ್ಲಿಯರ್? ಸೊ ಟುಮಾರೋ ಆರ್ ಇನ್ ದ ನೆಕ್ಸ್ಟ್ ಕ್ಲಾಸ್ ವಿಲ್ ಫಿನಿಶ್ ಆಫ್ ನ್ಯಾಷನಲ್ ಇನ್ಕಮ್ ಅಕೌಂಟಿಂಗ್ ಚಾಪ್ಟರ್ 1. ಇದು NCERT ಮ್ಯಾಕ್ರೋ ಎಕನಾಮಿಕ್ಸಲ್ಲಿದೆ. ಓದಬೇಡಿ ಇವಾಗ. ಅಂಟಿಲ್ ದ ಚಾಪ್ಟರ್ ಇಸ್ ಡನ್ ಪ್ಲೀಸ್ ಡೋಂಟ್ ರೀಡ್ ಇಟ್. ಒನ್ಸ್ ದ ಚಾಪ್ಟರ್ ಇಸ್ ಡನ್ ವಿ ವಿಲ್ ಕ್ಲಾರಿಫೈ ದಿಸ್. ಆಯಿತಾ? ಜೈ.